ಕರುಣನಾಗು ಸತ್ಯದಲ್ಲಿ ಹರಿಚಂದ್ರನಾಗು. ಮಾರ್ಕ್ಸು ತೆಗಿಬೇಕು ಅಂತೀವಲ್ಲ, ತೆಗಿಲಿ, ತಪ್ಪೇನಿಲ್ಲ. 98 ತೆಗಿಲಿ, 99 ತೆಗಿಲಿ. ಅದ್ರ ಜೊತೆ ಇನ್ನೊಂದು ನೆನಪಿರ್ಬೇಕು ನಮ್ಗೆ, ಯಾವ್ದು ಗೊತ್ತಾ? ಆ ಮಾರ್ಕ್ಸ್ ತೆಗಿಯೋದ್ರ ಜೊತೆಗೆ ಈ ಸಮಾಜದಿಂದ ಕೆಟ್ಟ ರಿಮಾರ್ಕ್ಸ್ ಬರಬಾರ್ದ ಮಕ್ಕಳ ಮೇಲೆ. ಹಂಗ್ ನೋಡ್ಕೊಳ್ಬೇಕಂತ ಜವಾಬ್ದಾರಿ ಹತ್ತವ್ರ ಮೇಲಿದೆ ಅಂತೆ. ನೀರ್ ತಕ್ಕಂಥದ್ದು ಅಷ್ಟೇ ಅಲ್ಲ, ಒಂದು ಉದ್ಯಮ ಅಷ್ಟೇ ಅಲ್ಲ, ಒಂದು ಕೃಷಿ ಅಷ್ಟೇ ಅಲ್ಲ, ಇವೆಲ್ಲದರಲ್ಲೂ ಕೂಡ ಗುರಿ ಮುಟ್ಟಬೇಕು ಅಂದ್ರೆ ನಿರಂತರವಾದಂತ ಪ್ರಯತ್ನ ಇರಬೇಕು. ಆ ಪ್ರಯತ್ನಕ್ಕೆ ಮತ್ತೊಂದು ಹೆಸರೇ ಭಗೀರಥ ಪ್ರಯತ್ನ ಅಂತೆ. ನೀನ್ ಎಲ್ಲವನ್ನೂ ಕೂಡ ಸಂಯಮದಲ್ಲಿ ಮಾರ್ಪಾಡು ಮಾಡ್ಬೇಕು. ಯಾವಾಗ ತಿನ್ನಬೇಕು ಅವಾಗ ತಿನ್ನಬೇಕು, ಏನ್ ತಿನ್ನಬೇಕು ಅದನ್ನ ತಿನ್ನಬೇಕು, ಏನ್ ಕುಡಿಬೇಕು ಅದನ್ನ ಕುಡಿಬೇಕು. ನಮ್ಮ ಬದುಕಿನ ಹಿಂದೆ ಬಹುದೊಡ್ಡ ದಾರ್ಶನಿಕರ ಇತಿಹಾಸ ಇದೆ, ಭಾರಿ ಭಗವಂತನ ಕೃಪೆ ಇದೆ, ಶರಣರ ಸಂಸ್ಕೃತಿ ಇದೆ, ದಾಸರು, ಕನಕದಾಸರು, ಪುರಂದರಸರ ಮಹಿಮೆ ಇದೆ, ಜನಪದರ ಸತ್ವ ಇದೆ, ನಮ್ಮ ಅಜ್ಜಿ ಹಿಂಗಿದ್ರು ಅಂತಕ್ಕಂಥ ಬಾಳ ಮಹಿಮೆ ಇದೆ. ಬಿದಿರಮ್ಮ ತಾಯಿ ಕೇಳಿ ನೀನಾರಿಗಲ್ಲದವಳೇ, ಬಿದಿರಮ್ಮ ತಾಯಿ ಕೇಳಿ. ಶರಣರ ಒಂದು ವಿಚಾರ ಹಾಗೂ ತತ್ವದ ಗೀತೆಯನ್ನ ಇಷ್ಟೊತ್ತು ಈ ಸಂಜೆಯ ಆರಂಭದ ಮುಂಚೆ ನಮ್ಮೆಲ್ಲರಿಗೂ ಗೀತಾರಂಜನ ಮತ್ತು ಆ ದೇವರಿಗೆ ಒಂದು ಕೃಪೆ ಅಂದ್ರೆ ಒಂದು ನಮಸ್ಕಾರವನ್ನ ಗೀತೆಯ ಮೂಲಕ ಹಾಡಿದಂತಹ ಗಾಯಕರಾದ ಬೇಲೂರಿನ ಚಂದನ್ ಕುಮಾರ್ ಅವರಿಗೆ ನಾವೆಲ್ಲರೂ ಒಂದು ಜೋರಾದ ಚಪ್ಪಾಳೆಯನ್ನ ಕೊಡೋಣ. ಇದೀಗ ಈ ಕಾರ್ಯಕ್ರಮ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ಐಸಿರಿ ಫೌಂಡೇಶನ್ ಇನ್ ಕೊಲಾಬರೇಷನ್ ವಿತ್ ಐಸಿರಿ ಟುಡೇ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯ ಕಾರ್ಯಕ್ರಮ ದಿನ 27 ಇಲ್ಲಿರುವ ಎಲ್ಲಾ ಕಲಾಸಕ್ತರಿಗೆ, ಸಾಹಿತ್ಯಾಸಕ್ತರಿಗೆ, ಸಮಾಜಾಸಕ್ತರಿಗೆ ವಿಷಯ ಏನ್ ಹೇಳ್ಬೇಕಂದ್ರೆ, ಈ ಒಂದು ಶ್ರಾವಣ ಸಂಜೆಯ 27ನೇ ದಿನದ ಆಚರಣೆಯಲ್ಲಿ ನಾವೆಲ್ಲರೂ ಇದೀವಿ, ನೀವೆಲ್ಲರೂ ಇದ್ದೀರಾ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮವನ್ನ ಆರಂಭ ಮಾಡುವ ಮುನ್ನ ವೇದಿಕೆ ಮೇಲೆ ಒಂದಿಷ್ಟು ಗಣ್ಯರನ್ನ ಆಹ್ವಾನಿಸೋಣ ಮತ್ತು ಅವರಿಗೆ ಒಂದೆರಡು ಇನ್ನಿಬ್ರು 3 ಜನ ಗಣ್ಯರಿದ್ದಾರೆ, ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸೋಣ. ಮೊದಲಿಗೆ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆ ಮತ್ತು ಒಂದು ಏನಂತೀರಾ ಆಯೋಜಕರ ಮನೆಯ ಹಿರಿಯ ಜೀವರಾದ ಶಿವಮ್ಮ ಅಜ್ಜಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾವು ಮನವಿ ಮಾಡ್ಕೊಂತ ಇದ್ದೇವೆ. ಅಮ್ಮ, ದಯವಿಟ್ಟು ಬನ್ನಿ. ಅಮ್ಮ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಈ 27 ದಿನ, ನಾಳೆ 28, ಅದು ನಿಮ್ಮೆಲ್ಲರಿಗೂ ನಾವು ಹೋಗ್ತಾ ಹೇಗ್ ನಡೆಯುತ್ತೆ, ಹೇಗೆ ಸಮಾರಂಭ ಆಗತ್ತೆ ಅಂತ ಹೇಳ್ತೀವಿ. 27 ದಿನಗಳ ಕಾಲ ಈ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಸಾಹಿತ್ಯಿಕವಾದ ಒಂದು ಅಭಿಯಾನದ ಕೇಂದ್ರ ಬಿಂದುವಾದ ನಿಮ್ಮೆಲ್ಲರ ಶುದ್ಧ ಮಾತುಗಾರ, ಅಪ್ಪಟ ಕೃಷಿಕ, ಜನಪರ ಚಿಂತಕ, ಸಾಹಿತಿ ಚಟ್ನಳ್ಳಿ ಮಹೇಶ್ ಅಣ್ಣನವರಿದ್ದಾರೆ. ಅಣ್ಣ ಅವರೇ, ಸ್ವಾಗತ ವೇದಿಕೆ ಮೇಲೆ. ನಾವು ಇನ್ನೊಬ್ರು ಗಣ್ಯರನ್ನ ಕರೆಯಕ್ಕೆ ಇಷ್ಟಪಡ್ತೀವಿ. ವಿನು ಅಣ್ಣ ಅವರು, ಎಸ್ಬಿದ್ರೆ ಮೂಲದ ವಿನು ಅಣ್ಣನವರನ್ನು ಕೂಡ ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದ ಇನ್ನೊಂದು ವಿಷಯ ಅಂದ್ರೆ, ನಮ್ ಜೊತೆ ಉದ್ಯಮಿಗಳಾದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಉದ್ಯಮಿಗಳಾದ ನಂಜೇಶಣ್ಣನವರಿದ್ದಾರೆ, ಗಾಯಕರಾದ ಚಂದನ್ ಅವರಿಗೆ ಆಹ್ವಾನಿಸ್ತಿದ್ದೇವೆ. ಜೊತೆಗೆ ಈಗ ಈ ಕಾರ್ಯಕ್ರಮವನ್ನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ವಾಗತ ಭಾಷಣವನ್ನ ಕಾರ್ಯಕ್ರಮದ ಸ್ವಾಗತ ಭಾಷಣದ ಮುಂಚೆ ಅಧಿಕೃತವಾಗಿ ಇಷ್ಟೊತ್ತು ನಾವು ಒಂದು ಗಾಯನ ಲೋಕದಲ್ಲಿ ನಾವು ಒಂದು ಈ ಸಂಜೆನ ಕಳೀತಾ ಬಂದ್ವಿ.
ಹಾಗಾಗಿ ಈಗ ಅಧಿಕೃತವಾಗಿ ಒಂದು ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ಪ್ರಾರ್ಥನೆ ಗಾಯಕರಾದ ಬೇಲೂರು ಚಂದನ್ ಕುಮಾರ್ ಅವರಿಂದ. ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನೆಂಬರಯ್ಯ, ವೇದಪ್ರಿಯ ಶಿವನೆಂಬರು, ವೇದಪ್ರಿಯ ಶಿವನಲ್ಲವಯ್ಯ. ಮಾಲಿಕೆ ಕಾರ್ಯಕ್ರಮದ ಯಶಸ್ವಿ ಕಾರ್ಯಕ್ರಮ ಈಗಾಗಲೇ ಸುಮಾರು 1 ತಿಂಗಳಿಂದಲೂ ಕೂಡ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡ್ಕೊಂಡ್ ಬಂದಿರತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ವಿಶೇಷವಾಗಿ ಗಮನಿಸಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಈ ಕಾರ್ಯಕ್ರಮ ಈಗಾಗಲೇ ಶ್ರೀರಾಮ್ಪುರ ಕುಮಾರಣ್ಣವ್ರ ಮನೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಇದ್ದೀರಾ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀರಾಮ್ಪುರ ಕುಮಾರಣ್ಣವ್ರ ತಾಯಿಯಾಗಿರ್ತಕ್ಕಂಥ ಶ್ರೀಯುತ ಶಿವಮ್ಮನವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಸಾಹಿತ್ಯಾಸಕ್ತರಾಗ್ತಕ್ಕಂಥ ನಿಮ್ಮೆಲ್ಲರ ಚಿರಪರಿಚಿತರು ದೇಶ ಮತ್ತು ವಿದೇಶಗಳಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡ್ ಬಂದಿರತಕ್ಕಂಥ ನಿಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಚಟ್ನಳ್ಳಿ ಮಹೇಶ್ ಅವರು ಸಾಹಿತಿಗಳು, ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ನಾನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಈ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಶ್ರೀಯುತ ಎಸ್ ಬಿ ಶಂಕರಲಿಂಗೇಗೌಡರ ಮಗರು ಅಂತ ಹೇಳಿ ಚಿರಪರಿಚಿತರಾಗಿರ್ತಕ್ಕಂಥ ಅವ್ರ ತಂದೆಯವರು ಇರಬೇಕಿತ್ತು, ಕಾರಣಾಂತರದಿಂದ ಅವ್ರು ಇಲ್ಲದೆ ಇರೋದ್ರಿಂದ ಇವತ್ತು ಅವ್ರ ಮಗರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಚಂದನ್ ರವರು ಐಸಿರಿ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಶ್ರೀಯುತ ರೋಹನ್ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ, ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಚಂದನ್ ರವರು ಇವರಿಗೂ ಕೂಡ ಸಾಹಿತ್ಯ ಮತ್ತು ಸಂಗೀತವನ್ನು ಬಹಳ ವಿಶೇಷವಾಗಿ ಬಹಳ ಅದ್ಭುತವಾಗಿ ಗಾಯನವನ್ನು ನಡೆಸಿಕೊಟ್ಟು ತಿಂಗಳಿಂದಲೂ ಕೂಡ ನಡೆಸ್ಕೊಂಡು ಬರ್ತಾರೆ. ಅದೇ ರೀತಿ ಈಗಲೂ ಕೂಡ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಸ್ವಾಗತ ಕೋರಿದ ಲೋಕೇಶ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಪುಟಾಣಿ ಕುಮಾರಿ ರುಚಿತಾ ಅವರಿಂದ ಒಂದು ಪ್ರಾರ್ಥನೆ ಗೀತೆ ಬುದ್ಧಿಯಿಂದ ಬುದ್ಧನಾಗು ಅನ್ನೋ ಒಂದು ಹಾಡು ನಿಮ್ಮೆಲ್ಲರಿಗೋಸ್ಕರ. ದಾನದಲ್ಲಿ ಕರುಣನಾಗು, ಸತ್ಯದಲ್ಲಿ ಹರಿಚಂದ್ರನಾಗು, ಸ್ನೇಹದಲ್ಲಿ ಸುಯೋಧನ, ಪ್ರೇಮದಲ್ಲಿ ಆರಾಧನ, ಪರರೆ ಹಿತಕ್ಕೆ ನಿತ್ಯೋಧನಾಗು, ಸತ್ತ ಮೇಲು ಜಿತ್ಮತ್ತನಾಗು, ಸತ್ತ ಮೇಲು ಜಿತ್ಮತ್ತನಾಗು, ಹಣವಿದ್ದರು ನೀ ಬಡವನಾಗು, ಹೃದಯದಿಂದ ಸಿರಿವಂತನಾಗು, ಜಾತಿ ಅಂದರೆ ವೈರಿ ಹಾಗೂ ಸಹಬಾಳ್ವೆಗೆ ನೀನ್ ಮಿತ್ರನಾಗು, ವೇಷದಿಂದ ನೀ ಮುಕ್ತನಾಗು, ಹೃದಯ ಬಿಡಿಸಿ ಪ್ರೀತಿ ಹಂಚಿ ಬಸವನಾಗು, ನೀನ್ ಬಸವನಾಗು, ಕರುಣೆಯೇ ಒಳಿತು ಮಾಡಿನಿ ಮನುಜನಾಗು, ಒಳಿತು ಮಾಡಿನಿ ಮನುಜನಾಗು, ಕರುಣೆಯಲ್ಲಿ ಸಂತನಾಗು, ಪ್ರೀತಿ ಹಂಚುವ ಶರಣನಾಗು, ಕೋಪ ಕೊಲ್ಲುವ ಶಸ್ತ್ರವಾಗು, ಪ್ರೀತಿ ಗೆಲ್ಲುವ ಮಂತ್ರವಾಗು, ಮೋಸ ದೂರಿ ಬದುಕು ಅರಿಯುವ ನೀನ್ ಯತ್ನನಾಗು, ಮೋಸ ದೂರಿಗೆ ಆದಿಶೇಷನಾಗು, ಶರಣ ಬಂದರೆ ನೀ ಶರಣನಾಗು, ಮರಣ ಬಂದರೆ ನೀ ಸಿದ್ಧನಾಗು, ಮನುಜ ಸಿದ್ಧನಾಗು, ಪುಟ್ಟ ಪುಟ್ಟ ಕೃಷ್ಣ ಪುಟಾಣಿ ಕೃಷ್ಣ, ಬಲಾರಿಗಳಿಗೆ ದೊಡ್ಡ ಬೆಣ್ಣೆ ಮುದ್ದೆ, ತೆಗಿದ ನೆಕ್ಕಿದ ತೆಗಿದ ನೆಕ್ಕಿದ, ಕೈಯೆಲ್ಲ ಬೆಣ್ಣೆ ಮುಖವೆಲ್ಲ ಬೆಣ್ಣೆ, ಕೃಷ್ಣ ನಮ್ಮ ಕೃಷ್ಣ, ಸುರಪುರ ಸುರಪುರ, ಮಜ್ಜಿಗೆ ಕಡೆದು ಹೂವನೆಲ್ಲ ಕಟ್ಟಿ ಮಾಲಯ ಮಾಡಿ ವಿಷ್ಣುವಿಗೆ ಹಾಕಿ ವಂದನೆ ಮಾಡಿ. ಥ್ಯಾಂಕ್ ಯು. ಎಷ್ಟು ಮುದ್ದು ಮುದ್ದಾಗಿ ಹಾಡಿದ ನಮ್ಮ ಕುಮಾರಿ ರುಚಿತಾರವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ಕೊಡೋಣ. ಬಹುಶಃ ನೀವು ಇರ್ತಾರೆ ಶ್ರಾವಣದಲ್ಲಿ ಹೇಗೆ ಮಳೆಯ ತುದಿಯ ಒಂದು ಕಾಲಕ್ಕೆ ಹೋಗುತ್ತೆ, ಹಾಗೆ ಆಮೇಲೆ ಅದ್ರ ಜೊತೆಗೆ ಮಹೇಶ್ ಅಣ್ಣನವ್ರು ಯಾವಾಗ್ಲೂ ಹೇಳ್ತಾರೆ, ಮಗು ಅಂದ್ರೆ ಮಕ್ಳು ಅಂದ್ರೆ ನಮ್ಮ ಅಜ್ಜಿ ಹೇಳ್ತಿದ್ರು ಅದು ದೇವ್ರು ಅಂತ, ದೇವ್ರಿಗೆ ಸಮ ಅಂತ. ಈ ಒಂದು ಕಾರ್ಯಕ್ರಮಕ್ಕೆ
ಆ ಮಾತಿನ ಮತ್ತು ಗಾಯನದ ಜೀವನದ ಸಾರ ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಮಾತಿನ ಗಾಯನದ ಒಂದು ಅಕ್ಷತೆಯನ್ನ ದೇವರ ಸ್ವರೂಪದಲ್ಲಿ ಆ ಪುಟಾಣಿ ನಮಗೆಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಶುಭಾರಂಭ ಕೊಟ್ಟಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಇನ್ನೊಂದು ಸಲ ಕೊಡೋಣ. ಈಗ ಈ ಕಾರ್ಯಕ್ರಮದ ಬಗ್ಗೆ ಒಂದು ಸಣ್ಣ ಪರಿಚಯ. ಬಹುಶಃ ಎಷ್ಟೋ ಜನಕ್ಕೆ ಈ ಕಾರ್ಯಕ್ರಮ ಏನು ಎಂತ ಅಂತ ಗೊತ್ತಿಲ್ಲದಲೇ ಇರ್ಬೋದು. ಇನ್ನ ಮಾಧ್ಯಮ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇರೋರಿಗೆಲ್ಲ ಇದು ಹಿಂಗೊಂದು ನಡೀತಾ ಇದೆ ನಮ್ಮ ಊರಲ್ಲಿ ಅಂತ ಒಂದು ಐಡಿಯಾ ಇರ್ಬೋದು. ಹಾಗಾಗಿ ಒಂದು ಸಣ್ಣದಾಗಿ ಪರಿಚಯ ಮಾಡ್ತೀನಿ ಈ ಕಾರ್ಯಕ್ರಮದ ಬಗ್ಗೆ. ಬಂಧುಗಳೇ, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ಐಸಿರಿ ಫೌಂಡೇಶನ್ ಇನ್ ಕೊಲಾಬ್ರೇಷನ್ ವಿತ್ ಐಸಿರಿ ಟುಡೇ, ಈ ಒಂದು ಕಾರ್ಯಕ್ರಮ ದಿನಾಂಕ 26 ಜುಲೈ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ HD ತಮ್ಮಯ್ಯಣ್ಣನವರ ಮನೆಯಲ್ಲಿ ಈ ಅಭಿಯಾನಕ್ಕೆ ಚಟ್ನಳ್ಳಿ ಮಹೇಶ್ ಅಣ್ಣ ಹಾಗೂ ಮಾರ್ಗದರ್ಶಕರಾದ ಪ್ರಭುಲಿಂಗ ಶಾಸ್ತ್ರಿ ಅಣ್ಣನವರ ಒಂದು ನಾಯಕತ್ವದಲ್ಲಿ, ಜೊತೆಗೆ ನಾವು ಒಂದು ಪುಟ್ಟ ಅವರ ಹಿಂದೆ ಒಂದು ಚಾಲಕರಾಗಿ ನೆಡ್ತಾ ಬಂದು ಇವತ್ತು 27ನೇ ದಿನಕ್ಕೆ ನಮ್ಮ ಒಂದು ಜೋಡಿ ಲಿಂಗದಳ್ಳಿಯಲ್ಲಿ ಆಚರಿಸ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಾ. ಯಾಕೆ ಇದನ್ನ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ಬರ್ಬೋದು. ನೋಡಿ, 3 ಸಂಸ್ಥೆಗಳಲ್ಲಿ 3 ಪದಗಳಿದೆ. ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದಲ್ಲಿ ಸಂಸ್ಕೃತಿ ಅನ್ನೋ ಪದ ಇದೆ, ಕೇಳಿಸ್ತಿದೆ ಅಲ್ಲ, ಸಂಸ್ಕೃತಿ. ಎರಡನೇದ್ರಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಸಾಹಿತ್ಯ ಅನ್ನೋ ಒಂದು ಪದ ಇದೆ. ಐಸಿರಿ ಫೌಂಡೇಶನ್ ಮತ್ತೆ ಐಸಿರಿ ಟುಡೇ ಸಾಮಾಜಿಕವಾದ ವಿಚಾರ ಮೇಲೆ ಕೆಲಸ ಮಾಡುವಂತದ್ದು. ಸೊ ಸಂಸ್ಕೃತಿ, ಸಾಹಿತ್ಯ, ಸಾಮಾಜಿಕ ವಿಚಾರಗಳನ್ನ 27 ದಿನಗಳ ಕಾಲ, ನಾಳೆ 28ನೇ ದಿನ ಅದು ಸಮಾರೋಪ ಸಮಾರಂಭ, 21 ಮಾಸದ ಕಾಲ ಒಂದೊಂದು ಮನೆ ಮತ್ತು ಒಂದೊಂದು ಕುಟುಂಬ, ಒಂದೊಂದು ಹಳ್ಳಿ, ಒಂದೊಂದು ಮನಕ್ಕೆ ಗ್ರಾಮೀಣ ವಿಚಾರಧಾರೆಯನ್ನ ತೆಕ್ಕೊಂಡು ನಮ್ಮ ಚಟ್ನಳ್ಳಿ ಮಹೇಶ್ ಅಣ್ಣನವರು ಇದೊಂದು ಚಾಲನೆ ಮಾಡ್ಬೇಕು ಅಂತ ಒಂದು ಶುರು ಮಾಡಿದ್ರು. ಇಲ್ಲಿ ಒಂದು ಪಕ್ಷ ಆಗಿರ್ಲಿ, ಒಂದು ಜಾತಿ ಆಗಿರ್ಲಿ, ಅಥವಾ ಒಂದು ಧರ್ಮ, ಒಂದು ಪಂಗಡ, ಇದ್ಯಾವುದೇ ಒಂದು ಯಾವುದೇ ಭೇದ ಭಾವ ತಾರತಮ್ಯ ಇಲ್ದಲೆ ನಾವು ಬೇರೆ ಭಾಗದಲ್ಲಿ, ಚಿಕ್ಕಮಗಳೂರಲ್ಲಿ ಮೂಡಿಗೆರೆಯಲ್ಲಿ ಮಾಡಿದ್ವಿ, ಜಾವಗಲಲ್ಲಿ ಮಾಡಿದ್ವಿ, ಕಲ್ಯಾಣ ನಗರದಲ್ಲಿ ಮಾಡಿದ್ವಿ, ಅದಾದ್ಮೇಲೆ ಕೋಟೆಲ್ ಮಾಡಿದ್ವಿ, ವಿಜಯಪುರದಲ್ಲಿ ಮಾಡಿದ್ವಿ, ನಿಡ್ಘಟ್ಟದಲ್ಲಿ ಮಾಡಿದ್ವಿ, ಎಸ್ಬಿದ್ರಲ್ಲಿ ಮಾಡಿದ್ವಿ, ಬೆಳವಾಡಿಲಿ ಮಾಡಿದ್ವಿ, ಇವತ್ತು ಜೋಡಿಲಿಂಗದಲ್ಲಿ ಮಾಡ್ತೀವಿ. ಈ ತರ 27 ದಿನಗಳ ಕಾಲ ಒಂದು ಅಭಿಯಾನವನ್ನ ನಾವು ಇದನ್ನ ಆಯೋಜಿಸ್ಕೊಂಡು ಬಂದಿದ್ದೀವಿ. ನೀವು ನೋಡ್ಬೋದು, ನಮ್ಮ ಇನ್ವಿಟೇಷನ್ ನಾವೆಲ್ಲರಿಗೂ ಕೊಟ್ಟಿದ್ದೀವಿ. ಯಾವನ ಪತ್ರಿಕೆಯಲ್ಲಿ ಬಸವಣ್ಣನವರದಾಗಿರ್ಲಿ, ಕನಕದಾಸರದಾಗಿರ್ಲಿ, ಒಂದು ಸ್ವಾಮಿ ವಿವೇಕಾನಂದರವರಾಗಿರ್ಲಿ, ಕುವೆಂಪು ಅವರದಾಗಿರ್ಲಿ, ಅವರ ವಿಚಾರ, ಮತ್ತೆ ಅಂಬೇಡ್ಕರ್ ಅವರ ವಿಚಾರ, ಹೀಗೆ ಎಲ್ಲಾ ವಿಚಾರಧಾರೆಗಳ ಒಂದು ಅನುಭವವನ್ನ ಅವರದೇ ಆದ ಒಂದು ದೃಷ್ಟಿಕೋನದಲ್ಲಿ, ಅವರದೇ ಆದ ಒಂದು ಅನುಭವ, ಏನು ಚಿಕ್ಕಮಗಳೂರಿಂದ ಚಿಕಾಗೋ ತನಕ ಖ್ಯಾತಿ ಮಾಡಿರುವಂತಹ ನಮ್ಮ ವಿಶ್ವವಿಖ್ಯಾತ ಚಟ್ನಳ್ಳಿ ಮಹೇಶ್ ಅಣ್ಣನವರು ಅವರದೇ ಆದ ಒಂದು ಶೈಲಿಯಲ್ಲಿ ಈ ವಿಶ್ವನ ಒಂದೊಂದು ಮನೆಯಲ್ಲಿ ಒಂದೊಂದು ಬೀಜ ಆಗಿ, ಒಂದೊಂದು ವಿಚಾರದ ಬೀಜ ಆಗಿ ಬಿತ್ತುತ್ತಾ ಬಂದಿದ್ದಾರೆ. ಇವತ್ತು ನಾವ್ ಇಲ್ಲಿದ್ದೇವೆ. ಹೆಚ್ಚಾಗಿ ಮಾತಾಡೋದು ಬೇಡ. ಹಂಗಾರೆ ಇದು ನಾಳೆ ಎಂಡ್ ಆಗ್ತದೆ, 28ನೇ ದಿನ ಹೇಗಾಗುತ್ತೆ, ಏನಾಗುತ್ತೆ ಅಂತ ಕೆಲವ್ರು ಕೇಳ್ಬೋದು. ಹಾಗಾಗಿ 28ನೇ ದಿನ ನಾಳೆ ಸಮಾರೋಪ ಸಮಾರಂಭ, ಎಲ್ಲೂ ದೂರ ಇಲ್ಲ. ಇಲ್ಲಿಂದ ನಾವು ದಾರಿಲಿ ಬರ್ತಾ ನಮ್ಮ ಚಟ್ನಳ್ಳಿ ಫಾರ್ಮ್ ಅಂತ ಎಲ್ಲರೂ ಕೇಳಿದ್ದೀರಾ, ಚಟ್ನಳ್ಳಿ ಮಹೇಶ್ ಅಣ್ಣನವ್ರದ್ದು, ಅಲ್ಲಿ ನಾಳೆ ಸಂಜೆ 4 ಗಂಟೆಯಿಂದ ಸಮಾರೋಪ ಸಮಾರಂಭ. ಅಂದ್ರೆ ಈ ಕಾರ್ಯಕ್ರಮ, ಈ ವರ್ಷದ ಈ ಅಭಿಯಾನ, ಈ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯ ಕೊನೆಯ ದಿನ ನಾಳೆ ವಿಶೇಷವಾಗಿ ನೀವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ರೆ ಚಟ್ನಳ್ಳಿ ಫುಡ್ಸ್ ಅಂತ ನೀವು ಕೇಳಿರ್ಬೋದು, ನೋಡಿದ್ದೀರಾ? ಇಲ್ಲಿ ತೇಜ ಅಮ್ಮ ಅವರು ಒಂದು ಕಿಲ್ಸಾಗೆ ರುಬ್ತಾ ಇದ್ದಾರೆ, ಒಂದು ಇದು ರಾಗಿ ಹಾಲನ್ನ, ರಾಗಿ ಮಾಲ್ಟನ್ನ ಒಂದು ಮಾಡ್ತಾ ಅದರಲ್ಲಿ ಪರಿಶ್ರಮ ಹಾಕಿ ಈ ಒಂದು ಗ್ರಾಮೀಣ ಆಹಾರ ಪದ್ಧತಿಯ ಒಂದು ಉಳಿಸುವಿಕೆಗಾಗಿ ಇಡೀ ಕುಟುಂಬ, ನಮ್ಮ ಚಟ್ನಳ್ಳಿ ಮಹೇಶ್ ಅಣ್ಣನವರ ಕುಟುಂಬ ಒಂದು ಅಭಿಯಾನ, ಒಂದು ಉದ್ಯಮ ಮತ್ತು ಎಲ್ಲಾ ತರದ ಒಂದು ಪ್ರಯತ್ನ ಮಾಡ್ತಾ ಇದೆ. ಆ ಒಂದು ಉದ್ಯಮ, ಆ ಒಂದು ಚಟ್ನಳ್ಳಿ ಫುಡ್ಸ್ ನ ಅಧಿಕೃತವಾಗಿ ನಾಳೆ ಉದ್ಘಾಟನೆ ಗಣ್ಯರಿಂದ ನಡೀತಾ ಇದೆ ಚಟ್ನಳ್ಳಿ ಫಾರ್ಮ್ಸ್ ಅಲ್ಲಿ. ಅದ್ರ ಬಗ್ಗೆ ಮಹೇಶ್ ಅಣ್ಣನವರು ಕೂಡ ಹೇಳ್ತಾರೆ. ಹಾಗಾಗಿ ಅಲ್ಲಿ ಅವರ ಪುಸ್ತಕ ಲೋಕಾರ್ಪಣೆ ಆಗ್ತದೆ, ಗಣ್ಯರು ಬರ್ತಾ ಇದ್ದಾರೆ, ಶಾಸಕರಾದ HD ತಮ್ಮಯ್ಯಣ್ಣನವರು, ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, BL ಶಂಕರ್ ಅವರು, ಹೀಗೆ ಮತ್ತು ಜೊತೆಗೆ ಎಷ್ಟೋ ಮಠಾಧಿಪತಿಗಳು, ಅಂದ್ರೆ ಸ್ವಾಮೀಜಿಗಳು, ಬುದ್ಧಿಯರು, 8-7 ಮಠದ ಸದ್ಗುರುಗಳು ಎಲ್ಲರೂ ಬರ್ತಾ ಇದ್ದಾರೆ. ಹೀಗೆ ಈ ಕಾರ್ಯಕ್ರಮ 1 ತಿಂಗಳ ಕಾಲ ಶುರುವಾಗಿ ಇವತ್ತು ಲಾಸ್ಟ್ ಬಸ್ ನಾಟ್ ಲೀಸ್ಟ್ ಅಂದ್ರೆ ನಾಳೆ ಎಂದಾಗ್ತದೆ, ಇವತ್ತು ಒಂದು 27ನೇ ದಿನವನ್ನ ಇಲ್ಲಿ ಮಾಡ್ತಾ ಇದ್ದೇವೆ. ಇವತ್ತೊಂದು ಸಂಜೆ ಆಗಿರ್ಬೋದು, ಇವತ್ತೊಂದು ಸಮೂಹ ಆಗಿರ್ಬೋದು, ಇದು 5 ವರ್ಷ, 10 ವರ್ಷ, 15 ವರ್ಷ ಆದ್ಮೇಲೆ ಇದೊಂದು ಸಾಂಸ್ಕೃತಿಕ ಸಾಮಾಜಿಕ ಅಭಿಯಾನವನ್ನ ಚಟ್ನಳ್ಳಿ ಮಹೇಶ್ ಅಣ್ಣನವರು ಮಾಡಿದ್ರು ಅಂತ
ಚಿಕ್ಕಮಗಳೂರಿನ ಇತಿಹಾಸದಲ್ಲಿರುತ್ತೆ. ಅದನ್ನೆಲ್ಲ ಸಾಕ್ಷಿಸೋಕೆ ನೀವೆಲ್ಲರೂ ಬಂದಿದ್ದೀರಾ. ಆ ಸಮಯಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ವೇದಿಕೆ ಮೇಲಿರೋರಿಗೆ ಮತ್ತೊಂದು ಜೋರಾದ ಚಪ್ಪಾಳೆ ನಾವು ಕೊಡ್ಲೇಬೇಕು ಬಂಧುಗಳೇ. ಈಗ ಹೆಚ್ಚು ಕಾಯೋದ್ ಬೇಡ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಾವು ಮಾಡೋಣ. ವೇದಿಕೆ ಮೇಲಿರುವ ಗಣ್ಯರಿಂದ ಜ್ಯೋತಿ ಹಚ್ಚುವ ಮೂಲಕ, ಅಂದ್ರೆ ದೀಪ ಬೆಳಗುವ ಮೂಲಕ ಮತ್ತು ಗಿಡಕ್ಕೆ ಒಂದು ನೀರನ್ನು, ಪರಿಸರ ಉಳಿಸುವ ಒಂದು ಸಂದೇಶವನ್ನು ಕೊಡುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕು ಅಂತ ಮನವಿ ಮಾಡ್ಕೊಂತಿದ್ದೇನೆ. ಬೇಲೂರಿಂದ ಬರ್ತಾರೆ, 27 ದಿನಗಳ ಕಾಲ ಬೇಲೂರಿಂದ ಬರ್ತಾರೆ. ಹಾಗೂ ಅದ್ರ ಜೊತೆಗೆ ಅವರಿಗೆ ಎಷ್ಟೋ ಆರೋಗ್ಯದ ವಿಚಾರಗಳಲ್ಲಿ ಎಷ್ಟೋ ತೊಂದರೆಗಳಿದ್ದರೂ ಹಾಡ್ಬೇಕು ಅಂತ ಹಾಡ್ತಾರೆ. ಅದ್ರ ಬಗ್ಗೆ ಚಕ್ಕಳಿ ಮಹೇಶಣ್ಣನವರೇ ಹೇಳ್ತಾರೆ. ಹಾಗಾಗಿ ಆ ಗಾಯಕ, ಆ ಪ್ರೋತ್ಸಾಹಕ್ಕಾಗಿ ಮತ್ತೆ ಕಲಾ ಸೇವೆ ಮಾಡ್ತಿರೋ ಚಂದನ್ ಕುಮಾರಣ್ಣನವರಿಗೆ ಇನ್ನೊಂದು ಜೋರಾದ ಚಪ್ಪಾಳೆ. ಈಗ ಈ ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನ ನಮ್ಮ ವಿನು ಅಣ್ಣನವರು, ಎಸ್ಪಿದ್ರೆಯ ವಿನು ಅಣ್ಣನವರಿಂದ ನಡೆಸ್ಕೊಡ್ಬೇಕು ಅಂತ ನಾನು ಅವರ ಹತ್ರ ಮನವಿ ಮಾಡ್ಕೊಂತಿದ್ದೇನೆ. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯ ಬಂಧುಗಳೇ, ಈ ಕಾರ್ಯಕ್ರಮ ಕುರಿತು ಮಾತಾಡುವಷ್ಟು ದೊಡ್ಡವನಲ್ಲ, ಆದ್ರೂ ಎರಡೇ ಮಾತು. ಈಗ ಇಲ್ಲಿ ಕೂತಿರೋರು ಪ್ರತಿಯೊಬ್ಬರು ಕೂಡ ತಮ್ಮದೇ ಕ್ಷೇತ್ರದಲ್ಲಿ ಸಾಧಕರಾಗೇ ಬಂದು ಕೂತಿದ್ದೀರಾ. ನಮ್ಮ ವೇದಿಕೆ ಮೇಲೆ ಕೂತಿರೋರು ಇರಬಹುದು, ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಕೂತಿರೋರು ಇರಬಹುದು. ಎಲ್ಲರೂ ಕೂಡ ತಮ್ಮದೇ ಕ್ಷೇತ್ರದಲ್ಲಿ ಈಗೇನು ತಾವು ಕಾಯಕ ಮಾಡ್ತಾ ಇದ್ದೀವಿ ಅದರದ್ದೆಲ್ಲರೂ ಕೂಡ ಸಾಧಕರಾಗೇ ಬಂದು ಕೂತಿದ್ದೀರಾ. ಈ ಶ್ರಾವಣದಲ್ಲಿ ನಮ್ಮಲ್ಲಿ ಒಂದೇ ಒಂದು ಅಂತ ಹೇಳಿದ್ರೆ ಎಲ್ಲಾ ಕೆರೆಗಳು ಕೂಡ ತುಂಬಿದವೆ, ಎಲ್ಲರೂ ಕೂಡ ಬಾಗಿನ ಬಿಡ್ತಾ ಇರೋದನ್ನ ನೋಡಿದ್ದೀರಾ. ಆದ್ರೆ ನಮ್ಮ ಎಸ್ಬಿದ್ರೆ, ಲಿಂಗದಳ್ಳಿ, ನಾಗರಾಳು ಈ ಕೆರೆಗಳಿಗೆ ಮಾತ್ರ ನೀರಿನ ವ್ಯವಸ್ಥೆ ಇಲ್ಲ. ಶೀಘ್ರದಲ್ಲಿ ಅದಕ್ಕೂ ಕೂಡ ಬಾಗಿನ ಬಿಡುವಂತ ಕಾಲ ಬರ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ, ಒಂದು ಜೋರಾದ ಚಪ್ಪಲದೊಂದಿಗೆ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮದ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಸ್ತಾ. ಅದರಾಗೂ ಮುಖ್ಯವಾಗಿ ಈ ವೇದಿಕೆ ನಿರ್ಮಾಣ ಮಾಡಿಕೊಟ್ಟಂತ ನಮ್ಮ ಕುಮಾರಣ್ಣನವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಈಗ ಈ ಕಾರ್ಯಕ್ರಮದ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಕೂಡ 1, 2, 3, 4 ದಿವಸಗಳು ಮತ್ತೆ ಇಡೀ ಆಯಾಮದಲ್ಲಿ, ಇಡೀ ಅಭಿಯಾನದಲ್ಲಿ ನಮ್ಮೊಂದಿಗೆ ಸಹಕಾರ ಕೊಟ್ಟಿದ್ದು ಇನ್ನೊಬ್ರು ಅಂದ್ರೆ ಉದ್ಯಮಿಗಳಾದ ನಂಜೇಶ್ ಅಣ್ಣನವರು. ಇವತ್ತು ಕೂಡ ಅವರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ 1, 2 ಮಾತುಗಳನ್ನ ಜನರಿಗೆ, ನಮ್ಮ ಗ್ರಾಮಸ್ಥರಿಗೆ ಹೇಳ್ಬೇಕು ಅಂತ ಮನವಿ ಮಾಡ್ಕೊಂತ ಇದ್ದೇನೆ. ಗ್ರಾಮಸ್ಥರಿಗೆ ನನ್ನ ನಮಸ್ಕಾರಗಳು. ಇದೇನು ಶ್ರಾವಣ ಸಂಜೆ ಇವತ್ತಿಗೆ ಅವ್ರು ಹೇಳದಂಗೆ 27 ದಿನ ನಡೀತಿದೆ. ಈ 27 ದಿನದ್ದು ಒಂದು ವಿಶೇಷ ಏನು ಅಂದ್ರೆ 27 ದಿನನೂ ಒಂದೊಂದು ವಿಚಾರಗಳು ಚರ್ಚೆ ಆಗಿದ್ದಾವೆ. ಚಟ್ನಳ್ಳಿ ಮಹೇಶಣ್ಣವ್ರ ಮೂಲಕ 27 ದಿನನೂ ಒಂದೊಂದು ವಿಚಾರಗಳು ಚರ್ಚೆ ಆಗಿದ್ದಾವೆ. ಆ ವಿಚಾರಗಳ ಆಯ್ಕೆ ಹೆಂಗಿರುತ್ತೆ ಅಂದ್ರೆ ಅದು ನಡೆಯುವ ಸ್ಥಳ, ಅದಕ್ಕೆ ಅವಕಾಶ ಕೊಟ್ಟವರು ಮತ್ತೆ ಉದ್ಘಾಟನೆ ಭಾಷಣಕ್ಕೆ ಯಾರನ್ನ ಅವರು ಕರೆದಿದ್ದಾರೋ ಅವ್ರಿಗೂ ಆ ವಿಷಯಕ್ಕೂ ಸಂಬಂಧ ಇರುತ್ತೆ. ಉದಾಹರಣೆಗೆ ಇವತ್ತಿನ ವಿಷಯ ಭಗೀರಥ ಪ್ರಯತ್ನ. ಇದು ಇಲ್ಲಿ ನಡೆಸಕ್ ಅವಕಾಶ ಮಾಡಿಕೊಟ್ಟಿರೋ ಕುಮಾರಣ್ಣವರು. ಅವರು ಕೃಷಿ ಕ್ಷೇತ್ರದಲ್ಲಿ ಭಗೀರಥ ಪ್ರಯತ್ನ ಮಾಡಿ ಇವತ್ತು ಈ ಸ್ಥಾನಕ್ಕೆ 0 ಇಂದ ಇವತ್ತು ಹೀರೋ ಲೆವೆಲ್ಗೆ ಈ ಸ್ಥಾನಕ್ಕೆ ಬಂದಿದ್ದಾರೆ. ಅದೇ ರೀತಿ ಉದ್ಘಾಟನೆ ಇದಕ್ಕೆ ಕರೆದಿದ್ದ ನಮ್ಮ ಶಂಕರಲಿಂಗೇಗೌಡರು, ಎಸ್ಪಿದ್ರಿ ಅವರು, ಅವ್ರ ಬಗ್ಗೆನೂ ನಿಮಗೆ ಗೊತ್ತು. ಅವ್ರು ಮಾಡಿದ ಭಗೀರಥ ಪ್ರಯತ್ನದಿಂದ ಇವತ್ತು ಅಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಕೃಷಿ ಕ್ಷೇತ್ರದಲ್ಲಿರ್ಬೋದು,
ಅವರ ಒಂದು ಭಗೀರಥ ಪ್ರಯತ್ನದಿಂದ ಎಸ್ ಬಿದಿರೆ ಊರಲ್ಲಿ ಆ ಗ್ರಾಮದಲ್ಲಿ ಅಷ್ಟು ಅನುಕೂಲಗಳು ಬಂದಿದ್ದಾವೆ. ಸೊ ಅವರನ್ನ ಇವತ್ತು ಇಲ್ಲಿ ಉದ್ಘಾಟನೆ ಭಾಷಣ ಕರೆದಿದ್ದು ಆರೋಗ್ಯ ಸಮಸ್ಯೆಯಿಂದ ಅವರ ಮಗನಾದ ವಿನೂತನ್ ಅವರು ವೇದಿಕೆ ಹಂಚ್ಕೊಂಡಿರೋದು ನಮ್ಗೆಲ್ಲ ಖುಷಿಯಾದ ವಿಷಯ. ಸೊ ಆ ವಿಚಾರ ನಿಮ್ ಗಮನದಲ್ಲಿ ಇರಬೇಕು. 27 ದಿನನು 27 ವಿಚಾರಗಳು ಅದನ್ನ ನೆರವೇರಿಸಿಕೊಟ್ಟಿದ್ದ ಜಾಗ ಕೊಟ್ಟ ಪ್ರಮುಖರು ಮತ್ತೆ ಉದ್ಘಾಟನೆಗೆ ಬಂದವರು ಮೂರಕ್ಕೂ ಒಂದು ಸಂಬಂಧ ಇರುತ್ತೆ. ಅದರ ಮೇಲೆ ಈ ವಿಚಾರಗಳನ್ನ ಹಂಚ್ಕೊಳಕ್ಕೆ ಮಹೇಶ್ ಅಣ್ಣವರು ಕೂತ್ಕೊಂಡು ಪ್ಲಾನ್ ಮಾಡಿ 27-28 ದಿನದ್ದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಬಂದಿದೆ. 27 ವಿಭಿನ್ನ ಅಂದ್ರೆ ಬೇರೆ ಬೇರೆ ಜಾಗದಲ್ಲಿ. ನಾಳೆ 28ನೇ ತಾರೀಕು ಕೊನೆಯದಾಗಿ ಅವರ ಫಾರ್ಮ್ ಹೌಸ್ ಅಲ್ಲಿ ನಾಳೆ 4 ಗಂಟೆಗೆ ಶುರು ಆಗುತ್ತೆ. ಅಲ್ಲಿ 27 ದಿನದ್ದು ಒಂದು ಸಮ್ಮರಿ ವಿಚಾರಗಳು ಚರ್ಚೆ ಆಗ್ತವೆ. ಎಲ್ಲರೂ ತಾವುಗಳು ಬಂದು ಅಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳಕಂತೀನಿ. ಮುಖ್ಯವಾಗಿ ಇವತ್ತು ಈ 27 ದಿನದಲ್ಲಿ ನಾನು 4 ಕಡೆ ಹೋಗಿದ್ದೀನಿ. ಅದರಲ್ಲಿ ಒಂದು 5 ಕಡೆ ಇಷ್ಟು ಜನ ಬಹಳ ಉತ್ಸಾಹದಿಂದ ಇಷ್ಟು ಜನ ಕಾಣ್ತಾರೆ. ಒಂದು 4-5 ಕಡೆ ಇರ್ಬೋದು. ಇನ್ನು ಮಿಕ್ಕಿದ ಕಡೆ ಎಲ್ಲ ಮನೆ ಮಟ್ಟಿಗೆ ಅಥವಾ ವಟಾರದ ಮಟ್ಟಿಗೆ ಅಥವಾ ಏರಿಯಾ ಮಟ್ಟಿಗೆ ಇತ್ತು. ಇವತ್ತು ಇಷ್ಟೊಂದು ಗ್ರಾಮಸ್ಥರು ಬಂದಿರೋದಕ್ಕೆ ನನಗೆ ಏನಾಗ್ತಿಂತ ಇಷ್ಟು ದಿನ ಇವರು ಈಗೇನು ಐಸಿರಿ ಫೌಂಡೇಶನ್ ಅದ ನಮ್ಮ ರೋಹನ್ ಚಟ್ನಳ್ಳಿ ಮಹೇಶ್ ಅಣ್ಣ ಮತ್ತೆ ಪ್ರಭುಲಿಂಗ್ ಶಾಸ್ತ್ರಿ ಇವರೆಲ್ಲ ಒಂದು ಟೀಮ್ ಕಟ್ಕೊಂಡು ನಮ್ಮ ಚಂದನ್ 27 ದಿನದಿಂದ ಏನು ಅದಕ್ಕೆ 27 ದಿನದ ಹಿಂದೆ ಒಂದು ತಿಂಗಳದ್ದು ಗ್ರೌಂಡ್ ವರ್ಕ್ ಇರುತ್ತೆ. ಆ 2 ತಿಂಗಳಿಗೆ ಇವತ್ತು ಕೊನೆ ದಿನ, ಇವತ್ತು ಶ್ರಾವಣ ಇದು ಕೊನೆ ದಿನ. ಇವತ್ತು ಇದಕ್ಕೆ ಅರ್ಥ ಸಿಕ್ತು ಅಂತ ನನಗೆ ಅನಿಸ್ತಿದೆ. ಹಂಗಾಗಿ ಇಂದಳಿ ಎಲ್ಲಾ ಗ್ರಾಮಸ್ಥರಿಗೆ ಮತ್ತೆ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಕುಮಾರಣ್ಣ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇಷ್ಟು ಮಾತುಗಳು ಹೇಳ್ಬಿಟ್ಟು ಒಂದು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ನನ್ನ ನಮಸ್ಕಾರಗಳು. ಸೊ ಭಗೀರಥ ಪ್ರಯತ್ನದ ವಿಚಾರವಾಗಿ ಮಹೇಶ್ ಅಣ್ಣವ್ರು ಏನ್ ಮಾತಾಡ್ತಾರೆ. ಜಗಜ್ಜನನಿಗೆ ನಮಿಸಿ ತುಂಬಾ ಆಹ್ಲಾದಕರವಾದಂಥ ರಸಗಳಿಗೆಯನ್ನ ಸಾಂಸ್ಕೃತಿಕ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಬಹುದೊಡ್ಡ ಸಹಕಾರವನ್ನಿತ್ತಂತ ನಿಮ್ಮೆಲ್ಲರ ಪ್ರೀತಿಯ ರೈತ ಬಂಧು ಕುಮಾರಣ್ಣ ಅವ್ರ ತಾಯಿಯವರಿದ್ದಾರೆ. ಅವ್ರಿಗೆ ಖಚಿತವಾಗಿ ನಾವು ನೀವು ಚಪ್ಪಾಳೆ ಹೊಡೆಯುವ ಮುಖೇನ ಶಿಫಾರಸ್ ಮಾಡಬೇಕಾಗಿಲ್ಲ. ಇಂಥ ಅದ್ಭುತವಾದಂಥ ರಸಗಳಿಗೆಯನ್ನು ನಿರ್ಮಾಣ ಮಾಡಿದಂಥ ಅವರ ಹೃದಯದ ಶುದ್ಧತೆ ಇದೆಯಲ್ಲ, ಡೆಫಿನೆಟ್ ಆಗಿ ಅವ್ರ ಮುಂದೆ ಅವ್ರಿಗೆ ಬಾಳು ಒಂದು ವರವಾಗಿ ಪರಿಣಮಿಸುತ್ತೆ ಅಂತ ಅಭಯ ಆ ಭಗವಂತನಿಂದ ಸದಾ ಅವ್ರ ಮೇಲಿರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲಿ ಮಾತಾಡ್ತಕ್ಕಂಥ ಹಿರಿಯರೆಲ್ಲ ಬಾರಿ ಮಾತಾಡಿ ಕಾರ್ಯಕ್ರಮದ ಕಿರೇಂದ್ರ ಬಿಂದು 27 ದಿನ ಪ್ರವಚನ ಮಾಡಿ ಬಂದಿದ್ದಾರೆ. ಭಾರಿ ಯಶಸ್ವಿಯಾಗಿ ನಿರಂತರವಾಗಿ ನಿರಾತಂಕವಾಗಿ ಸಾಕ್ತಾ ಇದೆ ಅಂತಕ್ಕಂಥ ಮಾತು ಹೇಳಿದಂಥ ಸಂದರ್ಭದಲ್ಲಿ ನಾನು ಹೊಳೆದಂಥ ಸತ್ಯವನ್ನ ಬಿಚ್ಚು ಮನಸ್ಸಿನಿಂದ ತಮ್ಮ ಎದುರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಡೆಫಿನೆಟ್ ಆಗಿ ಅಭಿಯಾನದ ಯಶಸ್ಸು ಏನಾರ ಆಗಿದ್ರೆ ಅದು ನನ್ನ ಮಾತಿನಿಂದ ಅಲ್ಲ. ಮೊದಲನೇ ಯಶಸ್ಸು ಯಾರಿಗಾದ್ರೂ ಸಿಗಬೇಕು ಅಂದ್ರೆ ನಿಮ್ಮೆಲ್ಲರ ಪ್ರೀತಿಗಾಗಿರ್ತಕ್ಕಂಥ ಚಂದನ್ ಅವರ ಸಿರಿಕಂಠದ ಗಾಯನಕ್ಕೆ ಸಲ್ಲಬೇಕು ಅಂತಕ್ಕಂಥದ್ದು ನನ್ನ ತುಂಬಾ ಮುಕ್ತವಾದಂಥ ನಿವೇದನೆ ಅಂತೇಳಿ. ಸುಮ್ಮನೆ ಗಮನಿಸಿ ಬಂಧುಗಳೇ, ಕಾಲ ಕೆಟ್ಟುಬಿಟ್ಟಿದೆ. ಕೇಳಬಾರ್ದು ಹಾಡು ಕೇಳ್ತಾರೆ, ಕೇಳಬಾರ್ದು ಡ್ಯಾನ್ಸ್ ನೋಡ್ತಾರೆ. ನಿಜವಾದಂಥ ಸತ್ವನೇ ಮರ್ತೋಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ನಿಜವಾದಂಥ ಉದ್ದೇಶ ಅಂದ್ರೆ ನಮ್ಮ ಬದುಕು ಸುಮ್ಮನೆ ನಿರರ್ಥಕವಾದಂಥ 3 ಅಕ್ಷರದ ಶಬ್ದ ಅಲ್ಲ. ನಮ್ಮ ಬದುಕಿನ ಹಿಂದೆ ಬಹುದೊಡ್ಡ ದಾರ್ಶನಿಕರ ಇತಿಹಾಸ ಇದೆ, ಭಾರಿ ಭಗವಂತನ ಕೃಪೆ ಇದೆ, ಶರಣರ ಸಂಸ್ಕೃತಿ ಇದೆ, ದಾಸರು ಕನಕದಾಸರು ಪುರಂದರಸರ ಮಹಿಮೆ ಇದೆ, ಜನಪದರ ಸತ್ವ ಇದೆ, ನಮ್ಮ ಅಜ್ಜ ನಮ್ಮ ಅಜ್ಜಿ ಹಿಂಗಿದ್ರು ಅಂತಕ್ಕಂಥ ಬಾಳ ಮಹಿಮೆ ಇದೆ. ಇವೆಲ್ಲವುಗಳ ಒಂದು ಅನಾವರಣ ಆಗಬೇಕು ಅಂತೇಳಿ, ಅನಾವರಣ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಈ ಕಾರ್ಯಕ್ರಮ ಭಾರಿ ಯಶಸ್ಸಾಗಿದೆ ಅಂದ್ರೆ ಅದು ನನ್ನ ಮಾತು ಜೊತೆಗೆ ಅವ್ರಿಗಿಂತ ಜೊತೆಯಾಗಿ ನಾವು ಡೆಫಿನೆಟ್ ಆಗಿ ಶಿರವಾಗಿ ನಮಿಸಿ ಒಂದು ದೊಡ್ಡ ಧನ್ಯವಾದ ಹೇಳಬೇಕು. ಅಂದ್ರೆ ಇಷ್ಟು ಸಂಯಮದಿಂದ ಕೂತಿರ್ತಕ್ಕಂಥ ಹಾಜರಿರ್ತಕ್ಕಂಥ ನಿಮ್ಮಂತ ಗುಣಾತ್ಮಕವಾದಂಥ ಶ್ರೋತೃಗಳಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತಕ್ಕಂಥದ್ದನ್ನ ಅತ್ಯಂತ ಖುಷಿಯಿಂದ ಹೇಳುತ್ತೀನಿ ಅಂತೇಳಿ. ಯಾರಿಗಾಡ್ ಹೇಳ್ತೀರಾ ನೀವು? ಯಾರಿಗೆ ಮಾತಾಡ್ತೀರಾ ನೀವು? ಕೇಳ್ತಕ್ಕಂಥ ಕಿವಿಗಳೇ ಇಲ್ಲ ಅಂದ್ರೆ ಆ ಕವಿಗೆ ಬೆಲೆ ಇರುತ್ತಾ? ಆ ಸಾಹಿತ್ಯದ ಉವಾಚಕ್ಕೆ ಬೆಲೆ ಇರುತ್ತಾ? ಹಾಗಾಗಿ ನಾಡಿನಲ್ಲಿ ಕೇಳಿದ್ರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತೇಳಿ. ಏನ್ ಕೇಳಬೇಕು? ಏನೇನೋ ಕೇಳೋದಲ್ಲ, ಕೇಳಬೇಕಾದ್ದನ್ನೇ ಕೇಳಬೇಕು ಅಂತೇಳಿ. ಏನ್ ನೋಡ್ಲಿಕ್ಕೆ ಭಗವಂತ ಕಂಡ್ಕೊಟ್ರದ್ ನಮಗೆ? ಏನೇನೋ ನೋಡ್ಲಿಕ್ಕಲ್ಲ ಅಂತೇಳಿ, ನೋಡ್ಬೇಕಾದ್ದನ್ನೇ ನೋಡ್ಬೇಕು ಅಂತೇಳಿ. ಎಲ್ಲಿಗೆ ಹೋಗ್ಬೇಕು ನಮ್ಮ ಕಾಲು? ಎಲ್ಲೆಲ್ಲಿಗೂ ಹೋಗೋದಲ್ಲ, ಹೋಗ್ಬೇಕಾದ ಜಾಗಕ್ಕೆ ಹೋಗ್ಬೇಕು ಅಂತೇಳಿ. ಚಂದನ್ ಆಡುವ ಕೇಳಿ 12ನೇ ಶತಮಾನದಿಂದ ಬಹಳ ಸೂತ್ರ ಕೊಡ್ತಾರೆ ಬಸವಣ್ಣವ್ರು ನಮಗೆ. ಏನ್ ಹೇಳ್ತಾರೆ ನಿನಗೆ? ನೋಡಪ್ಪ, ಜನಕ್ಕೂ ದನಕ್ಕೂ ವ್ಯತ್ಯಾಸ ಇದೆ. ದನ ಬೇಕಾದ್ರೆ ಎಲ್ಲೆಲ್ಗಾರು ಹೋಗ್ಬೋದು, ಆದ್ರೆ ಜನ ನೀನು ಹೋಗ್ಬಾರ್ದು. ಯಾಕೆ? ನೀನು ಮನುಕುಲ ಇಡೀ ಪ್ರಾಣಿ ಕುಲದಲ್ಲಿ ನೀನು ವಿಶೇಷವಾದ ಪ್ರಾಣಿ. ಹೆಂಗ್ ವಿಶೇಷ ನೋಡಿ? ದನಿಗೆ ಯಾಕೆ ಬಾಯಾರಿಕೆ ಇದೆಯೋ ನಮಗೂ ಬಾಯಾರಿಕೆ ಇದೆ ರೀ.
ದನಿಗೆ ಹೇಗೆ ಹಸಿವಾಗುತ್ತೋ ನಮಗೂ ಹಸಿವಾಗುತ್ತೆ ರೀ. ದನಿಗೆ ಹೇಗೆ ನೋವಾಗುತ್ತೋ ನಮಗೂ ನೋವಾಗುತ್ತೆ. ದನಿಗೆ ಏನು ಕಾಮನೆಗಳಿದೆಯೋ ಆಸೆಗಳಿದೆಯೋ ನಮಗೂ ಇದೆ. ಅದ್ರ ವ್ಯತ್ಯಾಸ ಏನಿದೆ? ದನಕ್ಕೆ ಯಾವ್ಯಾವ ಆಸೆಗಳನ್ನ ಯಾವ್ಯಾವಾಗ ಏನೇನ್ ಮಾಡಬೇಕು ಅಂತಕ್ಕಂಥ ಪ್ರಜ್ಞೆ ಇಲ್ಲ ಅಂತೇಳಿ. ಆದ್ರೆ ಮನುಷ್ಯನಿಗೆ ವಿಶೇಷವಾದ ಭಗವಂತ ವರ ಕೊಟ್ಟಿದ್ದಾನೆ. ನೀನು ಎಲ್ಲವನ್ನೂ ಕೂಡ ಸಂಯಮದಲ್ಲಿ ಮಾರ್ಪಾಡು ಮಾಡ್ಬೇಕು. ಯಾವಾಗ ತಿನ್ನಬೇಕು ಅವಾಗ ತಿನ್ನಬೇಕು, ಏನ್ ತಿನ್ನಬೇಕು ಅದನ್ನ ತಿನ್ನಬೇಕು, ಏನ್ ಕುಡಿಬೇಕು ಅದನ್ನ ಕುಡಿಬೇಕು. ಈ ನಿಟ್ಟಿನಲ್ಲಿ ಒಂದು ಸ್ಪಷ್ಟವಾದಂತ ಕಾನ್ಶಿಯಸ್ ಕೊಡ್ತಾನೆ ಭಗವಂತ. ಅದನ್ನೇ ತಿಳುವಳಿಕೆ ಅಂತಾರೆ. ನಾವೇನಿದೀವಿ ಭಾರಿ ಗಳಿಸ್ತಕ್ಕಂಥ ಜನ ಇದ್ದೀರಲ್ಲ ರೈತ ಮಿತ್ರರು, ಬೇಕಾದಷ್ಟು ಗಳಿಸ್ತೀವಲ್ಲ, ಗಳಿಸ್ಬೇಕು. ನೀವು ಆ ಗಳಿಸಿದ್ದನ್ನು ಬಳಸ್ಬೇಕು, ಬಳಸಿದ್ದನ್ನು ಸ್ವಲ್ಪ ಉಳಿಸ್ಬೇಕು. ಆ ಗಳಿಕೆ ಬಳಕೆ ಉಳಿಕೆಗಳ ಮಧ್ಯೆ ಕೊಂಚ ತಿಳುವಳಿಕೆ ಅನ್ನೋದನ್ನು ಕೊಟ್ಬಿಟ್ಟಿದ್ದಾನೆ ಭಗವಂತ. ಆ ತಿಳುವಳಿಕೆ ಯಾವತ್ತೂ ಅಪವ್ಯಯ ಆಗ್ಬಾರ್ದು. ಆ ತಿಳುವಳಿಕೆಯಿಂದ ಜನನದಿಂದ ಕಾಪಾಡ್ಕೊಳ್ಬೇಕು. ಆ ತಿಳುವಳಿಕೆಯ ಆಧಾರದ ಮೇಲೆ ಈ ಜೀವ ಶಿವನಾಗಬೇಕು, ಈ ಮಾನವ ಮಹಾದೇವನಾಗ್ಬೇಕು, ಈ ನರ ಹರನಾಗ್ಬೇಕು. ಆ ಮುಖೇನ ಪ್ರತಿ ಮನೆಯೂ ಕೂಡ ಮಹಾಮನೆ ಆಗ್ಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಶರಣರ ಸಂಕಲ್ಪ ಅಂತೇಳಿ, ಅದು ನಮ್ಮ ಸಾಹಿತ್ಯದ ಸಂಕಲ್ಪ ಅಂತೇಳಿ, ಅದು ನಮ್ಮ ಧರ್ಮದ ಸಂಕಲ್ಪ, ಅದು ನಮ್ಮ ಪರಂಪರೆಯ ಸಂಕಲ್ಪ ಅಂತೇಳಿ. ಹಾಗಾಗಿ ಬಸವಣ್ಣವ್ರು ಹೇಳ್ತಾರೆ, ಅತಲಿತ್ತ ಹೋಗದಂತೆ ನನ್ನ ಹೆಳವನ್ನ ಮಾಡೆಯ ತಂದೆ, ಸುತ್ತಿ ಸುಳಿದು ನೋಡದಂತೆ ನನ್ನ ಕಿವುಡನ್ನ ಅಂಧಕನ ಮಾಡೆಯ ತಂದೆ, ಮತ್ತೊಂದು ಕೀಳದಂತೆ ನನ್ನ ಕಿವುಡನ್ನ ಮಾಡೆಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಬೇರೇನು ಬೇಡ ಭಗವಂತ ಅಂತೇಳಿ ಆ ಕೂಡದ ಸಂಗಮ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಪ್ರಾಯಶಃ ಬಸವಣ್ಣ 800 ವರ್ಷಗಳ ಹಿಂದೆ 12ನೇ ಶತಮಾನದ ಹಿಂದೆ ಯಾವ ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆಯ ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಇದೆಯಲ್ಲ, ಪ್ರಾತ್ಯಕ್ಷತೆಯ ಕ್ಷೇತ್ರ ಇದೆಯಲ್ಲ, ಅದು ಖಚಿತವಾಗಿ ಇವತ್ತು ನಾವು ಶರಣರಾಗಿರ್ತಕ್ಕಂಥ ಕುಮಾರಣ್ಣವ್ರ ಮನೆ ಅಂಗಳದಲ್ಲಿ ಡೆಫಿನೆಟ್ ಆಗಿ ಕಾಣ್ತಾ ಇದ್ದೀವಿ ಅಂತೇಳಿ. ಪ್ರಾಯಶಃ ಯಾವ ಬಸವಣ್ಣ ಹೇಳಿದ ಎಲ್ಲೆಲ್ಲ ಹೋಗ್ಬಿಡಿ ಬನ್ನಿ ಈ ಕಡೆ ಅಂತೇಳಿ, ಇಂಥ ಸಿರಿಕಂಠದ ಗಾಯನ ಕೇಳಿ ಇಂಥವು ಏನ್ ಹೇಳಿದ್ರಲ್ಲ ಅದ್ರ ನಿಜವಾದಂತ ಪಾಲನೆ ಇದೆಯಲ್ಲ, ಅದು ಇಲ್ಲಾಗಿದೆ ಅಂತಕ್ಕಂಥ ಖುಷಿಯ ಜೊತೆ ನಂದೇ ಆದಂತ ಕೆಲವು ಅನುಭವ ಹಂಚಿಕೊಳ್ತೀನಿ. ಹಂಚಿಕೊಳ್ಳೋದಕ್ಕಿಂತ ಮೊದಲು ನನಗೆ ಭಾರಿ ಖುಷಿಯಾಗಿತ್ತು ಅಂದ್ರೆ, ನೀವು ಗಮನಿಸಿದಿರಾ ನಮ್ಮ ರುಚಿತ ಒಂದು ಪ್ರಾರ್ಥನೆ ಮಾಡಿದ್ಲಲ್ವಾ, ನೀವೆಲ್ಲ ಕೇಳಿದ್ರಿ. ಅವಳು ಸ್ವಲ್ಪ ವಾಯ್ಸ್ ಸಣ್ಣದಿತ್ತು, ಹಿಂದ್ಗಡೆ ಧ್ವನಿ ಕೇಳೋದು ಹೆಂಗೋ ಗೊತ್ತಿಲ್ಲ ಅಂತೇಳಿ. ಏನೇನು ಹೇಳಿದ್ಲಿ ಗೊತ್ತಾ ನಿಮಗೆ? ಅವಳು ಬುದ್ಧನಾಗಬೇಕು ಮನಸ್ಸಿನಿಂದ, ಶುದ್ಧನಾಗಬೇಕು ಹೃದಯದಿಂದ ಕೇಳಿದ್ರಲ್ಲ. ಇದು ಯಾರು ಬರೆದಿರೋದು ಅಂತ ಗೊತ್ತಿರ್ಬೋದು. ಚಂದ ನಿನಗೆ ಅಂದ್ರೆ ಗೊತ್ತಾ? ನಿನಗೆ ನೀನು ಒಳಿತು ಮಾಡೋ ಮುಂಚೆ ಹೇಳ್ತೀಯಲ್ಲ, ಅದು ಬರೆದಂತ ಋಷಿ ಬರೆದಿರ್ತಕ್ಕಂಥ ಹಾಡು ಅಂತೇಳಿ. ಋಷಿ ಅಂತೇಳೊಬ್ಬ ಅಚಾನಕ್ ಆಗಿ ಯಾವ್ದೋ ಗಲಾಟೆಗೆ ಸೇರಿ ಜೈಲಿಗೆ ಹೋಗ್ಬಿಟ್ಟಿದ್ದಾವ. ಆ ಜೈಲಿಂದ ವಾಪಸ್ ಬಂದ ಅವನೊಂದು ಸಣ್ಣ ಗಲಾಟೆಗೆ ವಾಪಸ್ ಬಂದು 2 ದಿವಸಕ್ಕೆ ಇನ್ಸಿಡೆಂಟ್ ನಡೀತು ನಮ್ಮ ಕರ್ನಾಟಕದಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಸತ್ತೋಗ್ಬಿಟ್ಟಿದ್ರು. ಆ ಡಾಕ್ಟರ್ ಕುಮಾರ್ ಸತ್ತೋದಂತ ಸಂದರ್ಭದಲ್ಲಿ ಇನ್ನೆಲ್ಲ ಒಳಗೆ ಬಿಡ್ತಿರಲಿಲ್ಲ, ಜನ ಅಂದ್ರೆ ಜನ ಅಲ್ಲ. ಆಗ ಸುಮ್ಮನೆ ಜನ ಏನು ಮಾತಾಡ್ತಾರೆ ಅಂತ ನೋಡ್ತಾ ಇದ್ದ. ಅಲ್ಲಿವರೆಗೂ ನಮ್ಮ ಅಣ್ಣವರು ನಮ್ಮ ದೇವರು ಅಂತೆಲ್ಲ ಮಾತಾಡ್ತಿದ್ರಲ್ಲ, ಆಗೆಲ್ಲ ಜನ ಮಾತಾಡ್ತಿದ್ದು ಹಿಂಗೆ, ಅಣ್ಣ ರಾಜ್ಕುಮಾರ್ ಹೆಣ ಬಂತೀರ ಅಣ್ಣ, ಅಣ್ಣ ಹೆಣ ಬಂತೀರ ಅಣ್ಣ, ಹೆಣ ಬಂತೀರ ಅಣ್ಣ ಅಂತ ಮಾತಾಡ್ತಿದ್ರಂತೆ. ಅದನ್ನ ಕೇಳಿ ಅವತ್ತು ರಾತ್ರಿ ಕೊಟ್ಟೊಂದು ಹಾಡು ಬರೀತಾನೆ, ಅದನ್ನ ನೆಕ್ಸ್ಟ್ ಅಂತ ನಿಮ್ಗೆ ಆಡ್ತಾರೆ ಅಂತೇಳಿ. ಹೆಣ ಫೋನ್ ಆಫ್ ಮಾಡು, ಅದು ನೆಕ್ಸ್ಟ್ ಅವ್ರು ಆಡ್ತಾರೆ ಅಂತೇಳಿ. ಏನ್ ಹೇಳ್ತಾರೆ ಗೊತ್ತಾ ನಿಮಗೆ? ಒಳಿತು ಮಾಡೋ ಮನುಷ್ಯ ನೀನಿರೋದು 3 ದಿವಸ ಅಂತೇಳಿ. ಆ ಹಾಡನ್ನ ಜೈಲಿಂದ ಬಂದ್ಮೇಲೆ ಬರೆದಲ್ಲ ಋಷಿಕುಮಾರ್, ಆ ಋಷಿಕುಮಾರ್ ಬರೆದಂತ ಹಾಡನ್ನೇ ನಮ್ಮ ಪುಟ್ಟಿಗೆ ರುಚಿತ ಆಡಿತ್ತು ಅಂತೇಳಿ. ನೀನು ಬುದ್ಧ ಆಗಬೇಕು, ಬುದ್ಧಿಯಿಂದ ಶುದ್ಧನಾಗ್ಬೇಕು ಮನಸ್ಸಿನಿಂದ, ಆ ಒಳಗಡೆ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಕಿತ್ತಾಕ್ಬೇಕು, ಆ ಎಲ್ಲ ದ್ವೇಷ ಕಿತ್ತಾಕ್ಬೇಕು ಅಂತೇಳಿ ಅದು ಪ್ರಾರ್ಥನೆ ಮಾಡ್ತಾ 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 ಕಡೆ ಒಂದು ಅದ್ಭುತವಾದಂತ ಕೃಷ್ಣನ್ ಗೀತೆ ಆಡ್ಬಿಟ್ರು ಅಂತೇಳಿ. ಭಾರಿ ಚೆನ್ನಾಗಿ ಕಲ್ಸಿದೀರಿ ಮೇಡಮ್ ನಿಜವಾಗ ಆ ಪುಟ್ಟಿಗೆ. ಎಸ್, ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ, ನೀವು ನೋಡಿ ಆ ಮಗುನೇ ತೊಟ್ಲಲ್ಲಿ ಒಂದು ಮಗು ಏನಾದ್ರೂ ಅಳ್ತಾ ಇದ್ರೆ ನಮ್ಮ ಅಜ್ಜಿ ಏನಂತ ಹೇಳಿ, ಮಗು ಅಳ್ತಾ ಇದೆ ಅಂತಳ, ನಗ್ತಾ ಇದೆಯಪ್ಪ ಮಗು ನಗ್ತಾ ಇದೆ ಅಂತಳ, ಏನಂತೇಳಿ ನೋಡಿ ದೇವ್ರು ನಗ್ತಾ ಇದೆ ಅಂತೇಳಿ. ಕೇಳಿದ್ರ ನಿಮಗೆ? ಇವತ್ತು ಕುಮಾರಣ್ಣರ ತಾಯಿಯಾಗ್ಲಿ ಅಜ್ಜಿಯರು ಯಾರಾದ್ರೂ ಮಗು ತೊಟ್ಲಲ್ಲಿ ನಗ್ತಾ ಇದ್ರೆ ದೇವ್ರು ಅಂತಲೇ ಭಾವಿಸೋದು. ಈಗ ನಮಗೆ ನಿಮಗೆಲ್ಲ ಗೊತ್ತಿದೆ, ವಾಸ್ತವವಾಗಿ ಮಗು ದೇವ್ರೆ, ಒಪ್ಕೊಂತೀರಾ? ಹೌದಾನೆ? ಯಾಕಂದ್ರೆ ಅನ್ಯಾಯ ಗೊತ್ತಿಲ್ಲ, ಮೋಸ ಗೊತ್ತಿಲ್ಲ, ವಂಚನೆ ಗೊತ್ತಿಲ್ಲ, ಯಾವುದೇ ಕೇಡು ಗೊತ್ತಿಲ್ಲದೆ ಇರ್ತಕ್ಕಂಥ ಮಗು ಹುಟ್ಟುವಾಗ ದೇವ್ರೆ. ಆದ್ರೆ ಬೆಳೀತಾ ಬೆಳೀತಾ ಅದೇನಾಗ್ಬೇಕು? ದೊಡ್ಡ ದೇವರಾಗ್ಬೇಕಲ್ವ, ಘನ ದೇವರಾಗ್ಬೇಕಲ್ವ, ಮಹಾದೇವರಾಗ್ಬೇಕಲ್ವ? ಹಂಗಾಗ್ತಾ ಇದೆಯಾ? ಹಂಗಾಗ್ತಾ ಇಲ್ಲಲ್ವಾ? ಏನಂತೀವಿ? ಅಣ್ಣ ಮಗಿನ ಒಳ್ಳೆ ದೇವ್ರಿದ್ದಂಗೆ ಇತ್ಕೊಳ್ಳೋಣ, ಬರ್ತಾ ಬರ್ತಾ ಹಿಂಗಾಗ್ಬಿಡ್ತಾರಣ ಅಂದ್ರೆ ಯಾರ ಕಾರಣ? ಅದಕ್ಕೆ ಮನೆ ಕಾರಣ ಆಗತ್ತೆ, ಪರಿಸರ ಕಾರಣ ಆಗತ್ತೆ, ಹೆತ್ತವ್ರ ಕಾರಣ ಆಗ್ತೀವಿ, ಸುತ್ತಮುತ್ತ ಇರ್ತವ್ರ ಕಾರಣ ಆಗ್ತೀವಿ. ಎಲ್ಲ ಕಾರಣಗಳು ಕೂಡ ಆ ಮನುಷ್ಯನ ಮಾನವನನ್ನು ಮಹಾದೇವನ್ ಮಾಡಬೇಕು ಅಂತೇಳಿ, ಆ ಇಡೀ ಜೀವನ ಶಿವ ಮಾಡಬೇಕು, ದೇವ್ರು ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪರಂಪರೆ ಇದೆಯಲ್ಲ, ಅದು ನಮ್ಮ ಧರ್ಮ ಪರಂಪರೆ ಅಂತೇಳಿ, ಅದು ನಮ್ಮ ಸಂಸ್ಕೃತಿಯ ಪರಂಪರೆ ಅಂತೇಳಿ. ಆ ಪುಟ್ಟಿ ಹಾಡ್ಬೇಕಾರೆ ನನಗೊಂದು ಅಪರೂಪದ ವಚನ ನೆನಪಾಯ್ತು ನಮಗೆ ಅಂತೇಳಿ. ಬಸವಣ್ಣವರು ಸಮೇತ ತುಂಬಾ ಹಾಡು ಕೇಳ್ತಿದ್ರು. ಅವ್ರಿಗೆ ಹಾಡ್ಬೇಕು ಅಂದ್ರೆ ಭಾರಿ ಇಷ್ಟ ಅವ್ರಿಗೆ, ನನಗೂ ಅಷ್ಟೇ. ನನಗನ್ಸುತ್ತೆ ನಮ್ಮ ಮಾತಿಗಿಂತ ಇನ್ನೊಂದು 4-5 ಚಂದನ ಹಾಡೇ ಕೇಳಬೇಕು ಅಂತೇಳಿ. ನಾನು ಈ ಸಾಂಸ್ಕೃತಿಕ ಕಾಲಿಟ್ ಮೇಲೆ ಇಲ್ಲಿರ್ತಕ್ಕಂಥ ಅನೇಕ ಹಿರಿಯರಿಗೆ ಗೊತ್ತಿದೆ.
ಇಂಥ ಅನೇಕ ಪ್ರತಿಭೆಗಳಿಂದ ನಮ್ಮೂರ್ನೆಲ್ಲ ಕರೆಸಿದ್ದೀನಿ. ಆ ಮುಖೇನಾದ್ರೂ ಪರಿಚಯ ಮಾಡಿಸ್ತೀನಿ. ಇಂತಿಂತ ಪ್ರತಿಭಾವಂತರಿದ್ದಾರೆ ಅಂತಕ್ಕಂಥ ಸತ್ಯದ ದರ್ಶನವನ್ನು ಮಾಡೋ ಮುಖೇನ ನನ್ನ ಮನಸ್ಸಿಗೆ ಸಮಾಧಾನ ತಂದ್ಕೊಂಡಿದ್ದೀನಿ ಅಂತೇಳಿ. ಇವ್ರ ಪರಿಚಯ ಇತ್ತು ನಿಮಗೆ, ಬೇಲೂರಲ್ಲಿ ನಮ್ಮ ಪಕ್ಕದಲ್ಲಿ ಇಂಥ ಗಾಯಕ ಇದ್ದಾನೆ ಅಂತೇಳಿ. ಆಶ್ಚರ್ಯ ಆಗುತ್ತಲ್ವಾ? ಯಾಕೆ ಈ ಮಾತನ್ನು ಒತ್ತಿ ಹೇಳ್ತೀನಿ ಅಂದ್ರೆ, ನಮ್ಮ ಅಭಿಯಾನ ಪ್ರಾರಂಭ ಮಾಡಿದ ತಕ್ಷಣ ಚಂದನ್ ನನಗೆ ಫೋನ್ ಮಾಡಿದ್ರು, ಅಣ್ಣ ನಮ್ಗೆ ಇನ್ನೇನು ಅವಕಾಶ ಬೇಡ, ನಿಮ್ ಜೊತೆ ಒಂದು 30 ದಿವಸ ನನಗೆ ಅವಕಾಶ ಮಾಡಿಕೊಡ್ರಣ. ನಿಮ್ ಮಾತು ಕೇಳ್ತಾ 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 ನನ್ನ ಬದುಕು ಸಾರ್ಥಕ ಆಗತ್ತೆ. ಯಾರೇನ್ರ ಕೊಡ್ಲಿ ಬಿಡ್ಲಿ ಅಣ್ಣ, ನನಗೊಂದು ಸಂಗೀತ ಸೇವೆ ಅಂತ ಭಗವಂತ ಕೊಟ್ಟಿಯೇನೆ, ನಾನು ಹಾಡು ಹೇಳ್ತಾ ಹೋಗ್ತೀನಿ ಕಣ. ನನ್ನ ಬದುಕು ನೇಗ್ಲು ಕುಳ ಸೌದಂಗ್ ಸವಿಬೇಕು ಅಂತೇಳಿ. ಕೇಳಿದಿರ ಈ ಶಬ್ದನ? ಗೊತ್ತಾ ನಿಮಗೆ? ನಾವೆಲ್ಲ ರೈತರೇ ಇದೀವಲ್ಲ, ನೀವು ಕುಳ ನೋಡಿ, ಕುಳ ಏನಾರು ಹಂಗೆ ಬಿಟ್ಬಿಟ್ರೆ ತೂಕಿಡಿಯುತ್ತೆ. ಗೊತ್ತಾ ನಿಮಗೆ? ನೀವೇದ್ರ ಉಳಿಲಿಲ್ಲ ಅಂದ್ರೆ ತೂಕಿಡಿಯುತ್ತೆ. ನೀವು ಅದನ್ನ ಫ್ಲೋ ಮಾಡ್ತಾ ಹೋಗಿ, ಉಳ್ತಾ ಹೋಗಿ ಅದೇನಾಗುತ್ತೆ, ಮೋಟ್ ಕುಳ ಆಗುತ್ತೆ. ಅದು ಕುಳ ಸವಿಯುತ್ತೆ, ಅದು ಒಳಗ್ ಬರುತ್ತಲ್ವಾ? ಏನ್ ಒಳಪಾಗುತ್ತೆ? ನೀವು ಮೋಟ್ ಕುಳ ನೋಡಿದಿರಲ್ಲ ಚಂದ್ರಣ್ಣ, ಅದು ಉತ್ತಂಗೆ ಸವಿಯುತ್ತೆ, ಬಟ್ ಒಳಗ್ ಬರುತ್ತಲ್ಲ. ಹಾಗೆ ನಮ್ಮ ಬದುಕಿದೆಯಲ್ಲ, ಅದು ಜಡ ತೂಕವಾಗಿ ತೂಕಿಡಿಬಾರ್ದು. ಸುಮ್ಮನೆ ಕೂತು ತೂಕಿಡಿಬಾರ್ದು. ಮತ್ತೇನ್ ಮಾಡ್ಬೇಕದು? ಇಂಥ ಕ್ರಿಯಾಶೀಲತೆಯಲ್ಲಿ, ಇಂಥ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂತ ಹೋದ್ರೆ ಆಗ ನಮ್ಮ ಬದುಕು ಸವಿಯುತ್ತೆ. ಆಗ ಡೆಫಿನೆಟ್ ಆಗಿ ಕುಳ ಹೆಂಗ್ ಹೊಳೆಯಿತ್ತು, ಕುಳ ಹೆಂಗ್ ಬಳಬಳ ಅನ್ನುತ್ತೋ, ನಮ್ಮ ಬದುಕಿನಲ್ಲೂ ಕೂಡ ಒಂದು ಬೆಳಕು ಮೂಡುತ್ತೆ ಅಂತೆ. ನಮ್ಮ ಬದುಕಿನಲ್ಲೂ ಕೂಡ ಒಂದು ಹೊಳಪು ಬರುತ್ತೆ ಅಂದ್ರೆ ನಮ್ಮ ಬದುಕು ಯಾವ ಕಾರಣಕ್ಕೂ ತೂಕಿಡಿಬಾರ್ದು ಅಂತೇಳಿ ಈ ಶ್ರಾವಣ ಮಾಸದಲ್ಲಿ ಇಂಥ ರಸರಾತ್ರಿಯನ್ನು ಏರ್ಪಾಡು ಮಾಡ್ತಕ್ಕಂಥ ಚಿಂತನೆಯನ್ನ ನಮ್ಮ ಯುವಶಕ್ತಿ ಆಗಿರ್ತಕ್ಕಂಥ ನಮ್ಮ ಚಂದನ್ ಅವರು ಶಾಸ್ತ್ರಿಗಳೆಲ್ಲ ಸೇರಿ ಮಾಡಿ, ಆ ಸಂದರ್ಭದಲ್ಲಿ ನನಗೆ ಪುಟ್ಟಿ ಆಡಿದ ತಕ್ಷಣ ಒಂದು ದೊಡ್ಡ ಪ್ರತಿಭೆ ಅನಾವರಣ ಆಯ್ತು ಅಂತೇಳಿ. ನೋಡಿ ಗಮನಿಸಿ, ನಾವ್ ಹೆಂಗಪ್ಪ ಅಂದ್ರೆ ನಾವ್ ಅಂದ್ಕೊಂಡ್ಬಿಟ್ಟಿದೀವಲ್ವಾ, ನೀವ್ ಯಾರನ್ನೇ ಕೇಳಿ ಓದಿರ್ತಕ್ಕಂಥ ಮಹಾಪಂಡಿತರನ್ನ, ಈ ಜಗತ್ತಿನ ಮೊದಲ ಮಹಾಕಾವ್ಯ ಯಾವುದು ಅಂದ್ರೆ ರಾಮಾಯಣ ಅಂತೀವಿ, ಮಹಾಭಾರತ ಅಂತೀವಿ, ಬೈಬಲ್ ಅಂತೀವಿ, ಕುರಾನ್ ಅಂತೀವಿ, ಒಡೆಸಿ ಅಂತೀವಿ, ಯಾವ್ಯಾವ್ದು ಹೇಳ್ತೀವಲ್ಲ ಸರ್. ನಮ್ ಕವಿ ಹೇಳ್ತಾರೆ ಯಾವುದು ಮೊದಲನೇ ಕಾವ್ಯ ಅಲ್ಲ. ಮತ್ ಯಾವ್ದು ಜಗತ್ತಿನ ಮೊದಲನೇ ಕಾವ್ಯ? ಜಗತ್ತಿನ ಮೊದಲನೇ ಕಾವ್ಯ ನಮ್ ಪುಟ್ಟಿ ರುಚಿತ ಈಗ ಆಡ್ತಾ ತೊದಲಿಸ್ಕೊಂಡು ಒಂದು ಹಾಡು ಹೇಳಿದ್ಲಲ್ಲ, ಆ ಫಸ್ಟ್ ಮಾತೆ ಜಗತ್ತಿನ ಮೊದಲ ಪೊಯೆಟ್ರಿ ಅಂತಾಳೆ. ಏನ್ ಅದ್ಭುತ ಅಲ್ವಾ? ಗಮನಿಸಿ, ನಿಮಗೆ ಏನ್ ಹೇಳ್ತಾರೆ ಗೊತ್ತಾ ಅವರು? ಮಗು ನಿನ್ನ ತೊದಲ ನುಡಿ ಈ ಜಗದ ಮೊದಲ ಮಹಾಕಾವ್ಯ. ಯಾವ್ದು ಮೊದಲನೇ ಮಹಾಕಾವ್ಯ? ಆ ಪ್ರಾರಂಭದಲ್ಲಿ ಮಗು ಮಾತಾಡಕ್ ಶುರು ಮಾಡುತ್ತಲ್ರಿ, ತೊದಲಿಸ್ಕೊಂಡು ಅಮ್ಮ ಅಂತಲೋ ಅಪ್ಪ ಅಂತಲೋ ಅವ್ವ ಅಂತ ಶುರು ಮಾಡುತ್ತಲ್ಲ. ಏನು ಅದ್ಭುತ ನೋಡಿ, ಕವಿ ಎಷ್ಟು ನೋಡಿದಾನೆ. ಮಗು ನಿನ್ನ ತೊದಲ ನುಡಿ ಈ ಜಗದ ಮೊದಲ ಮಹಾಕಾವ್ಯ. ಮಗು ನಿನ್ನ ಬಾಯೊಳಗಿರುವ ಶುಭ್ರ ಧವಳ ದಂತ ಪಂಕ್ತಿ ಈ ನಾಡಿನ ಮೊದಲ ಮಹಾಕಾಂತಿ. ನಾವು ಅನೇಕ ಕಾಂತಿಗಳನ್ನ ನೋಡಿದೀವಲ್ವಾ, ಆದ್ರೆ ಕವಿ ಏನ್ ಹೇಳ್ತಾನೆ ಅಂದ್ರೆ, ಆ ಹಲ್ಲು ಬರ್ಬೇಕಾದ್ರೆ ಸಣ್ಣದಾಗ ದಾಳಿಂಬೆ ಹಲ್ದಂಗೆ ಹುಟ್ಟತಾವಲ್ಲ, ಆ ಹಲ್ಲಿಗಿಂತ ಕಾಂತಿ ಯಾವ್ದಿದೆ ಅಂತಾನೆ. ಅದು ಮೊದಲ ಕಾಂತಿ. ಡ್ಯಾನ್ಸ್ ಯಾವ್ದು? ಫಸ್ಟ್ ಡ್ಯಾನ್ಸ್ ಯಾವ್ದು? ನಾವು ಅಂದ್ಕೊಂತೀವಿ ಭರತನಾಟ್ಯ ಅಂತೀವಿ, ಕೂಚಿಪುಡಿ ಅಂತೀವಿ, ಬೇರೆ ಬೇರೆ ಡ್ಯಾನ್ಸ್ ಗಳೆಲ್ಲ ಇದಾವೆ. ಅದ್ಯಾವುದು ಅಲ್ಲ ಮೊದಲನೇ ಡ್ಯಾನ್ಸ್. ಯಾವುದು ಮೊದಲನೇ ಡ್ಯಾನ್ಸ್? ಮಗು ನೀನು ಮೊದಲು ನಡೆಯುವಾಗ ಆಗಾಗ ಬಿದ್ದು ಏಳುವ ನಡಿಗೆ ಈ ಜಗದ ಮೊದಲ ನಾಟ್ಯ ಲಾಸ್ಯ. ಗಮನಿಸಿದ್ರೆ ನಿಮಗೆ? ಫಸ್ಟ್ ನಡಿಬೇಕಾದ್ರೆ ನೋಡಿ, ಆ ಮಗು ಹೆಂಗಾಗುತ್ತೆ, ಹಿಂಗ್ ಹೋಗ್ತಾ ಇರುತ್ತೆ, ಬೀಳುತ್ತೆ, ಏಳುತ್ತೆ. ಅದನ್ನ ಎಷ್ಟು ನೋಡಿದೆ ನೋಡಿ ಕವಿ. ಈ ಜಗದ ಮೊದಲ ನಾಟ್ಯ ಯಾವುದು ಅಂದ್ರೆ, ಮಗು ನೀನು ಆಗಾಗ ಬಿದ್ದು ಏಳುವ ಮೊದಲ ನಡಿಗೆ ಅಂತಾರೆ. ಇದು ಮೊದಲನೇ ಡ್ಯಾನ್ಸ್ ಅಂತೇಳಿ ನಮ್ಮ ಅಜ್ಜಿ ಗೊತ್ತಿದ್ರಿ. ಹಾಗಾಗಿ ಏನ್ ಮಾಡ್ತಿದ್ವಿ ನಾವು, ಆ ಮಗು ಫಸ್ಟ್ ಬಾಗಿಲು ದಾಡ್ತಿದ್ದಂಗೆ ಒಂದು ಬಾಗಿಲಕಾಯಿ ಹೊಡಿತಿದ್ದು. ಗೊತ್ತಾ ನಿಮಗೆ? ಇವತ್ತು ನನ್ನ ಮಗು ಬಾಗಿಲು ದಾಡ್ತು ಅಂತೇಳಿ. ಬಾಗಿಲು ದಾಡ್ತಕ್ಕಂತ ಕ್ರಿಯೆ ಇದೆಯಲ್ಲ, ಅದೊಂದು ಡ್ಯಾನ್ಸ್ ಇದ್ದಂಗೆ ಅಂತೇಳಿ. ಆ ಮಗಳು ಡ್ಯಾನ್ಸ್ ಆದ್ರೆ ನೋಡಿ, ಮಗು ನಿನ್ನ ಮುಖದಲ್ಲಿ ಆಗಾಗ ಮಿಂಚಿ ಮಾಯವಾಗುವ ನಗುವಿನ ಮಂದಹಾಸ ಎಲ್ಲ ಕಾವ್ಯದ ಪ್ರಾಸ ಅನುಪ್ರಾಸ ಅಂತೇಳಿ. ಇದು ಮಕ್ಕಳ ಬಗ್ಗೆ, ಮಗುವಿನ ಬಗ್ಗೆ ನಮ್ಮ ಸಾಹಿತ್ಯ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ನಲ್ನುಡಿಯನ್ನ ನಾನು ಯಾರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂದ್ರೆ, ಆ ಕವಿವಾಣಿಯನ್ನು ನಮ್ಮ ರುಚಿತಾಗ ಅರ್ಪಣೆ ಮಾಡ್ತಾ ಇದ್ದೀನಿ. ಎಸ್, ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್, ಆಶೀರ್ವಾದದಿಂದ ಅವಳು ದೊಡ್ಡ ಸಿಂಗರ್ ಆಗ್ಲಿ, ದೊಡ್ಡ ಸಾಂಸ್ಕೃತಿಕವಾದ ಶಕ್ತಿ ಆಗ್ಲಿ, ಈ ನಾಡಿಗೊಂದು ಆಸ್ತಿ ಆಗ್ಲಿ, ಸಾರ ಆಗ್ಬೇಕು. ಆ ರೀತಿ ಬೆಳೆಸ್ತಕ್ಕಂಥ ಪೋಷಕರು ಅಂತ ಅಳಿಯ ಅಂತ ಮಗಳಿಗೆ ಅಳಿಯ ಸಿಕ್ಕಿರ್ತಕ್ಕಂಥದ್ದು ಕುಮಾರಣ್ಣ, ನಿನ್ ಪುಣ್ಯ. ನಾನೊಂದು ಆಗಾಗ ಒಂದು ಕವನ ಹೇಳ್ತಿರ್ತೀನಿ, ಹೆಂಗಾಗಿದೆಯಪ್ಪ ಇವತ್ತಿನ ಕತೆ ಅಂದ್ರೆ, ಎಂತ ಹಳೆ ವಯಸ್ಸು ಸಿಕ್ಕಿದಾರಲ್ವ ನಿಮಗೆ. ಈಗ ಹೆಂಗಾಗಿದೆ, ಅಳಿನಿಂದ ಲಂಚಾವತಾರ, ಬೀಗರಿಂದ ಭ್ರಷ್ಟಾಚಾರ, ಮಕ್ಕಳಿಂದ ಮಕ್ಕಳ ಟೋಪಿ ಹಾಕ್ಸ್ಕೊಂಡು ಎತ್ತವ್ರು ಬಾಳ್ ಕಡೆಗಾಲದಲ್ಲಿ ನಡುಬೀದಿ ನಾರಾಯಣ ಅಂತೇಳಿ. ಮಾಸ್ಟರ್ ಹೇಳಿದಾರ ನಾಟಕ ನೋಡಿದ್ರಲ್ಲ, ಆ ನಾಟಕನೆಲ್ಲ ಸೇರಿ ಒಂದು ಕವನ ಕಟ್ಬಿಟ್ಟಿದ್ದಾರೆ. ಹಾಗೆ ಅಂತ ಸ್ಥಿತಿಯಲ್ಲಿ ಪ್ರಾಯಶಃ ಒಳ್ಳೆ ಮಕ್ಕಳಾಗ್ಲಿಕ್ಕೂ ಪುಣ್ಯ ಬೇಕು, ಒಳ್ಳೆ ಸೊಸೇಂದ್ರ ಸಿಗ್ಲಿಕ್ಕೆ ಪುಣ್ಯ ಬೇಕು, ಒಳ್ಳೆ ಟೋಟಲಿ ಆ ಸಂಸಾರದ ಸುಖ ಇರ್ಬೇಕಾದ್ರೆ ಅಂತ ಒಂದು ಅದ್ಭುತವಾದಂಥ ದೈವ ಕೃಪೆ ಇದೆಯಲ್ಲ, ಅದು ನಿಮಗೆ ಲಭ್ಯ ಆಗಿರ್ತಕ್ಕಂಥದ್ದು ಖುಷಿ ಇರ್ತಕ್ಕಂಥ ಪೀಠಿಕಾ ಮಾತುಗಳನ್ನ ಅಷ್ಟೇ ಹೇಳಿ ಭಗೀರಥ ಪ್ರಯತ್ನದ ಬಗ್ಗೆ ಮಾತನಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಯ್ಕೆ ಮಾಡಿದ್ದೆ. ಯಾಕಪ್ಪ ಅಂದ್ರೆ, ನಮ್ಮ ಶ್ರೀರಾಮಪುರದ ಕುಮಾರಣ್ಣ ಅವರಿದ್ದಾರಲ್ಲ,
ಅವರು ಭಗೀರಥ ಪೀಠದ ಪ್ರಥಮ ಆರಾಧಕರವರು ಅಂತಕ್ಕಂಥ ನಿಮಗೆ ಗೊತ್ತಿರೋ ಸತ್ಯ. ಆದ್ರೆ ನಾನು ಯೋಚನೆ ಮಾಡಿದ್ದೆ ಯಾಕೆ ಅಂದ್ರೆ ನಾವ್ ಯಾರ್ಯಾರಿಗೆ ನಾವೆಲ್ಲರೂ ಕೂಡ ಭಗೀರಥ ಪ್ರಯತ್ನದಿಂದ ಮುಂದೋದಾಗ ಮಾತ್ರ ಒಂದು ಯಶಸ್ಸು ಕಾಣುತ್ತೆ ಅಂತಕ್ಕಂಥ ಸತ್ಯಕ್ಕೆ ಒಂದು ಮಾಡೆಲ್ ಆಗಿ ಮಾದರಿಯಾಗಿ ಇಂಥ ರೈತರು ನೋಡ್ಬೇಕು ಅಂತ ಕಾರಣಕ್ಕೋಸ್ಕರ ನಾನು ಭಗೀರಥ ಪ್ರಯತ್ನ ಅಂತಕ್ಕಂಥ ವಿಷಯ ಆಯ್ಕೆ ಮಾಡ್ಕೊಂಡೆ. ಇಲ್ಲಿರ್ತಕ್ಕಂಥ ಅನೇಕ ಜನ ಪೌರಾಣಿಕವಾಗಿ ಸ್ವಲ್ಪ ನಿಮಗೆ ಗಮನ ಸೆಳಿಬೇಕು ಅಂದ್ರೆ ಚಂದನ್ ನಂಜೇಶ್ ಸರ್ ಮಾತಾಡ್ತಾ ಇದ್ದಾರೆ. ತುಂಬಾ ಅದ್ಭುತವಾದ ಉದ್ಯಮಿ ಅವ್ರು ಹೇಳಿದಾಗ ನಿರಂತರವಾದಂತಹ ಪ್ರಯತ್ನದ ಆಧಾರದ ಮೇಲೆ ಒಂದು ನಿಜವಾದ ಗುರಿ ಮುಟ್ಟಿದ್ದಾರೆ ಅಂತೇಳಿ. ಯಾಕೆ ಈ ಭಗೀರಥ ಪ್ರಯತ್ನ ಬಂತು ಸ್ವಲ್ಪ ಯೋಚನೆ ಮಾಡ್ಬೋದಲ್ಲ, ನಾವು ಅದ್ರ ಬಗ್ಗೆ ಕಣ್ ತೆರೆಸಬಹುದಲ್ಲ ಅಂತೇಳಿ. ಸಾಮಾನ್ಯವಾಗಿ ಹೇಳಿ ಭಾರಿ ಟ್ರೈ ಮಾಡ್ತಿದ್ರೆ ಅಣ್ಣ ಭಗೀರಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಅಂತೀವಲ್ಲ, ಅದೊಂದು ಪುರಾಣದ ಶಬ್ದ. ಅದು ಎಷ್ಟು ಮಟ್ಟಿಗೆ ಜನಜನಿತವಾಗಿ ಬಿಟ್ಟಿದೆಪ್ಪ ಅಂದ್ರೆ ನಾನು ಹೇಳ್ತಿರ್ತೀನಿ. ಆಗ ನಂಜೇಶ್ ಅವರು ಕಾಲೇಜಲ್ಲಿ ಪಾಠ ಮಾಡಿದವರು, ಅವರೊಂದು 12 ವರ್ಷ ಪ್ರೊಫೆಸರ್ ಪಾಠ ಮಾಡಿದವರು. ನಾನು ಡೆಫಿನೆಟ್ ಆಗಿ ಹೇಳ್ತೀನಿ, ನೀವು ಕಾಲೇಜಲ್ಲಿ ಪಾಠ ಮಾಡಬೇಕಾದ್ರೆ ಇಷ್ಟಿನ ಶಿಸ್ತಿನ ವಿದ್ಯಾರ್ಥಿಗಳು ನೋಡಿದ್ರು ಇಲ್ವೋ ಗೊತ್ತಿಲ್ಲ. ಆದ್ರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಓಪನ್ ಯೂನಿವರ್ಸಿಟಿ ಬೈಲಲ್ಲಿ ಕೂತಿರ್ತಕ್ಕಂಥ ಈಶಾದಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳಿದಾವಲ್ಲ, ಅವ್ರು ಡೆಫಿನೆಟ್ ಆಗಿ ನಿಮ್ ಎಲ್ಲಾ ಇಂಜಿನಿಯರ್ ಸ್ಕೂಲಿಗೂ ಕೂಡ ಒಂದು ಮಾಡೆಲ್ ಅಂತೆ. ಏನ್ ಶಿಸ್ತಾಗಿ ಕೂತಿದಾರಲ್ವಾ, ಏನ್ ಸಂಯಮದಿಂದ ಕೂತಿದಾರಲ್ವಾ, ಹಿಂಗ್ ಕೂತಾಗ ಮಾತ್ರ ಲೆಕ್ಚರ್ಗಳಿಗೆ ಪಾಠ ಮಾಡಬೇಕು ಅಂತ ಮನಸ್ಸು ಬರುತ್ತೆ. ನಿಮ್ಮಂತ ಗುಣಾತ್ಮಕವಾದಂತ ಶ್ರೋತೃಗಳು ಕೇಳ್ತಕ್ಕಂಥ ಆಸಕ್ತಿ ವಹಿಸಿದಾಗ ಮಾತ್ರ ನಮಗೂ ಸ್ವಲ್ಪ ವಿಚಾರ ಹೇಳಬೇಕು ಅಂತಕ್ಕಂಥ ಒಂದು ಖುಷಿ ಬರುತ್ತೆ ಅಂತೆ. ಈ ಭಗೀರಥನ ಪ್ರಯತ್ನದ ಬಗ್ಗೆ ಒಂದೇ ಒಂದು ಹೇಳ್ತೀನಿ. ಭಗೀರಥನ ಬಗ್ಗೆ ನಾವು ಭಗೀರಥನ ಪೂಜೆ ಮಾಡತಕ್ಕಂಥ ಆ ಪೂಜಕರ ಮನೆಯಲ್ಲಿ ಕೂತಿರೋದ್ರಿಂದ ನಿಮಗೆ ಸೂಕ್ಷ್ಮವಾಗಿ ಸಂಗತಿ ತರ್ತೀನಿ ಅಂತೇಳಿ. ಭಗೀರಥ ಯಾರು ಅಂದ್ರೆ ನಾವೆಲ್ಲ ಹೇಳ್ತೀವಲ್ಲ, ರಾಮಚಂದ್ರ ಗೊತ್ತಲ್ಲ ನಿಮಗೆ, ಶ್ರೀರಾಮ ಭಗೀರಥ ಹುಟ್ಟಿದ ಮೇಲೆ 19ನೇ ಮಗ ಹುಟ್ಟಿರ್ತಕ್ಕಂಥವನು ಶ್ರೀರಾಮ. ಅದಕ್ಕಿಂತ ಹಿಂದೆ ಹೆಂಗಿತ್ತು ಸಗರದ ವಂಶ ಗೊತ್ತಾ ನಿಮಗೆ? ಸಗರ ಅಂತೇಳಿ ಅಯೋಧ್ಯೆಯನ್ನ ರಾಜಧಾನಿ ಮಾಡ್ಕೊಂಡು ಆಳಿದಂತ ಪ್ರಥಮ ದೊರೆ ಅವನು ಸಗರ ಅಂತೇಳಿ. ಆ ಸಗರನಿಗೆ 2 ಹೆಂಡ್ರಿರ್ತಾರೆ, ನಿಮಗೆ ಗೊತ್ತಿರಬೇಕು ಅಂತೇಳಿ. ಆ 2 ಹೆಂಡತಿಯರಿಗೆ ಮಕ್ಕಳಾಗ್ಲಿಲ್ಲ. ಅವನು ಭೃಗು ಮಹರ್ಷಿ ಅಂತಕ್ಕಂಥದ್ದು ಪ್ರಾರ್ಥನೆ ಮಾಡ್ತಾನೆ, ತಪಸ್ ಮಾಡ್ತಾನೆ, ನನಗೆ ಮಕ್ಕಳು ಬೇಕು ಅಂತೇಳಿ. ಆಗ ಭಗವಂತ ಭೃಗು ಮಹರ್ಷಿ ವರ ಕೊಡ್ತಾನೆ. ಏನ್ ವರ ಕೊಡ್ತಾನೆ ಅಂದ್ರೆ, ನೋಡಪ್ಪ, ಒಬ್ಬನಿಗೆ ಪರಾಕ್ರಮಿಯಾದಂತ ಮಗ ಹುಟ್ಟಂಗ್ ಕೊಡ್ತೀನಿ, ಇನ್ನೊಬ್ಬರಿಗೆ ಅದೇ ಪರಾಕ್ರಮದ 60,000 ಮಕ್ಕಳು ಹುಟ್ಟಂಗ್ ವರ ಕೊಡ್ತೀನಿ ಅಂತೇಳಿ. ಅವ್ರ 2 ಹೆಂಡ್ರಿಗೆ ಒಬ್ಬ ಹೆಂಡತಿಗೆ 60,000 ಮಕ್ಕಳು. ನಿಮ್ಗೆ ಆಶ್ಚರ್ಯನಾ? ಅದು ಪುರಾಣದ ಕಥೆ ಯಾಕೆ ಅಂತ ಹೇಳ್ತೀನಿ, ಹೆಂಗ್ ಕಂಟಿನ್ಯೂ ಆಗುತ್ತೆ ಅಂತೇಳಿ. ಇನ್ನೊಬ್ಬ ಹೆಂಡತಿಗೆ ಒಬ್ಬನೇ ಮಗ ಇರ್ತಾನೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಎಂತೆಂತ ಅವ್ರು ಹೇಗಿರ್ತಾವ ಹೆಸರು ಅಂದ್ರೆ, ಅವ್ರಿಗೆ ಒಂದು ಸಂದರ್ಭದಲ್ಲಿ ಇಡೀ ಜಗತ್ತನ್ನ ಜಯಿಸಬೇಕು, ಅಶ್ವಮೇಧ ಯಾಗ ಮಾಡಬೇಕು ಅಂತೇಳಿ ಹೊರಟಂತ ಸಂದರ್ಭದಲ್ಲಿ ಈ ಭಗೀರಥನ ತಂದೆ ಅವನ ಅಸಮಂಜಸ ಅಂತೇಳಿ ಮತ್ತೆ ಅಂಶುಮಂತ ಅಂತೇಳಿ ಹಣ್ಣುಗಳಿರ್ತಾರೆ. ಅವ್ರು ಹೋಗುವಾಗ ಅವ್ರು ಯಾವ್ದೋ ಒಂದು ಕಪಿಲ ಮಹರ್ಷಿ ಅಂತೇಳಿ ಅವ್ರ ಆಶ್ರಮಕ್ಕೆ ನುಗ್ಗಿ ಬಿಡ್ತಾರೆ. ಅವ್ರ ತಪಸ್ಸಿ ಭಂಗ ಆಗುತ್ತೆ. ಭಂಗ ಆದ ತಕ್ಷಣ ಒಂದು ಶಾಪ ಕೊಡ್ತಾನೆ ಕಪಿಲ ಮಹರ್ಷಿ. ಏನಂತ, ನೀವೆಲ್ಲ ಇಲ್ಲೇ ಸುಟ್ಟು ಬೂದಿ ಆಗ್ಬಿಡ್ರಿ ಅಂತೇಳಿ. ಈ ಭಗೀರಥನ ವಂಶದ ಹಿಂದಿನವರು 60,000 ಜನ ಆ ಕಪಿಲ ಮಹರ್ಷಿ ಆಶ್ರಮದಲ್ಲಿ ಸುಟ್ಟು ಬೂದಿ ಆಗ್ಬಿಟ್ಟಿರ್ತಾರೆ. ಅವ್ರು ಉಳಿಸೋದು ಹೆಂಗೆ? ಈ ಅಂಶಮನ್ ಅಂತಕ್ಕಂಥ ಹುಡುಕೊಂಡು ಹೋಗ್ತಾನೆ. ಅವ್ರು ವಾಪಸ್ ಬರ್ತಿಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಶರೀರವಾಣಿ ನುಡಿಯುತ್ತೆ. ಏನಂತ, ನೋಡಪ್ಪ, ಇವರೆಲ್ಲ ಉಳ್ಕೋಬೇಕು ಅಂದ್ರೆ ನೀನು ಗಂಗೆಯನ್ನ ದೇವಲೋಕದಿಂದ ತಂದು ಇವ್ರ ಮೇಲೆ ಹರಿಸಿದ್ರೆ ಇವರೆಲ್ಲರೂ ಉಳಿತಾರೆ ಅಂತಕ್ಕಂಥ ಒಂದು ಅಶರೀರವಾಣಿ ನುಡಿಯುತ್ತೆ. ವಾಪಸ್ ಬಂದು ರಾಜ್ಯದಲ್ಲಿ ಹೇಳ್ತಾನೆ, ಸಗರ ಹೇಳ್ತಾನೆ, ನನ್ನಿಂದ ಸಾಧ್ಯ ಇಲ್ಲ, ಆ ಗಂಗೆನ ಅಲ್ಲಿಂದ ತರಕಾಗತ್ತಾ? ಸಾಧ್ಯ ಇಲ್ಲ ಅಂದ್ರೆ ಅವ್ನು ಹಿಮಾಲಯಕ್ಕೆ ಹೋಗ್ಬಿಡ್ತಾನೆ ತಪಸ್ಸಿಗೆ. ಅವ್ರ ಮಗ ಎಲ್ಲರೂ ಪ್ರಯತ್ನ ಪಡ್ತಾರೆ, ಆಗಲ್ಲ, ಇದಾಗದು ಮಾತು ಸುಮ್ಮನಾಗ್ತಾರೆ. ಆಗ ಅವರ ಮಹಾಪುರುಷ ಆಗಿರ್ತಕ್ಕಂಥ ಭಗೀರಥ ಅಂತಕ್ಕಂಥವ್ನು, ನಾನು ನಮ್ಮ ಅಜ್ಜಗಳನ್ನೆಲ್ಲ ಉಳಿಸ್ತೀನಿ, ಆ 60,000 ಜನ ಉಳಿಸ್ತೀನಿ ಅಂತೇಳಿ ಹೋಗ್ತಾನೆ. ಅವ್ರ ಮಾಮೂಲು ಯಾವುದೋ ಒಂದು ಗಂಗಾ ನದಿ ನೀರ್ ತಂದು ಹಾಕಿದ್ರೆ ಮತ್ತೆ ಶ್ರೀರವಾಣಿ ಹೇಳುತ್ತೆ, ಈ ನೀರಿನಿಂದ ಅಲ್ಲ, ಸಾಕ್ಷಾತ್ ಗಂಗೆನೆ ಆ ಈಶ್ವರನ ಜಟೆಯಿಂದ ಬಂದು ನೀರು ಹರಿಸಿದ್ರೆ ಮಾತ್ರ ಈ ಬೂದಿಯಾಗಿರ್ತಕ್ಕಂಥ ಎಲ್ಲರೂ ಉಳ್ಕಂತಾರೆ ಅಂತೇಳಿ ಹೇಳ್ತಾರೆ. ಈ ಗಮನಿಸಿ, 21ನೇ ಶತಮಾನಕ್ಕೂ ಇವತ್ತಿಗೂ ಏನ್ ಕನೆಕ್ಷನ್ ಇದೆ ಅಂತೇಳಿ. ನಮ್ಮ ಪೌರಾಣಿಕ ಸಾಹಿತ್ಯ ಹೆಂಗ್ ಕನೆಕ್ಟ್ ಮಾಡುತ್ತೆ ಅಂದ್ರೆ, ಇವತ್ತು ನಮಗೆ ಕರಗಡ ಆಗ್ಬೇಕು ಅಂದ್ರೆ 20 ವರ್ಷದಿಂದ ಭಗೀರಥ ಪ್ರಯತ್ನ ಪಟ್ವಿ, ರಣಗಟ್ಟ ಆಗ್ಬೇಕು ಅಂದ್ರೆ 10-15 ವರ್ಷದಿಂದ ನಿರಂತರ ಪ್ರಯತ್ನ ಪಟ್ವಿ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಗ್ಬೇಕು ಅಂದ್ರೆ 30 ವರ್ಷದಿಂದ ಪ್ರಯತ್ನ ಪಡ್ತಾ ಇದೀವಿ. ಗಂಗೆನು ಈ ಭೂಮಿಗೆ ತರಿಸೋದು ಎಷ್ಟು ಕಷ್ಟ ಅಲ್ವಾ? ಏನ್ ಭಗೀರಥ ಪ್ರಯತ್ನ ನಡೆಯುತ್ತಲ್ವಾ? ಏನ್ ಕಷ್ಟ ಪಡ್ಬೇಕಲ್ವಾ? ಈ ಕಷ್ಟನ ಜಗತ್ತಿನ ಮೊದಲ ಜಲ ಋಷಿ ಆಗಿರ್ತಕ್ಕಂಥ ಭಗೀರಥ ಕಷ್ಟಪಡ್ತಾನೆ ಅಂತೆ. ಈ ನೀರನ್ನ ಭೂಮಿಗೆ ತರದಷ್ಟು ಸುಲಭ ಅಲ್ಲ ಗಂಗೆನ. ಅವ್ರು ಹೋಗಿ ಬ್ರಹ್ಮನ ಹತ್ರ ತಪಸ್ ಮಾಡ್ತಾನೆ. ಆ ತಪಸ್ಸನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ಕತೆ. ಕಠೋರವಾದ ತಪಸ್, ಒಂಟಿ ಕಾಲದಲ್ಲಿ ನಿಂತ್ಕೊಂಡು ತಪಸ್ ಮಾಡ್ತಾನೆ, ನೀರಿನ ಮಧ್ಯೆ ನಿಂತ್ಕೊಂಡು ತಪಸ್ ಮಾಡ್ತಾನೆ. ಆ ತಪಸ್ಸಿಗೆ ಬ್ರಹ್ಮ ಹೇಳ್ತಾನೆ, ನೋಡಪ್ಪ, ನಾನು ಆ ದೇವಗಂಗೆಯನ್ನ ನಿನ್ನ ಭೂಮಿ ಕಳ್ಸಕ್ ಒಪ್ಕೊಂತೀನಿ, ನೀರ್ ಹರಿಸ್ತೀನಿ. ಆದ್ರೆ ಒಂದು ಕಂಡೀಷನ್, ಆ ಗಂಗೆ ಆರ್ಭಟ ತಡೆಯಕ್ಕಾಗಲ್ಲ, ನೀರಿನ ಆರ್ಭಟ ಇರೋ ತಡೆಯಕ್ಕಾಗತ್ತೇನ್ರಿ? ನಮ್ಮಲ್ಲಿ ಬರಳು ಬಂದ್ರೆ ಕೊಚ್ಕೊಂಡು ಹೋಗ್ಬಿಡ್ತಾವಲ್ವಾ, ಒಂದೊಂದು ಹಳ್ಳಿ ಬಂದ್ರೆ ಏನೇನ್ ಕೊಚ್ಕೊಂಡು ಹೋಗ್ತಾವಲ್ವಾ, ಅದನ್ನ ಕಂಟ್ರೋಲ್ ಮಾಡೋದು ನಿನಗೆ ಬಿಟ್ಟಿದ್ದಪ್ಪ. ಅದಕ್ಕೆ ಏನ್ ಮಾಡ್ತೀಯ ಅಂತ ಕೇಳಿದಾಗ, ಇದಕ್ಕೆ ಶಿವನೇ
ಪರಮೇಶ್ವರ ಒಬ್ಬ ಮನ್ಸು ಮಾಡ್ಬೋದು ಅಂತೇಳಿ ಮತ್ತೆ ಪರಮೇಶ್ವರನ್ ತಪಸ್ ಮಾಡ್ತಾನೆ. ಎಷ್ಟು ತಪಸ್ ಮಾಡಿದಾನಲ್ವ? ಒಂದ್ ಕಡೆ ಇಲ್ಲಿ ತಪಸ್ ಮಾಡ್ದ, ಒಂದ್ ಕಡೆ ಮತ್ತೆ ಪರಮೇಶ್ವರನ್ ತಪಸ್ ಮಾಡ್ದ. ಎಷ್ಟು ಅಡ್ರೆಸ್ ಬರ್ತಾವಲ್ವಾ? ನಮಗೂ ಬರ್ತಾವಲ್ವಾ? ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಕೃಷ್ಣ ಬೇಸಿನು ಕಾವೇರಿ ಬೇಸಿನ್ ಅಂತ ಬರುತ್ತೆ. ಈ ಕರಗಡೆ ಈ ಕಡೆ ತರಬೇಕು ಅಂದ್ರೆ ಮತ್ತೆ ಟೆಕ್ನಿಕಲ್ ಎರರ್ ಬರುತ್ತೆ. ಅಣ್ಣ ಇನ್ನೆಲ್ಲೋ ಮಾಡ್ಬೇಕು ಅಂದ್ರೆ ಅಕ್ವೇಷನ್ ಸಮಸ್ಯೆ ಬರುತ್ತೆ. ಅಥವಾ ಇನ್ನೆಲ್ಲೋ ತರಬೇಕು ಅಂದ್ರೆ ಆ ಊರಲ್ಲಿ ಜಾಗ ಬಿಡಲ್ಲ ಅಂತಾರೆ. ಅಣ್ಣ ಫಸ್ಟ್ ಇಲ್ಲ ಅಡ್ಡ ಹಾಕ್ತಾರೆ. ಏನೆಲ್ಲ ಸಮಸ್ಯೆ ಅಲ್ವ ಗಂಗೆ ತರಬೇಕಾದ್ರೆ? ಏನ್ ಕನೆಕ್ಷನ್ ಇದೆ ನೋಡಿ. ಕಡೆಗೆ ಈಶ್ವರನ ಹೋಲಿಸ್ಕೊಂತಾನೆ. ಈಶ್ವರ ಹೇಳ್ತಾನೆ, ಎಸ್ ನಾನು ಇದೀನಿ, ನೀನ್ ಗಂಗೆನ ಕರ್ಕೊಂಡು ಹೋಗುತ್ತಾನೆ. ಗಂಗೆ ಹರಿದು ಬರ್ತಾಳೆ, ಹಿಮಾಲಯದಿಂದ ಹರಿದು ಬರ್ಬೇಕು. ನಿಮಗೆ ಗೊತ್ತಲ್ಲ, ನಮಗೆ ಅವಳು ಗಂಗೆ ಸ್ವಲ್ಪ ಆಟ ಜಾಸ್ತಿ, ಚೆಲ್ಲಾಟ ಜಾಸ್ತಿ. ಹೆಂಗ್ ಬೇಕಂಗ್ ಕರ್ಕೊಂಡ್ ಬಂದ್ಬಿಡ್ತಾಳೆ. ಏನ್ ಊರನ್ನೇ ಕೊಚ್ಕೊಂಡ್ ಬರ್ತಾ ಇದ್ದಾಳೆ. ಆಗ ಈಶ್ವರ ಇದು ಎಡವಟ್ಟಾಗತ್ತೆ, ಹಿಂಗ್ ಬಿಟ್ರಾಗಲ್ಲ ಅಂತೇಳಿ ತನ್ನ ಏನು ಜಟಾಧರ ಆ ನೀಲಕಂಠ ಜಡೆ ಇತ್ತಲ್ಲ, ಠಕ್ ಅಂತೇಳಿ ಭೂಮಿ ಒದಗೂ ಆಡಿಬಿಡ್ತಾನೆ. ಆ ಗಂಗೆ ಬಂದು ಆ ಕೂದೊಳಗೆ ಸಿಗಾಕೊಂಡ್ಬಿಡ್ತಾಳೆ. ಇಡೀ ಈಶ್ವರನ ಜಡೆ ಒಳಗಡೆ ಸಿಗಾಕೊಂಡ್ಬಿಡ್ತಾಳೆ. ಸಿಗಾಕೊಂಡ ತಕ್ಷಣ ಮತ್ತೆ ತಡೆ ಆಯ್ತಲ್ಲ. ಏನ್ ಮಾಡಿದ್ದ ಭಗೀರಥ? ನಮ್ಮ ಅಜ್ಜಗಳು ಉಳಿಸ್ಬೇಕು, 60,000 ಜನ ಉಳಿಸ್ಬೇಕು ಅಂತೇಳಿ ನೀರ್ ತರಕ್ ಹೋದ್ರೆ ಒಂದ್ ಕಡೆ ಆ ಕಷ್ಟ, ಇನ್ನೊಬ್ಬಂದ್ ಕಷ್ಟ. ಈಗ ಜಡೆ ಸಿಗಾಕೊಂಡ್ಬಿಟ್ಲು ಗಂಗೆ. ಮತ್ತೆ ಕಠೋರ ತಪಸ್ ಮಾಡ್ತಾನೆ. ಆಗ ಹೇಳ್ತಾನೆ ಈಶ್ವರ, ನೋಡಪ್ಪ ಈ ಗಂಗೆ ಸವಾಸ ಕಷ್ಟ, ಸಿಕ್ಕಾಬಟ್ಟೆ ಕೊಚ್ಕೊಂಡು ಹೋಗ್ತಾಳೆ. ನಾನೊಂದು 7 ಹನಿ ಮುಖೇನ ಬಿಡ್ತೀನಿ. ಆ 7 ಹನಿಗಳೇ ಉಪನದಿಗಳಾಗಿ ಹರಿತವೆ. ಮೊದಲನೇ ನದಿನೇ ನಾವು ಗಂಗಾ ನದಿ ಅಂತೀವಲ್ಲ, ಆ ನದಿ. ಬಟ್ ಈಗ ಒಂದು ಹೇಳಿದ ಕಂಡೀಷನ್ ಹೆಂಗೆ ಅಂದ್ರೆ, ನೀನ್ ಹೆಂಗ್ ಹೋಗ್ತೀಯೋ ನೀನ್ ಹಿಂದ್ಗಡೆ ಅವಳು ಹೊಳ್ಕೊಂಡ್ ಬರ್ಬೇಕು ಅಂತೇಳಿ. ಗಮನಿಸಿ, ಯಾಕೆ ಪುರಾಣವನ್ನ ಇವತ್ತಿನ ಕಾಲಕ್ಕೆ ಸಮೀಕರಿಸಬೇಕು ಅಂದ್ರೆ ಅಂತ ವರ ಕೊಡ್ತಾನೆ. ಆಗ ಏನ್ ಮಾಡ್ತಾನೆ ಗೊತ್ತಾ ಭಗೀರಥ? ಏನ್ ಅದ್ಭುತವಾದ ಋಷಿ ರೀ ಅವನು. ಎಲ್ಲೆಲ್ಲಾರು ತಗೊಂಡೋಗ್ಬೋದಿತ್ತಲ್ವಾ? ಆ ಭಾಗ ಉತ್ತರ ಪ್ರದೇಶ ದಖನ್ ಪ್ರಸ್ಥಭೂಮಿ ಅಂತೀವಲ್ಲ, ಬೆಂಗಾಡ ಆಗ್ಬಿಟ್ಟಿತ್ತಲ್ಲಿ, ನೀರಿರ್ಲಿಲ್ಲ. ಅದು ಬರಗಾಲದ ನಾಡು. ಅವನೇನ್ ಮಾಡ್ತಾನೆ, ಅವ್ನು ಓದೋ ಜಾಗದಲ್ಲೆಲ್ಲ ನೀರು ಹರಿಸ್ಕೊಂಡು ಹೋಗ್ತಾನೆ. ಅವ್ನ ಹಿಂದ್ಗಡೆ ಹೋಗ್ಲೇಬೇಕಲ್ಲ, ಕಂಡೀಷನ್. ಯಾರೋ ಗಂಗೆ ಅವ್ನು ಓದ್ ಜಾಗದಲ್ಲೇ ಹೋಗ್ಬೇಕು ಅಂತೇಳಿ ಇಡೀ ಉತ್ತರ ಭಾರತದಲ್ಲಿ ಎಲ್ಲಾ ಕಡೆ ಹರ್ಕೊಂಡು ಹೋಗ್ತಾನೆ. ಆ ಗಂಗಾ ನದಿ ಮತ್ತೊಂದು ಹೆಸರಿದೆ ಗೊತ್ತಾ ನಿಮಗೆ? ಭಾಗೀರಥಿ ಅಂತೇಳಿ. ಯಾಕಂತೀವಿ ಭಾಗೀರಥಿ ಅಂತೇಳಿ? ಭಗೀರಥ ಎಲ್ಲೆಲ್ಲೋದ್ನೋ ಅಲ್ಲಿ ಬಗ್ಕೊಂಡು ಓದ್ಲು ಅಂತೇಳಿ, ಸುಮ್ಮನೆ ಓದ್ಲು ಅಂತೇಳಿ ಹೋಗ್ಲೇಬೇಕಲ್ಲ ಅವಳು. ಶಿವಾಂಗಾಪಣೆ ಮಾಡ್ಬಿಟ್ಟಿದ್ದ. ಆ ಭಾಗೀರಥಿ ಹಂಗರ್ದು ಹೋಗ್ತಾಳೆ ಅಂತೇಳಿ. ಈ ತೊಂದರೆ ಆಗತ್ರಿ ಒಂದ್ ನೀರ್ ತರಬೇಕಾದ್ರೆ. ಈಗ ಹರ್ಕೊಂಡು ಹೋಗ್ತಿದ್ದಾಳೆ, ಅಲ್ಲಿ ಚಾವು ಋಷಿ ಅಂತೇಳಿ ತಪಸ್ ಮಾಡ್ತಿರ್ತಾನೆ. ಅವನಿಗೆ ತೊಂದರೆ ಕೊಟ್ಬಿಡ್ತಾಳೆ. ಆ ಋಷಿ ಸಿಟ್ಟು ಬಂದ್ಬಿಡುತ್ತೆ. ಏಕ್ದಮ್ ಇಡೀ ಗಂಗೆನ ಆಪೋಷಣೆ ಮಾಡ್ಕೊಂಡ್ಬಿಡ್ತಾನೆ. ಎಲ್ಲೊಂದು ಕುಡ್ದು ಇಟ್ಕೊಂಡ್ಬಿಡ್ತಾನೆ, ಮತ್ತೆ ಅರಿಯಕ್ ಬಿಡಲ್ಲ. ಹಾಗ ಭಗೀರಥ ಮತ್ ತಪಸ್ ಮಾಡ್ತಾನ್ರಿ. ಮತ್ ತಪಸ್ ಮಾಡಿ ಜಾಹ್ನವಿ ಋಷಿಗೆ ಹೇಳ್ತಾನೆ, ನೋಡಿ ನಾನು 60,000 ಜನ ಮಜ್ಜುಗಳು ಉಳಿಸ್ಬೇಕು, ನೀರು ಹರಿಸ್ಲೇಬೇಕು, ಕ್ಷಮಿಸಿ ನೀವೇನಾರು ಮಾಡಿ ಅಂದಾಗ, ಆಗ ಆ ಜೂನು ಮಹರ್ಷಿ ಅವನು ಹೊಟ್ಟೆಯಿಂದ, ಬಾಯಿಂದ, ಕಿವಿಯಿಂದ ಆ ನೀರನ್ನು ಹರಿಸ್ತಾನೆ. ಆ ಗಂಗಾ ನದಿ ಮತ್ತೊಂದು ಹೆಸರಿದೆ ಗೊತ್ತಾ ನಿಮಗೆ? ಜಾಹ್ನವಿ ನದಿ ಅಂತೇಳಿ. ಯಾಕೆ ಅವಳನ್ನ ಜಾಹ್ನವಿ ಅಂತೇಳಿ ಅಂದ್ರೆ, ಆ ಜೂನು ಋಷಿಯ ಕಿವಿಯಿಂದ ಬಂದ್ಲು ಅಂತೇಳಿ. ಅಲ್ಲಿಂದ ಬಂದು ಕಡೆಗೆ ಅಲ್ಲಿ ಕೈಲಾಸಕ್ಕೆ ಹೋಗಿ, ಎಲ್ಲಿ ಯಾವ ಕಪಿಲ ಮಹರ್ಷಿಯಲ್ಲಿ ಸುಟ್ಟು ಬೂದಿಯಾಗಿದ್ರಲ್ಲ ಅವ್ರ ಮೇಲೆಲ್ಲ ಹರಿಸ್ತಾನೆ. ಆಗ ಅವರೆಲ್ಲ ಪುನರ್ಜನ್ಮ ತಾಳಿದ್ರು ಅಂತಕ್ಕಂಥದ್ದು ಇದು ಪುರಾಣದ ಇತಿಹಾಸ, ಪುರಾಣದ ಕಥೆ. ನಾನು ಯಾಕೆ ಮಾತನ್ನು ಒತ್ತಿ ಹೇಳಿದ್ದು ಅಂದ್ರೆ, ನೀರ್ ತಕ್ಕಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಒಂದು ಉದ್ಯಮ ಅಷ್ಟೇ ಅಲ್ಲ, ಒಂದು ಕೃಷಿ ಅಷ್ಟೇ ಅಲ್ಲ. ಇವೆಲ್ಲದರಲ್ಲೂ ಕೂಡ ಗುರಿ ಮುಟ್ಟಬೇಕು ಅಂದ್ರೆ ನಿರಂತರವಾದಂತ ಪ್ರಯತ್ನ ಇರಬೇಕು. ಆ ಪ್ರಯತ್ನಕ್ಕೆ ಮತ್ತೊಂದು ಹೆಸರೇ ಭಗೀರಥ ಪ್ರಯತ್ನ, ಭಗೀರಥ ಪ್ರಯತ್ನ, ಭಗೀರಥ ಪ್ರಯತ್ನ ಅಂತೆ. ಇವತ್ತು ನೀವು ದಾಳಿಂಬೆ ಬೆಳಿತೀರಾ, ಅದ್ರದ್ದೊಂದು ಕಷ್ಟ ಇರುತ್ತೆ. ಏಕ್ದಮ್ ರೀಚ್ ಆಗ್ಬಿಡ್ತೀವ ನಿಮಗೆ? ಎಲ್ಲದಕ್ಕೂ ಕೂಡ ಒಂದು ಸಂಯಮ ಬೇಕಲ್ಲ. ನಾನಂತೂ ನಂಜೇಶ್ ನಿಮ್ಮ ಹೇಳಿದಂತ ಮಾತಿಗೆ ನಾನು ಒತ್ತು ಕೊಡ್ತಕ್ಕಂಥದ್ದು, ಜಸ್ಟಿಫೈ ಮಾಡ್ತಕ್ಕಂಥದ್ದು ಅಂದ್ರೆ, ಈ ಭಗೀರಥ ಪ್ರಯತ್ನ ಮತ್ತು ತಾಳ್ಮೆಗೆ ಮತ್ತೊಂದು ಸೆಕ್ಟರ್, ಮತ್ತೊಂದು ವರ್ಗ ಯಾವ್ದಾದ್ರು ಈ ನೆಲದ ಮೇಲೆ ಇದ್ರೆ ಅದು ಡೆಫಿನೆಟ್ ಆಗಿ ಈ ನೆಲ ನಂಬಿರ್ತಕ್ಕಂಥ ರೈತರು ಮಾತ್ರ ಇನ್ಯಾರೂ ಇಲ್ಲ ಅಂತೇಳಿ. ಏನ್ ಸಂಯಮ, ಏನ್ ಭಗೀರಥ ಪ್ರಯತ್ನ ರೀ. ಏನ್ ಕೊಡ್ಬೋದು ಅದಕ್ಕೆ ಉದಾಹರಣೆ ನೋಡಿ. ನಮ್ಮ ರೈತ ನೀವು 50 ರೂಪಾಯಿ ಕೆಜಿ ಟೊಮೆಟೊ ಹಣ್ಣಾದ್ರೂ ಬೆಳಿತಾನೆ, ಬೀದಿ ಲಸಿಂಗಾದ್ರೂ ಬೆಳಿತಾನೆ. ಅದು ಭಗೀರಥ ಪ್ರಯತ್ನ ಅಲ್ವಾ ಅದು? ಯಾಕೆ ಹೇಳಿ? ಅವ್ರಿಗೆ ಅದೇ ಗತಿ, ಮಣ್ಣೇ ಗತಿ ಅಂತೇಳಿ. ಆಗ ಯಾವತ್ತಾರು ಕೂಡ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ, ಈ ನೆಲ, ಈ ಕೃಷಿ, ಈ ಮಣ್ಣು ರೈತನಿಗೆ ಕಲ್ಸಿರ್ತಕ್ಕಂಥ ದೊಡ್ಡ ಪಾಠ ಯಾವ್ದಪ್ಪ ಅಂದ್ರೆ ತಾಳ್ಮೆ ಅಂತೇಳಿ. ಅವ್ನು ತಾಳ್ಮೆ ಕಳ್ಕೊಂಡ್ಬಿಟ್ರೆ ಏನ್ ಮಾಡಕ್ ಸಾಧ್ಯ ರೀ? ಪ್ರಾಯಶಃ ಎಲ್ಲ ಆ ನೋವುಗಳ ಮಧ್ಯನೂ ಕೂಡ ಅವ್ನು ಬೆಳೀತಾ ಇದ್ದಾನೆ ಅಂದ್ರೆ, ರೈತನಿಗಿಂತ ಮಿಗಿಲಾದಂತ ಭಗೀರಥ ಪ್ರಯತ್ನ ಪಡೋರು ಬಹುಶಃ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ ಅಂತೆ. ನಾನು ಮೊನ್ನೆ ಒಂದು ಉದಾಹರಣೆ ಕೊಡ್ತಿದ್ದೆ ನಿಮಗೆ. ಪ್ರಾಯಶಃ ನಂಜೇಶ್ ನೀವು ಇರಲ್ಲ, ನಾನು ಹೇಳ್ತಾ ಇದ್ದೆ ಅಂತೆ. ನಾನು ಕೂಡ ಅನೇಕ ಉದ್ಯಮಿಗಳ ಸಂಪರ್ಕದಲ್ಲಿದ್ದೀನಿ, ಬಾರಿ ಶ್ರೀಮಂತರ ಜೊತೆ ವೇದಿಕೆ ಹಂಚ್ಕೊಂತೀನಿ. ನಾನು ಮೊನ್ನೆ ನಡೆದಂತ ಘಟನೆ ಕೇಳ್ತಾ ಇದ್ದೆ ನಾನು ಅಂತೆ. ಅಲ್ಲಿ ಬೆಂಗಳೂರಲ್ಲಿ ಸಿಕ್ಕಿದ್ರು ಮಾತಾಡ್ಬೇಕಾರೆ, ಹಿಂದೆ ಏನ್ ಸರ್ ನಮ್ಮ ಭಾಗದಿಂದ ಬಂದು ಬಾರಿ ಚೆನ್ನಾಗಿದ್ದೀರಂತೆ, ಸಾಫ್ಟ್ವೇರ್ ಕಂಪ್ನಿ ಮಾಡಿದೀರಾ, ಏನ್ ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಗೊತ್ತಾಯ್ತು. ಏನೋ ಒಂದು ಹೆಲಿಕಾಪ್ಟರ್ ತಾಂತೀರಂತೆ ಅಂತ ಗೊತ್ತಾಯ್ತು ಸರ್ ಅಂದೆ. ಅವ್ರು ಪಕ್ಕದಾಗ ಇದ್ರು ಮಾತಾಡಿದ್ರು, ಪರ ನೀವೇ ನಮ್ಮ ಮಹೇಶಣ್ಣ, ನೀವು ಗೊತ್ತಂತೆಲ್ಲ ಮಾತಾಡ್ತಾ, ಮಹೇಶಣ್ಣ ನಮ್ದು ಒಂದು ಬಿಸ್ನೆಸ್ ಏನ್ರಿ, ನಮ್ದು ಒಂದು ಉದ್ದಿಮೆ ಏನ್ರಿ? ಅಲ್ರಿ ನಾನು, ನನ್ನ ಹೆಂಡತಿ, ನನ್ನ ಮಗ ಸೊಸೆ, ನನ್ನ ತಮ್ಮನ ಹೆಂಡತಿ 5-6 ಜನ
ಕಣ್ಣಿಗೆ ಎಣ್ಣೆ ಹಚ್ಕೊಂಡು ದುಡಿತೀವ್ರಿ, ಹಂಗೆಂಗ್ ಕಷ್ಟಪಡ್ತಾ ಇಲ್ಲ. ಮೊನ್ನೆ ಮಾರ್ಚ್ ತಿಂಗಳಲ್ಲಿ ಬ್ಯಾಲೆನ್ಸ್ ಶೀಟ್ ಲೆಕ್ಕ ಹಾಕ್ತಿವ್ರಿ, ಯಾವ್ದಕ್ ದುಡಿಬೇಕು ಅನ್ಸ್ಬಿಟ್ಟಿದೆ. ಈ ವರ್ಷ ಒಂದು 13 ಕೋಟಿ ರೂಪಾಯಿ ಲಾಭ ಬಂದಿದೆ, ಬೇಜಾರಾಗ್ಬಿಟ್ಟಿದೆ. ಯಾಕಾರು ಮಾಡ್ಬೇಕಪ್ಪ, ಯಾಕೆ ದುಡಿಬೇಕು ಅನ್ಸ್ಬಿಟ್ಟಿದೆ ಅಂತ. ಎಷ್ಟು ಲಾಭ 13 ಕೋಟಿ ಲಾಭ ಬಂದಿದೆ ಚಂದ್ರಣ್ಣ. ಅವನು ಸತ್ತನಂಗ್ ಮಾತಾಡ್ತೇನೆ, ಏನ್ ಮಾಡ್ಬೇಕ್ರಿ, ಯಾಕೆ ಮಾಡ್ಬೇಕ್ರಿ, ಬೇಜಾರಾಗ್ಬಿಟ್ಟಿದೆ ಕಣ್ರಿ, ಯಾಕಪ್ಪ ಈ ಬಿಸ್ನೆಸ್, ಅದನ್ನ ಬಗೆಹರಿತ ಪ್ರಯತ್ನಕ್ಕಾಗತ್ತಾ? ಆಗಲ್ಲ. ನೀವು ಇಲ್ಲೇ ಬನ್ನಿ, ಯಾವ್ದೋ ಚಟ್ನಳ್ಳಿಗೋ, ಕಲ್ಲಳ್ಳಿಗೋ, ಶ್ರೀರಾಮ್ಪುರಕ್ಕೋ, ಲಿಂಗದಳ್ಳಿಗೋ, ನಿಡಗಟ್ಟಕ್ಕೋ ಬನ್ನಿ. ನೀವು ಕೇಳಿ ನಮ್ಮ ತಿಮ್ಮಣ್ಣನ, ತಿಮ್ಮಣ್ಣ ಏನ್ ಸಮಾಚಾರ, ಹೆಂಗಿದೀಯಣ್ಣ ಅಂದ್ರೆ, ಏನಣ್ಣ ಹೆಂಗಿದೀರಣ್ಣ, ಒಂದು ಅರ್ಧ ಎಕರೆ ಟೊಮೆಟೊ ಹಾಕಿದೀನಿ, ಹಿಂಗೆ ಅಂದ್ರೆ ಒಂದು 30 ರೂಪಾಯಿ ಸಿಕ್ಕಿರೋ ಒಂದು 30,000 ಸಿಗುತ್ತೆ, ಭಗವಂತ ಚೆನ್ನಾಗಿಟ್ಟಿದ್ದಾನೆ ಕಾರಣ ಅಂತೇಳಿ ಅಂತ ಇಲ್ವೋ? ಯಾರು ನಮಗೆ ಮಾಡೆಲ್ ಆಗ್ಬೇಕು, ಯಾರು ನಮಗೆ ಮಾದರಿ ಆಗ್ಬೇಕು? 12 ಕೋಟಿ ಹೊತ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಅವನು ಒಂದು 30-35,000 ಇದ್ರು ಸಮೇತ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅಂತನಲ್ಲ, ಅವನು ಭಗೀರತ್ನ ಅಂತೇಳಿ ಗಮನಿಸಿ. ನಿಮಗೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ ರೀ, ಈ ನೆಲ ಡೆಫಿನೆಟ್. ಅದು ಯಾಕೆ ಅಂದ್ರೆ ಅದು ನಮ್ಮ ಬಯಸಿದಂತ ಬೈಕ್ಗಳನ್ನೆಲ್ಲ ಕೊಡೋ ತಾಕತ್ತು ಇಲ್ಲ, ಅಂತ ದೊಡ್ಡತನ ಮುಣ್ಣಿಗಿಲ್ಲ ಅಂತೇಳಿ, ಭೂಮಿಗಿಲ್ಲ ಅಂತೇಳಿ. ಮತ್ತೇನ್ ಕೊಡ್ತಾಳೆ ಭೂಮಿ? ಅದು ನಿನಗೆ ಬಾರಿ ದುಡ್ಡು ಕೊಡಲ್ಲ, ನೀನು ಅನುಭವಿಸಬೇಕಾದಂತ ಸಮಾಧಾನ ಮತ್ತು ನೆಮ್ಮದಿಯನ್ನು ಖಚಿತವಾಗಿ ಕೊಡುತ್ತೆ ಅಂತೇಳಿ. ವಿಶೇಷವಾಗಿ ಕುಮಾರಣ್ಣವ್ರ ಮನೆಯಂಗಳದಲ್ಲಿ ನಾನು ಭಾಷಣ ಮಾಡ್ಬೇಕಾದ್ರೆ ಹೇಳ್ತಕ್ಕಂಥ ಹೊತ್ತು ಅಂದ್ರೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದ್ಬಿಟ್ಟಿದೆ. ನಿಮ್ಗೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಬೇಕು ನಿಮಗೆ ಅಂತೇಳಿ. ಏನೇನಾಗ್ತಾ ಇದೆ ಗೊತ್ತಾ? ಒಡ್ತಾರ ಏನೇನಾಗ್ತಾ ಇದೆ ಅಮೆರಿಕದಂತ ನಾಡಿನಲ್ಲಿ ಇನ್ನೇನು ಕೆಲವಾರು ವರ್ಷಗಳಲ್ಲಿ ನಮ್ಮ ದೇಶಕ್ಕೂ ಬರುತ್ತೆ, ವೆಹಿಕಲ್ ಓಡಿಸ್ಲಿಕ್ಕೆ ಡ್ರೈವರ್ ಬೇಕಾಗಿಲ್ಲ ಅಂತೇಳಿ. ಅಲ್ಲೆಲ್ಲ ಈಗ ಡ್ರೈವರ್ಲೆಸ್ ವೆಹಿಕಲ್ ಬಂದ್ಬಿಟ್ಟಿದೆ. ಇಡೀ ಒಂದು ಸೆಕ್ಟರ್ ಬಿದ್ದೋಯ್ತಾ. ಇನ್ನೊಂದು ವಿಶೇಷ ಗೊತ್ತಾ ನಿಮಗೆ? ನೀವೇನಾದ್ರು ಲಾಯರ್ ಇಟ್ಟು ಕೋರ್ಟ್ ಅಲ್ಲಿ ಗೆಲ್ಲಬೇಕು ಅಂದ್ರೆ ಲಾಯರ್ ಬೇಕಾಗಿಲ್ಲ ನಿಮಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಇದೆಯಲ್ಲ, ಒಂದು ರೆಕಾರ್ಡ್ ಸಬ್ಮಿಟ್ ಮಾಡಿ ನಮ್ ಲಾಯರ್ಗಿಂತ ಹೆಚ್ಚಾಗಿ ವಾದ ಮಾಡ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಈಗಾಗಲೇ 98% ನಿಖರವಾಗಿ ಪತ್ತೆ ಮಾಡ್ತಾ ಇದೆ, ಡಾಕ್ಯುಮೆಂಟ್ ವಾದ ಮಾಡ್ತಾ ಇದೆ. ಗೊತ್ತಾ ನಿಮಗೆ? ಹೋಯ್ತಾ ಅವೆಲ್ಲೋ ಲಾಯರ್ಗಿರಿ. ಇನ್ನೊಂದು ಬಂದಿದೆ ಗೊತ್ತಾ ನಿಮಗೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಕ್ಟರ್ಗಿಂತಲೂ ಕೂಡ 97% ನಿಖರವಾಗಿ ಕ್ಯಾನ್ಸರ್ ಪತ್ತೆ ಮಾಡ್ತಾ ಇದೆ. ಅದೇನೋ ಆರ್ಟಿಫಿಷಿಯಲ್ ಡಾಕ್ಟ್ರೇ ಬೇಕಾಗಿಲ್ಲ ಅಂತೇಳಿ ಇನ್ ಕೆಲವಾರು ವರ್ಷಗಳಲ್ಲಿ ಆ ಉದ್ದಿಮೆ ಕೊಡ್ತಾ ಬರ್ತಾ ಇದೆ. ಎಲ್ಲ ಉದ್ಯಮಿಗಳಿಗೂ ಹೊಡ್ತಾ ಬರ್ತಾ 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 ಇನ್ನು ಮುಂದೆ ಜಗತ್ತಿನಲ್ಲಿ ಉಳಿತಕ್ಕಂಥ ಏಕಮಾತ್ರ ಸೆಕ್ಟರ್ ಅಂದ್ರೆ ಅದು ನೆಲ ನಂಬಿರ್ತಕ್ಕಂಥ ರೈತರ ಕ್ಷೇತ್ರ ಮಾತ್ರ ಅಂತಕ್ಕಂಥದನ್ನ ಖಚಿತವಾಗಿ ಗಮನದಲ್ಲಿ ಇಟ್ಕೊಳ್ಳೋಣ ಅಂತೇಳಿ. ಇದು ಆತ್ಯಂತಿಕವಾದ ಸತ್ಯ ರೀ. ಅದು ನಾನೇನು ರೈತರು ಉಳಿದುಂಬಿಸ್ಲಿಕ್ಕೆ ಹೇಳ್ತಾ ಇರ್ತಕ್ಕಂಥ ಮಾತಲ್ಲ ಬಂಧುಗಳೇ. ನಾವೆಲ್ಲ ಗ್ರಹಿಸೋಣ, ಟೆಕ್ನಾಲಜಿ ಎಷ್ಟೇ ಮೇಲ್ ಬಂದರೂ ಕೂಡ, ವಿಜ್ಞಾನ ಎಷ್ಟೇ ಮೇಲ್ ಬಂದರೂ ಕೂಡ, ನಾವು ತಿಂತಕ್ಕಂಥ ಚಿಪ್ ಅಂದ್ರೆ ಕಂಡುಹಿಡಿದಿದ್ದಾರೆ ಅವರು. ಇಲ್ಲಪ್ಪ ಅನ್ನ ಮಾಡ್ಬೇಕು ಅಂದ್ರೆ ನೀನ್ ಕಂಪ್ಯೂಟರ್ ಮೇಲೆ ಇಟ್ಬಿಟ್ಟು ಆಟೋಮೆಟಿಕ್ ಆಗಿ ಅನ್ನ ಆಗುತ್ತಾ? ಇಲ್ಲ, ಅನ್ನ ಮಾಡ್ತಕ್ಕಂಥ ಚಿಪ್ ಅಂದ್ರೆ ಬಂದಿದವ? ಇಲ್ಲ ಅಲ್ವಾ? ಅನ್ನ ಬೇಕು ಅಂದ್ರೆ, ರಾಗಿ ಬೇಕು ಅಂದ್ರೆ ನಾವು ನೆಲಕ್ಕೆ ಬಿತ್ತಬೇಕು, ಅದ್ರೊಳಗಡೆ ನಮ್ ಬೆವರು ಬೀಳ್ಬೇಕು, ಆ ಮುಖೇನ ಬೆಳಿಬೇಕು, ಆ ಕಾಳನ್ನೇ ತಿನ್ಬೇಕಲ್ಲ. ಹಾಗಾಗಿ ಆತ್ಯಂತಿಕವಾದಂತ ಸತ್ಯ ನೆಲ ನಂಬಿರ್ತಕ್ಕಂಥ ವರ್ಗ ಅಂತಕ್ಕಂಥದ್ದನ್ನ ಖಚಿತವಾಗಿ ನಾವೆಲ್ಲ ಖಚಿತಪಡಿಸ್ಕೊಳ್ಳೋಣ. ಡೆಫಿನೆಟ್ ಆಗಿ ಹೇಳ್ತೀನಿ, ಇನ್ನೇನ್ ಕೆಲವಾರು ದಶಕ, ಒಂದ್ 2-3 ದಶಕ, 20-30 ವರ್ಷದೊಳಗಡೆ ಈ ನಾಡಿನ ಭಾರಿ ಶ್ರೀಮಂತ, ಭಾರಿ ಧೀಮಂತ, ಭಾರಿ ಬೇಡಿಕೆಯ ಸೆಕ್ಟರ್ ಅಂತ ಯಾವ್ದಾದ್ರು ಇದ್ರೆ ಡೆಫಿನೆಟ್ ಆಗಿ ನಮ್ಮ ಕೃಷಿ ವಲಯ ಅಂತೇಳಿ, ನಮ್ಮ ರೈತರ ವಲಯ ಅಂತೇಳಿ. ಈಗಾಗಲೇ ಆ ಟೆಂಡೆನ್ಸಿನ ಹೇಗೆ ಹೋಗ್ತಿದ್ದೆ ಅಂತ ಗಮನಿಸಿದಿರಾ? ಅಮೆರಿಕ ಆಳದಂತ 2 ದಶಕ ಆಳದಂತ ಓಸಾಮಾ ಬಿನ್ ಲಾಡನ್ ಈಗಾಗಲೇ ಒಂದು NGO ಮಾಡ್ಕೊಂಡು ಕೃಷಿ ಕಡೆ ಬಂದಿದ್ದಾನೆ ಅಂತೇಳಿ. ಇಡೀ ಅಮೆರಿಕದಲ್ಲಿ ಎಲ್ಲೆಲ್ಲಿ ಭೂಮಿ ಸಿಗುತ್ತೆ ಅದೆಲ್ಲಾ ತಗೊಂತೀನಿ ಅಂತೇಳಿ ಅಲ್ಲಿರ್ತಕ್ಕಂಥ ಲ್ಯಾಂಡ್ ಲಾರ್ಡ್ಸ್ ಭೂಮಿ ಕೊಳ್ಳಕ್ ಬಂದಿದ್ದಾರೆ. ಇದೇನು ಭಾರಿ ಅತಿಶಯೋಕ್ತಿ ಅಲ್ಲ. ನಮ್ಮೂರ್ ಲಿಂಗದಳ್ಳಿ, ನಮ್ಮೂರ್ ಚಟ್ನಳ್ಳಿ, ನಿಡಗಟ್ಟ, ಹಳ್ಳಿ ತೀರ ಹತ್ರನೂ ಈಗಾಗಲೇ ಶುರು ಮಾಡಿದ್ದಾರೆ. ಮುಂದೊಂದು ದಿನ ಇದ್ರ ಬೆಲೆ ಏನು ಅಂತ ಗೊತ್ತು, ಆ ಜಮೀನ್ ನನಗೆ ಕೊಡ್ತೀರಾ ಅಂತ 10 20 ಲಕ್ಷ, 20, 30, 40 ಆಗ್ತಿರ್ತಕ್ಕಂಥದ್ದೇ ಅದೊಂದು ಇಂಡೆಕ್ಸ್, ಅದೊಂದು ಸೂಚನೆ. ನೆಕ್ಸ್ಟ್ ಈ ಬೆಲೆ ಬಾಳ್ತಕ್ಕಂಥ ಭಾರಿ ದೊಡ್ಡ ಗ್ರಹ ಅಂದ್ರೆ ಅದು ಈ ಭೂಗ್ರಹ, ಈ ಭೂಮಿ ಅಂತಕ್ಕಂಥದ್ದನ್ನ ನಮ್ಮ ರೈತ ಸಮುದಾಯ ಅತ್ಯಂತ ಖುಷಿಯಿಂದ ಅರ್ಥ ಮಾಡ್ಕೊಳ್ಳೋಣ ಅಂತಕ್ಕಂಥ ಆಶಯದ ಮಾತುಗಳನ್ನ ಹೇಳಿ, ಡೆಫಿನೆಟ್ ಆಗಿ ರೈತರಿಗಿಂತ ಮೀರಿದಂತ ಬುದ್ಧಿವಂತರಾಗ್ಲಿ. 2 ತರ ಇದೆ ಭಗೀರಥ ಪ್ರಯತ್ನ. ಯಾಕೆ ಹೇಳ್ತೀವಿ ಅಂದ್ರೆ, ಅವ್ರು ಹೇಳಿದ್ರಲ್ಲ ಆಗ್ಲೇ, ಇಲ್ಲಪ್ಪ ಇದು ನನ್ನ ಕೈ ಕಷ್ಟಪ್ಪ ಅಂತೇಳಿ ಪ್ರಾರಂಭ ಮಾಡದೇ ಇರೋರೇ ಒಂದು ವರ್ಗ. ಅವ್ರು ಸ್ಟಾರ್ಟೇ ಮಾಡಲ್ಲ. ಅವ್ರು ಇದಾಗತ್ತೆ ಬೇಡ, ನನ್ನ ಕೈಲಿ ಆಗಲ್ಲ ಅಂತೇಳಿ. ಇನ್ನೊಂದು ವರ್ಗ ಇರುತ್ತೆ, ಅದೇನಂದ್ರೆ ಒಂದ್ಸರಿ ನೋಡೇ ಬಿಡೋಣ ಅಂತೇಳಿ ಕೈ ಹಾಕ್ತಾರೆ, ಒಂದು ಅರ್ಧಕ್ಕೆ ನಿಂತು ಬಿಡ್ತಾರೆ, ಎಲ್ಲ ಕಣ ಸುಸ್ತಾದೆ ಅಂತೇಳಿ. ಇನ್ನೊಂದು ವರ್ಗ ಇದೆ ಗೊತ್ತಾ? ಅದೇನಾರು ಆಗ್ಲಿ ಕಣ, ಮುಳುಗಿದ ಮೇಲೆ ಚಳಿಗೇನು ಮಳೆಯೇನು, ಕಡೆ ದಡಕ್ ತನಕ ತಾಂಡೋಗ್ತೀನಿ ಅಂತೇಳಿ ಕಡೆಯವರೆಗೂ ಪ್ರಯತ್ನ ಪಡ್ತಾರಲ್ಲ, ಅದು ಭಗೀರಥ ಪ್ರಯತ್ನ ಅಂತೇಳಿ. ಅಂತ ಭಗೀರಥ ಪ್ರಯತ್ನದ ಮುಂದೆ ಯಶಸ್ಸು ಸಾಧಿಸ್ತಕ್ಕಂಥ ಎಷ್ಟು ಪಡೆ ಇದೆ ಅಲ್ವಾ ನಮಗೆ? ರಾಜ್ಕುಮಾರ್ ಧೀಮಂತ ನಟ, ದೊಡ್ಡ ಕಲಾಭಿಮಾನಿ, ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ನಿಮಗೆ? ನಂಜನಗೂಡಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಂಜನಗೂಡಲ್ಲಿ ಅವ್ರ ದೇವಸ್ಥಾನದ ಪ್ರಸಾದ ಕೊಟ್ಟರು ಸಾಕು ಅಂತೇಳಿ ಕಾಯ್ತಾ ಇದ್ರು. ಅವ್ರು ನಾಟಕದ ಕಂಪನಿ ಹಾಕೊಂಡಿದ್ರು, ಅವ್ರು ಹೊಟ್ಟೆಪಾಡಿ ಸಾಕು ಅಂತೇಳಿ. ಅಷ್ಟೆಲ್ಲ ನಿರಂತರವಾದಂತ ಭಗೀರಥ ಪ್ರಯತ್ನ ಪಟ್ಟಿದ್ದಕ್ಕೆ ಜಗತ್ತಿನ ಒಬ್ಬ ಮೇರು ನಟ ಆದ್ರು ಅಂತೇಳಿ.
ಗಮನಿಸಿ ನಿಮ್ಗೆ ಯಶಸ್ವಿದಾರನ್ನ. ಈಗ ನಮ್ ಕಣ್ಣೆದುರಿಗಿದಾರಲ್ರಿ ವಿಜಯ್ ಸಂಕೇಶ್ವರ್ ಏನ್ ಮಾಡಿದ್ರು ಗೊತ್ತಾ ನಿಮಗೆ? ಲಾರಿ ಕ್ಲೀನರ್ ಆಗಿದ್ರು. ಲಾರಿ ಕ್ಲೀನರ್ ಆಗಿದ್ಕೊಂಡು ಲಾರಿ ಡ್ರೈವರ್ ಆಗಿ ಒಂದು ಮುರುಕ್ ಲಾರಿ ತಗೊಂಡು ಇವತ್ತು ಕಲ್ಪನೆ ಮಾಡ್ತೀರ ನಿಮಗೆ ಇವತ್ತೆಷ್ಟಿದೆ? 4,000 ಲಾರಿ ಬಸ್ಗಳು ಹೊಡೆಯ ಅಂತೇಳಿ. ಒಂದು ಫ್ಲೈಟ್ ತಾಂಡಿಯರು, ವಿಮಾನ ತಾಂಡಿಯರು ಓಡಾಡಕ್ಕೆ ಅಂತೇಳಿ. ಯಾರನ್ನೇ ಯೋಚನೆ ಮಾಡಿ. ಹೋಟೆಲ್ ಓಬೇರಾಯ್ ಅವರು ಜಗತ್ತಿನ ಹೋಟೆಲ್ ಉದ್ಯಮದಲ್ಲಿ ಡೆಲ್ಲಿನಲ್ಲಿ ಇಡ್ಲಿ ಮಾಡ್ತಾ ಇದ್ರು. ಅವರು ಮಾರ್ಕೊಡ್ತಿರ್ಲಿಲ್ಲ, ಆ ಇಡ್ಲಿ ತಗೊಂಡು ಮಾಡ್ತಾ ಇದ್ರು. ಅದಾದ್ಮೇಲೆ ಇಡ್ಲಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆದ್ರು, ಒಂದು ಹೋಟ್ಲಿಗೆ ಸೇರ್ಕೊಂಡ್ರು. ಅದಾದ್ಮೇಲೆ ಅಲ್ಲಿ ಒಂದು ಸಣ್ಣ ಕ್ಯಾಂಟೀನ್ ಮಾಡಿದ್ರು. ಈಗ ಜಗತ್ತಿನ ಹೋಟೆಲ್ ಒಬೇರಾಯ್ ಅಂದ್ರೆ ದೊಡ್ಡ ದಿಗ್ಗಜ ಅಂತೇಳಿ. ನೀವು ಟಾಟಾ ಗೊತ್ತಿದೆ ನಿಮಗೆ, ರತನ್ ಟಾಟಾ ನಾವೆಲ್ಲ ಕೇಳ್ತಿದ್ವಿ. ಅಂಬಾನಿಯವ್ರ ಬಗ್ಗೆ ಕೇಳ್ತೀವಿ ನಾವು. ಯಾರು ಅಂಬಾನಿ? ಪೆಟ್ರೋಲ್ ಬಂಕಲ್ಲಿ ಒಂದು ಪೆಟ್ರೋಲ್ ಆಗ್ತಾ ಇದ್ರು ಅವ್ರು, ಅಷ್ಟೇ ಪೆಟ್ರೋಲ್ ಆಗ್ತಾ ಇದ್ರು ಅವರು. ಆದ್ರೆ ಇವತ್ತು ಎಷ್ಟು ಲಕ್ಷ ಕೋಟಿ ಹೊಡೆಯವ್ರು. ಯಾಕಾದ್ರು ಅಂದ್ರೆ ಅದು ನಿರಂತರವಾದಂತ ಪ್ರಯತ್ನ, ಭಗೀರಥ ಪ್ರಯತ್ನ ಅಂತೇಳಿ. ಅಂತ ಪ್ರಯತ್ನದ ಹಾದಿಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ದಿಗ್ಗಜರನ್ನ, ಆ ಹಾದಿಯನ್ನ ನೆನಪು ಮಾಡ್ಕೊಳ್ತಾ ಈ ನೆಲ ನಂಬಿರ್ತಕ್ಕಂಥ ಮಣ್ಣಿನ ಮಕ್ಕಳು ಕೂಡ ಆತ್ಯಂತಿಕವಾದಂತ ಯಶಸ್ಸು ಕಾಣದಿದೆಯಲ್ಲ, ಅದು ಇಂಥ ಕಾರ್ಯಕ್ರಮದ ಉದ್ದೇಶ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮದ ಇಷ್ಟೇ ವಿಶೇಷ. ಏನ್ ಲಾಭ ಆಗುತ್ತೆ, ಯಾಕೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಯಾರಾದ್ರೂ ಕೇಳಿದ್ರೆ, ಈ ಕಾರ್ಯಕ್ರಮದ ವಿಭಿನ್ನತೆ ಮತ್ತು ವಿಶೇಷ ನೀವು ಗ್ರಹಿಸಿದೀರಾ ಅಂತ ಭಾವಿಸ್ತೇನೆ. ಯೋಚನೆ ಮಾಡಿದಿರಾ? ಏನಾದ್ರು ಯೋಚನೆ ಮಾಡಿದಿರಾ? ಏನಿದೆ ಯಶಸ್ಸು, ಏನಿದೆ ರಿಸಲ್ಟ್ ಅಂತ ಯಾರ ಕೇಳಿದ್ರೆ, ನಾವು ಈಗ ಒಂದು ತಿಂಗಳು ಶುರು ಮಾಡಿದೀವಿ. ಈಗಾಗಲೇ ಮುಂದ್ ವರ್ಷ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ 18 ಜನ ಲಿಸ್ಟ್ ಬರ್ಸಿ ದಿವಸ ಜಗಳ ಆಡ್ತಿದ್ದಾರೆ. ಅಣ್ಣ ಮುಂದ್ ವರ್ಷ ನಮ್ಮಲ್ಲಿ ಆಗ್ಲೇಬೇಕು ಅಂತೇಳಿ. ಇದಲ್ವೇ ಇಂಡೆಕ್ಸ್ ಅಂತೇಳಿ, ಇದಲ್ವೇ ಸೂಚನೆ ಅಂತೇಳಿ. ಕೊಡ್ತಕ್ಕಂಥವ್ರು ಒಳ್ಳೆ ಮೆಟೀರಿಯಲ್ ಕೊಟ್ರೆ, ಕೊಡ್ತಕ್ಕಂಥವ್ರು ಒಳ್ಳೆ ಸಾಮಗ್ರಿ ಕೊಟ್ರೆ ಸ್ವೀಕಾರ ಮಾಡ್ತಕ್ಕಂಥ ದೊಡ್ಡ ಸಮೂಹ ಇದೆ ಇರ್ಲಿಕ್ಕೆ ನೀವೇ ಸಾಕ್ಷಿ. ಈ ಕಾರ್ಯಕ್ರಮ ನಮ್ಮ ಮನೆಗಳಲ್ಲಿ ಆಗಬೇಕು ಅಂತಾರಲ್ಲ, ಇದೇ ಸಾಕ್ಷಿ ಅಂತೇಳಿ. ನಾವು ಮೊನ್ನೆ ಒಂದು ಜಾಗದಲ್ಲಿ ಭಾಷಣ ಮಾಡಿದ್ವಿ. ನಾವು ಭಾಷಣ ಮಾಡಾದ್ಮೇಲೆ ನನಗೆ ಗೊತ್ತೇ ಇಲ್ಲ, ಒಂದು ಗೊತ್ತಿಲ್ದಂಗೆ ಒಂದು ತಾಯಿ ಸಣ್ಣ ಗಳಿತಾ ಇತ್ತು ಅಂತೇಳಿ. ಆಗಲ್ಲ ಕೇಳಿ ನಮ್ ನಂಜೇಶ್ ಇದಾರೆ ಅಂತೇಳಿ. ಅವ್ರು ನಿಂತ್ಕೊಂಡು ಒಂದು ಅಭಿಪ್ರಾಯ ಹೇಳ್ದ, ಅಣ್ಣ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಏನಾದ್ರು ಇರ್ಬೇಕೋ ಬೇಡ ಅನ್ಸ್ಬಿಟ್ಟಿತ್ತು ಕಣ. ನಿಮಗೆ ಸುಳ್ಳು ಹೇಳ್ತೀನಿ, ಇವತ್ತು ಈ ಕಾರ್ಯಕ್ರಮ ಮಾಡಿದ್ಮೇಲೆ ಇನ್ನೊಂದು 25 ವರ್ಷ ಬದುಕಲೇಬೇಕು ಅಂತಕ್ಕಂಥ ಛಲ ನನಗೆ ಬಂದ್ ಕಾರಣ ಅಂದ. ಏನು ಆಶ್ಚರ್ಯ ಅಲ್ವಾ? ಒಂದು ಮಾತು, ಒಂದು ಸಾಹಿತ್ಯ, ಒಂದು ಸಂಸ್ಕೃತಿ ಇಷ್ಟೊಂದು ಗಟ್ಟಿತನ ಕೊಡುತ್ತಾ ಅಂತೇಳಿ. ನಡೆದ ಉದಾಹರಣೆ ಕೊಡ್ತೀನಿ. 2000 ಇಸ್ವಿಯಲ್ಲಿ ನಾನು KVM ಸಾಹೇಬ್ರ ಹತ್ರ ಇದ್ದೆ. ಆ ಸಂದರ್ಭದಲ್ಲಿ ನಾನು ಪ್ರಥಮ ತಾಲೂಕು ಸಾಹಿತ್ಯ ಪರಿಷತ್ ಸೂರ್ಯ ಅವರಿದ್ರು. ಈ KMK ಅವ್ರ ಕ್ಷೇತ್ರದಲ್ಲಿ ಈ ರೈತರುಗಳ ಆತ್ಮಹತ್ಯೆ ಮಾಡ್ಕೊಳ್ಳೋ, ರೈತರು ಸ್ವಲ್ಪ ಆತ್ಮಹತ್ಯೆ ಮಾಡ್ಕೊಳ್ಳೋದು ಜಾಸ್ತಿ ಆಯ್ತು. ಅದು ಯಾಕೆ ಮಾಡ್ಕೊಂಡ್ರು, ನಾವಂತೂ ಫೈಲ್ ಕ್ರಿಯೇಟ್ ಮಾಡಿ ಅವ್ರಿಗೊಂದು 5 ಲಕ್ಷ ಕೊಡ್ಸಕ್ಕೆ ಅಂತೇಳಿ ಪ್ರಯತ್ನ ಪಡ್ತಿದ್ವಿ. ಒಂದು 20 ದಿವಸ ಅವಧಿಯಲ್ಲಿ 3 ಜನ ರೈತರು ಸತ್ಬಿಟ್ಟಿದ್ರು. ಅಲ್ಲಿ ಎರ್ದಕಿರತ್ರಿ ಯಾವ್ದವ್ರು ಮರ್ತು ಬಿಡಿ ಅಂತೇಳಿ ಅಲ್ಲೊಂದು ಕಾರ್ಯಕ್ರಮ ಪರಿಷತ್ತಿಂದ ಮಾಡೋಣ ಅಂತೇಳಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ನಮ್ಮ MLA KM ಕೃಷ್ಣಮೂರ್ತಿ ಅವರು ಇದ್ರು. ಸಂಜೆ ಕಾರ್ಯಕ್ರಮ, ನಾವೆಲ್ಲ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ರೈತರ ಬಗ್ಗೆ ನಮ್ಮ ಸಾಹಿತ್ಯ ಏನ್ ಹೇಳುತ್ತೆ, ಯಾಕೆ ಸಾಯ್ಬೇಕು ಅಂತೇಳಿ. ನೋಡಿ, ನಮ್ಮ ಅಪ್ಪನು ಕೂಡ ಸಾಲ ಮಾಡಿದ್ದ. ಅವನಿಂದ ಸತ್ತೋಗ್ತಾನ, ಅವನಿಂದ ನೇಣಕ್ಕೆ ಅಂತಾನ, ಅವನಿಂದ ಫೈಲ್ ಅಂತಾನೆ ಇಲ್ಲ. ಮತ್ತೇನ್ ಹೇಳಿದ್ರೆ ನಮ್ಮ ಅಜ್ಜಿ, ಯಾಕೆ ಸಾಯ್ಬೇಕು ಮಗ, ಸಾಯಬಾರ್ದು ಯಾಕೆ? ಮನುಷ್ಯ ಬರದೆ ಮರಕ್ ಬರುತ್ತಾ? ಏನ್ ಫಿಲಾಸಫಿ ಅಲ್ವಾ? ಏನ್ ಭಾರಿ ತತ್ವ ಓದ್ಬೇಕಾ? ಏನ್ ನಮ್ಮ ಒಂದ್ ಮಾತು, ಮನುಷ್ಯ ಬರದೆ ಮರಕ್ ಬರುತ್ತಾ. ಇನ್ನೊಂದ್ ಸತಿ ಹೇಳ್ತಾಳೆ ಗೊತ್ತಾ ನಿಮ್ಗೆ, ಹುಟ್ಸಿ ಶಿವ ಉಲ್ಮೇಯಿಸ್ತಾನ. ಏನ್ ಅದ್ಭುತ ಅಲ್ವಾ? ಇವೆರಡು ನೋಡಿ ಸಾಕಲ್ವ ಬದುಕಿಗೆ ಅಂತೇಳಿ ಒಂದು ಅರ್ಧ ಗಂಟೆ ಭಾಷಣ ಮಾಡಿದೆ ನಾನು. ಆ ಭಾಷಣದಲ್ಲಿ ಕನಕದಾಸರು ಹೇಳಿರ್ತಕ್ಕಂಥ ಒಂದು ಸತ್ಯ ಹೇಳಿದೆ. ಏನ್ ಹೇಳ್ತಾರೆ ಕನಕದಾಸರು? ನೋಡಪ್ಪ, ನಾವು ಕನಕದಾಸ ಪರಂಪರೆ ಆದ್ರೆ, ನಾವು ಬಸವಣ್ಣವ್ರ ಪರಂಪರೆ ಆದ್ರೆ ನಾವು ಬದುಕ್ಬೇಕಲ್ರಿ. ಬದುಕು ಅಂತ ಹೇಳ್ತಕ್ಕಂಥದ್ದು. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರ ಇತ್ತವರು ಯಾರು? ಅಡವಿಯೊಳಗೆ ಕಲ್ಲಿನೊಳಗೆ ಹುಟ್ಟಿದ ಕೂಗುವ ಕಪ್ಪೆಗೆ ಆಹಾರ ಇತ್ತವರು ಯಾರು? ಏನ್ ಚೆನ್ನಾಗಿ ನೋಡಿದ್ರೆ ಕನಕದಾಸರಲ್ವಾ? ಅಲ್ಲೊಂದು ಗಿಡ ಬೆಳಿತಾ ಇದೆಯಲ್ಲ, ಆ ಕಪ್ಪೆ ಬದುಕ್ತಾ ಇದೆಯಲ್ಲ, ಅಡವಿಯೊಳಗೆಲ್ಲ ನೀನ್ ಹಾಕಿದ್ಯಾ ನೀನ್ ಡ್ರಿಪ್ ಇರಿಗೇಷನ್ ಮಾಡಿದ್ಯಾ? ಮತ್ತೆ ಯಾರು ಅದನ್ನೆಲ್ಲ ಸಾಕ್ತಾ ಇರೋರು? ಭಗವಂತ ಸಾಕ್ತಾ ಇದ್ದಾನೆ, ಭಗವಂತ ಸಲುತ್ತಾ ಇದ್ದಾನೆ. ಹಡೆದ ಜನನೀಯ ತೆರೆದಿ ಆ ದೇವ ರಕ್ಷಿಪನಿದಕ್ಕೆ ನಂಬು ನಮ್ಮ ನೆಲೆಯಾದಿ ಕೇಶವನ. ಬದುಕಕ್ಕೆ ತಾನು ಹೇಳಿರೋದು ಕನಕದಾಸರು. ಬಸವಣ್ಣವ್ರು ಏನ್ ಹೇಳ್ತಾರೆ? ಎನಿಸೆನಿಸೆಂದೊಡೆನ ಧೃತಿಗಿಡನಯ್ಯ, ಏನು ತೋರಿದರೆ ನರ ಹೊರಿದರೆ ಕರುಳು ಕುಪ್ಪಳಿಸಿದರು ನಾವು ಧೃತಿಗಿಡನಯ್ಯ ಅಂತಾರೆ. ಧೃತಿ ಅಂದ್ರೆ ಬುದ್ಧಿ ಅಂತೇಳಿ. ನಾವು ಕೆಡಬಾರ್ದು, ಆ ಬುದ್ಧಿ ಕೈ ಕೊಡಬಾರ್ದು. ನಾವು ಬದುಕಬೇಕು ಅಂತ ಹೇಳ್ತಾರಲ್ಲ, ಯಾಕೆ? ನೀನ್ ಬದುಕಬೇಕು ಅಂತ ಈ ಸಾಹಿತ್ಯ ಅಲ್ವಾ? ಹಿಂಗೊಂದು ಅರ್ಧ ಗಂಟೆ ಭಾಷಣ ಮಾಡಿದೆ. ಅದಾದ್ಮೇಲೆ ಒಂದು ಮನೆ ಊಟಕ್ಕೆ ಕರ್ಕೊಂಡು ಹೋದ್ರು. ಆಗ ಒಬ್ಬ ಯಜಮಾನ ಬಂದೊಂದು ಮಾತಾಡಿದ್ರು, ಅಣ್ಣ ಏನ್ ಸಮಾರಂಭಣ ಇವತ್ತು, ಸಖತ್ತಾಗಿ ಹೇಳಿದ್ರಿ ಕಣ. ನನ್ಗೆ ಅನ್ಸುತ್ತೆ ಕಣ, ಒಂದು 15 ಮೊದ್ಲಿ ಕಾರ್ಯಕ್ರಮ ಆಗಿದ್ರೆ ನಮ್ ತಿಮ್ಮಣ್ಣ ರಾಮಣ್ಣ ಇಬ್ರು ಸಾಯ್ತಿರ್ಲಿಲ್ಲ ಕಾರಣ ಅಂತೇಳಿ. ಆಶ್ಚರ್ಯ ಆಯ್ತು ನನಗೆ, ಏನ್ ರಿಸಲ್ಟ್ ಅಲ್ವಾ ಅಂತೇಳಿ. ಯಾವುದೋ ಒಂದು ಸಾಂತ್ವನದ ನುಡಿ ಇದೆಯಲ್ರಿ, ಇದು ಗಮನಿಸಿ ನಿಮಗೆ. ಹಿಂದೆಂತ ಪರಿಸ್ಥಿತಿ ಇತ್ತು ಕೂಡು ಕುಟುಂಬದಲ್ಲಿ.
ಯಾರಾದ್ರೂ ಸ್ವಲ್ಪ ನೊಂದಿದ್ದಾನೆ ಅಂದ್ರೆ ಯಾರೋ ಅವ್ರ ದೊಡ್ಡಪ್ಪನೋ ಅವ್ರ ದೊಡ್ಡಮ್ಮನೋ ಅಥವಾ ಇನ್ನಾರು ಚಿಕ್ಕಪ್ಪನೋ ದೊಡ್ಡಪ್ಪನೋ ಬಂದು ಏನ್ ಹೇಳ್ತಿದ್ರು, ಯಾಕೆ ಮಗ ಯಾಕೆ ಸಪ್ಪಗಿದ್ಯಾ, ಏನ್ ಜಗತ್ತೇ ಬಿದ್ದೋಗ್ಬಿಟ್ಟಿದ್ಯಾ, ನಾವಿಲ್ವಾ, ನಾವೆಲ್ಲ ಮರ್ತ್ಬಿಟ್ಟಿದೀವ್ಯಾ, ನಾವಿದೀವಿ ಕಣ್ ಮಗ, ನಿಮಗೆ ಏನೊಂದು ಧೈರ್ಯ ಕೊಡೋರಲ್ವಾ. ಅವ್ರೇನು ಮಾಡೋದ್ ಬೇಡ ರೀ, ಏನು ದುಡ್ಡು ಕೊಡೋದು ಬೇಡ ರೀ, ಅವನೊಂದು ಸಾಂತ್ವನದ ಮಾತಿತ್ತದ ಈ ನೊಂದಂತ ಒಂದು ಬದುಕಿಸ್ಬಿಡ್ತಿತ್ತು ಅಂತೇಳಿ. ಹೆಂಗಿದ್ರು ಅಜ್ಜಿ, ಇಲ್ಲಿ ಅಜ್ಜಿಯರೆಲ್ಲ ಇದಾರಲ್ಲ, ಏನ್ ಮಾಡ್ತಿತ್ತು ಇಂದ ಅಜ್ಜಿ ಇದ್ರ ಮನೇಲಿ, ಅಜ್ಜಿ ಇದ್ದ ಗಮನಿಸಿ ನಿಮಗೆ ತಾಯಿ ಅಂದ್ರೆ ಒಂದು ಮಗು ಏನಾದ್ರು ಒಳಗ್ ಶುರು ಮಾಡ್ಬಿಟ್ರೆ ಯಾರ ಹತ್ರ ಹೋಗ್ತಿತ್ತ ಮಗು, ಸೀದಾ ಹೋಗ್ತಿದ್ದೆ ಅಜ್ಜಿ ಹತ್ರ ಹೋಗ್ತಿತ್ತಲ್ವಾ. ಅಜ್ಜಿ ತೊಡೆ ಮೇಲೆ ಕುತ್ಕೊಂಡು ಒಳಗ್ ಶುರು ಮಾಡೋದು, ಅವ ಅಮ್ಮ ಅಮ್ಮ ಅಜ್ಜಿ ಅಜ್ಜಿ, ಅಪ್ಪ ಹೊಡ್ದ ಅವ್ ಹೊಡೆದ್ಲು ದೊಡ್ಡಪ್ಪ ಹೊಡ್ದ ಅಂತ ಹೇಳಿ ಒಳಗ್ ಶುರು ಮಾಡಿ ಆ ನೋವನ್ನು ಹೇಳ್ಕೊಂತಿದ್ದೆ ಅಜ್ಜಿ ತೊಡೆ ಮೇಲೆ ಅಂತೇಳಿ. ಅಜ್ಜಿ ಏನ್ ಮಾಡ್ತಿದ್ಲ ಅವಾಗ, ಬಾ ಮಗನ ಯಾಕೆ ಕೊಡ್ದ ನೋಡ್ಕೊಂತೀನಿ, ನಿಮ್ಮ ಅಜ್ಜ ಕೊಡ್ದ, ನಿಮ್ಮ ಅಪ್ಪ ಕೊಡ್ದ, ನಿಮ್ಮ ಮಾವ ಕೊಡ್ದ, ನಾ ವಿಚಾರಿಸ್ತಿದ್ದಾನೆ ನಾನಿದ್ದೀನಿ ತಡಿ ಅಂತೇಳಿ ಆ ತೊಡೆ ಮೇಲೆ ಕೂರ್ಕೊಂಡು ಸಮಾಧಾನ ಮಾಡ್ತಾ 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 ಯಾಕೆ ಕೊಡ್ದ ಪಾಪು ನೀನೇನ್ ಮಾಡಿದೆ ಅಂದ್ರೆ, ನಾನೇನು ಮಾಡ್ಲಿ ಕಣಜ್ಜಿ, ಅಲ್ಲೊಂದಿಷ್ಟು ಕೊಬ್ಬರಿ ಎಣ್ಣೆ ಉಳಿಸ್ದೆ, ಅಲ್ಲೊಂದು ನೀರು ಉಳಿಸ್ದೆ, ಅದಕ್ಕೆ ಹೊಡೆದ ಅಂದ್ರೆ ಅದು ತಪ್ಪಲ್ಲ ಮಗನೇ, ಮಾಡಬಾರ್ದಲ್ವಾ, ನೀನ್ ತಪ್ಪುಗಲ್ಲ ಹೊಡೆದಿರೋ ಅಂತ ಹೇಳ್ತಾ 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 ಒಂದು ಕೌನ್ಸಿಲಿಂಗ್ ಸೆಂಟರ್, ಒಂದು ಸಮಾಲೋಚನೆಯ ಕೇಂದ್ರ ಆ ಮನೆ ಆಗಿತ್ತಲ್ಲ. ಆ ಮನೇಲಂತ ವಾತಾವರಣ ಇದೆ ಈಗ, ಆ ಮನೇಲಂತ ಅಜ್ಜಿಯ ಸಲಹಾ ಕೇಂದ್ರಗಳಿದೆಯಾ ಈಗ. ಹಾಗಾಗಿ ನಾನು ವಿಶೇಷವಾಗಿ ನಿಮ್ಮ ತಾಯಂದ್ರಿಗೆ ಒಂದು ಮನವಿ ಮಾಡ್ತೀನಿ, ಏನಪ್ಪಾ ಅಂದ್ರೆ ನಿಮ್ಮ ಮನೇಲಿ ನಿಮ್ಮ ಮಕ್ಳಿದ್ರೆ ಅವ್ನು ನಿಮ್ ಜೊತೆ ಮಲಗಿಸ್ಕೋಬೇಡಿ. ಮತ್ತೆ ಯಾರ ಜೊತೆ ಮಲಗಿಸ್ಬೇಕು, ನಿಮ್ಮ ಮನೇಲಿ ಒಂದು ಅಜ್ಜಿ ಇದ್ರೆ ಅಜ್ಜಿ ಜೊತೆ ಮಲಗಕ್ ಬಿಡಿ. ಆ ಅಜ್ಜಿ ಒಂದೇ ತಾಟ ಮೇಲೆ ಆ ಮಕ್ಕಳು ಮಲಗಿಸ್ಕೊಂಡು ಯಾವ್ದು ಅಕ್ಮದೇವಿದೋ ಕೃಷ್ಣಂದೋ ಭಗವಂತಂದೋ ರಾಮಾಯಣದೋ ಕತೆ ಹೇಳ್ತಾ ಹೇಳ್ತಾ ಆ ಮಕ್ಕಳನ್ನ ಬೆಳೆಸ್ಲಿ. ನಾನ್ ನಿಮಗೆ ಭರವಸೆ ಕೊಡ್ತೀನಿ, ಆ ಮಕ್ಕಳು ನಿಮ್ಮನೆಗಷ್ಟೇ ಇಲ್ಲ, ನಿಮ್ಮೂರಿಗಷ್ಟೇ ಇಲ್ಲ, ಈ ಭೂಮಿಗೆ ಸಾರ ಆಗ್ತೇವೆ, ಭೂಮಿ ಭಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಇವತ್ತು ಹೇಳ್ತಾರಲ್ಲ ಅನೇಕ ಜನ, ಅಣ್ಣ ಮಕ್ಕಳು ಭೂಮಿ ಭಾರ ಆಗ್ಬಿಟ್ಟಿದಾವೆ ಅಂತೇಳಿ. ನಮ್ಮ ಮಕ್ಳಿದಾವಲ್ಲ ಅವು ಭೂಮಿ ಭಾರ ಆಗ್ಬಾರ್ದ್ರಿ. ಮಕ್ಳು ಹೆಂಗೆ ಅಂದ್ರೆ, ನಮ್ಮ ಅಜ್ಜ ಆಗ್ಲಿ ಅಜ್ಜಿ ಆಗ್ಲಿ ದೇವ್ರನ್ನ ಎಲ್ಲಿ ನೋಡಿದ್ದಾರೆ. ನಾವಿಲ್ಲಿ ನಮ್ಮ ಲಿಂಗಳ್ಳಿ ದೇವಸ್ಥಾನದಲ್ಲಿ, ನಮ್ಮೂರು ದೇವಸ್ಥಾನದಲ್ಲಿ ದೇವರನ್ನ ಸಾಂಕೇತಿಕವಾಗಿ ನೋಡ್ತೀವಿ. ಈ ಮಲ್ಲೇಶ್ವರ ಹಿಂಗಿರ್ಬೋದು, ಅದ ಹನುಮಂತ ದೇವ್ರು ಹಿಂಗಿರ್ಬೋದು, ರಾಮ ಹಿಂಗಿರ್ಬೋದು ಅಂತೇಳಿ ಕಲ್ಪನೆ, ಒಂದು ಸಿಂಬಾಲಿಕ್ ಆಗಿ ನೋಡಿ ಪೂಜೆ ಮಾಡ್ತೀವಿ ಅಷ್ಟೇ. ವಾಸ್ತವವಾಗಿ ನಮ್ಮ ಯಜಮಾನರುಗಳು ನಮ್ಮೂರು ಜನ ದೇವ್ರನ್ನ ಎಲ್ಲಿ ನೋಡಿರ್ತಾರೆ, ಎಲ್ಲಿ ನೋಡಿರ್ತಾರೆ ಹೇಳಿ, ನೀವು ಕೇಳಿ. ಅಣ್ಣ ಈ ಕುಮಾರಣ್ಣ ಹೋಗ್ತಾ ಇಲ್ಲ ಯಾರ ಮಗ ಅಂದ್ರೆ, ಅಯ್ಯೋ ನಮ್ಮೂರು ಬಸಣ್ಣ ಮಗ, ಎಂತ ಹುಡುಗ ಅಂದ್ರೆ ದೇವ್ರಂತ ಹುಡುಗ ಕಣ್ಮಗ ಅಂತಾರೆ. ಹೆಂಗೆ ಅಂದ್ರೆ ದೇವ್ರಂತ ಜನ ಕಣ್ಮಗ ಅಂತಾರೆ. ಬಂದೇಳಿ ಈ ಸಾಹಿತ್ಯ ಈ ಸಮಾರಂಭಗಳ ಆತ್ಯಂತಿಕವಾದಂತ ಉದ್ದೇಶ ಅಂದ್ರೆ ದೇವರಂತ ಜನ ಜಾಸ್ತಿ ಆಗಬೇಕು, ಆ ಊರುಗಳಲ್ಲಿ ದೇವರಂತ ಮಾನವರು ಜಾಸ್ತಿ ಆಗಬೇಕು, ಆ ದೇವರಂತ ಮಕ್ಕಳು ಜಾಸ್ತಿ ಆಗಬೇಕು ಅಂತೇಳಿ. ಅದೇ ಈ ಸಾಹಿತ್ಯ ಮಾಡ್ತಕ್ಕಂಥ ಬಹುದೊಡ್ಡದಾದಂಥ ಉದ್ದೇಶ ಅಂದ್ರೆ ಅಂಥದೇ ಅಂತೇಳಿ ನಿಮ್ಗೆ ಹೇಳ್ತೀನಿ. ಇಂಥ ಪ್ರವಚನದಿಂದ ಇಂಥ ಹಾಡುಗಳಿಂದ ನಿಮ್ಗೆ ಹೊಟ್ಟೆ ತುಂಬ ಅನ್ನ ಸಿಗದೆ ಇರ್ಬೋದು, ಕಣ್ ತುಂಬ ನಿದ್ದೆ ಸಿಗದೆ ಇರ್ಬೋದು. ಡೆಫಿನೆಟ್ ಆಗಿ ಹೇಳ್ತೀನಿ, ಬದುಕಿಗೆ ಬೇಕಾದಂಥ ಒಂದು ಹೊಸ ಸ್ಫೂರ್ತಿ, ಒಂದು ಹೊಸ ಆಯಾಮ, ಒಂದು ಹೊಸ ದಿಕ್ಸೂಚಿ ಡೆಫಿನೆಟ್ ಆಗಿ ಇಂಥ ಒಂದು ಕಾರ್ಯಕ್ರಮದಿಂದ ಸಿಗುತ್ತೆ ಅಂತಕ್ಕಂಥ ಸತ್ಯ ಗೊತ್ತಿರೋದ್ರಿಂದಲೇ ಇಂಥ ಪ್ರಾಜ್ಞರೆಲ್ಲ ಇಲ್ಲಿ ಸೇರಿದ್ದೀರಾ ಅಂತೇಳಿ. ಪ್ರಾಯಶಃ ಯೋಚನೆ ಮಾಡಿ, ಒಂದು 2 ಗಂಟೆಗಳ ಕಾಲ ಇಷ್ಟೊತ್ತು ಇಲ್ಲಿ ಸೇರಿದ್ದೀವಿ ಅಂದ್ರೆ ಇದೇ ಒಂದು ರಸದ ಗಳಿಗೆ ಅಂತೇಳಿ, ಇದೇ ಒಂದು ನಿಜವಾದಂಥ ಹಿರಿದಾದಂಥ ಗಳಿಗೆ ಅಂತೇಳಿ. ಇಂಥ ಗಳಿಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಸ್ ಕುಮಾರಣ್ಣ ಒಂದು ಹಿರಿದಾದ ಗಳಿಗೆ ನಿರ್ಮಾಣ ಮಾಡಿದ್ರಿ. ನಮ್ಮ ರೈತ ಪರಂಪರೆಯ ದೊಡ್ಡ ವಿಶೇಷ ನೋಡಿ, ನಾವು ಬಿತ್ತಕ್ಕಂಥದ್ದು ಒಂದು ಸೇರ್ ರಾಗಿ ಬಿತ್ತೀವಲ್ವಾ, ಸುಮ್ಮನೆ ಬಿತ್ತು ಬಿಡ್ತೀವ. ನಾವು ಏನ್ ಮಾಡ್ತಿದ್ವಿ, ನಾವು ಬಿತ್ತಬೇಕಾದ್ರೆ ಇದು ಬಿತ್ತ ಕಾಳು ಅಂತೇಳಿ ಗಟ್ಟಿ ಕಾಳನ್ನು ತೆಗೆದು ಸಂಗ್ರಹ ಮಾಡ್ತಿದ್ದೀವಲ್ವಾ. ಬಿತ್ತ ದಿವಸ ಸುಮ್ಮನೆ ಬಿತ್ತು ಬಿಡ್ತಿದ್ವಾ, ಏನ್ ಮಾಡ್ತಿದ್ದೆ ಹೇಳಿ, ಆ ಬಿತ್ತ ದಿವಸ ಒಂದು ದೊಡ್ಡ ಹಬ್ಬ ರೀ ನಮ್ಗೆ. ಹೆಂಗಪ್ಪ, ಆ ಬಿತ್ತದ ರಾಗಿನ ಒಂದು ಬೆಳೆದಿರೋ ಕುಕ್ಕಿಯಾಗಿ ತುಂಬ್ತಾ ಇದ್ವಿ, ನೆಲ ಸಾರಿಸ್ತಾ ಇದ್ವಿ, ರಂಗೋಲಿ ಬೆಳಿತಾ ಇದ್ವಿ, ಆ ಕುಕ್ಕಿ ಇಟ್ಟು ಅದ್ರ ಮೇಲೆ ಒಂದು ಬೆನಕನ್ನು ಇಡ್ತಾ ಇದ್ವಿ, ಅದು ಪೂಜೆ ಮಾಡ್ತಾ ಇದ್ವಿ. ಬಿತ್ತ ದಿವಸ ಏನ್ ಸಂಭ್ರಮ ಅಲ್ವಾ. ಏನ್ ಮಾಡ್ತಿದ್ವಿ, ಕಿಚಡಿ ಮಾಡ್ತಾ ಇದ್ವಿ, ಪಾಯಸ ಮಾಡ್ತಾ ಇದ್ವಿ, ಯಾರ್ಯಾರಿಗೆ ಎಡೆ ಮಾಡ್ತಾ ಇದ್ವು, ಆ ಬೆನಕಿಗೆ ಎಡೆ ಮಾಡ್ತಾ ಇದ್ವು, ನೇಗ್ಲಿಗೆ ಎಡೆ ಮಾಡ್ತಾ ಇದ್ವು, ಎತ್ತಿನ ಪಾದಕ್ಕೆ ಎಡೆ ಮಾಡ್ತಾ ಇದ್ವು. ಏನ್ ಆಶ್ಚರ್ಯ ಅಲ್ವಾ. ಬಿತ್ತಕ್ಕೆ ಶುರು ಮಾಡಿದ್ರೆ ಕೂರ್ಗೆ ಎಡೆ ಮಾಡ್ತಾ ಇದ್ವು. ಮುಂದೆ ನಮ್ಮಪ್ಪ ಕೂರ್ಗೆ ಹೊಡ್ಕೊಂಡು ಹೋದ್ರೆ ಹಿಂದ್ಗಡೆ ನಮ್ಮ ಅವ್ವ ಬಿತ್ಕೊಂಡ್ ಬರ್ತಾ ಇದ್ಲಲ್ವಾ. ಏನ್ ಅದ್ಭುತವಾದ ಬಿತ್ತೋಡಿದೆ ನಿಮಗೆ. ಏನ್ ಬೆಳಿತಾ ಇತ್ತ ರಾಗಿ ಕಾಳ ಮೇಲೆ, ಡ್ರಿಪ್ ಇರಿಗೇಷನ್ ಇರಲಿಲ್ಲ. ಕಾಳು ಬಿತ್ತ ತಕ್ಷಣ ಫಸ್ಟ್ ಬೆಳಿತಿದ್ದು ಆ ಬೆವ್ರು ಬೀಳ್ತಾ ಇತ್ತು. ಆ ಬೆವರು ನೀರ್ಕೊಂಡ್ರಿ ಅಂದ್ರೆ ಪೈರು ಬೆಳೆದು ಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾವು ದೀಪಾವಳಿ ಹಬ್ಬದ ದಿವಸ ನಾವೆಲ್ಲ ಏನ್ ಮಾಡ್ತಿದ್ವಿ ಹೇಳಿ, ಹೆಚ್ಚಂಬ್ಲಿ ಮಾಡ್ಕೊಂಡು ಹಾಕ್ತಿದ್ವಿ. ಯಾಕೆ, ಈ ಹೆಚ್ಚಾಗ್ಬೇಕು, ಈ ಪೈ ಈ ರಾಗಿ ಜಾಸ್ತಿ ಆಗ್ಬೇಕು ಅಂತೇಳಿ, ಹೆಚ್ಚಾಗ್ಬೇಕು ಅಂತೇಳಿ ಹೆಚ್ಚಂಬ್ಲಿ ಪ್ರೋಕ್ಷಣೆ ಮಾಡ್ತೇವಂದ್ರೆ, ಅದಾದ್ಮೇಲೆ ರಾಗಿ ಕೊಯ್ಯಕ್ಕೆ ಹೋಗ್ತಿದ್ವಲ್ಲ, ಅವತ್ತು ಹಬ್ಬಲ್ವಾ, ಏನ್ ಮಾಡ್ತಿದ್ವಿ, ಸುಮ್ನೆ ಕೊಯ್ತಿದ್ವಾ, ಕುಡ್ಲು ಪೂಜೆ ಮಾಡ್ತಿದ್ವಿ. ಕುಡ್ಲು ಮಸ್ಕಣಕ್ ಮಸ್ಕಲ್ ಪೂಜೆ ಮಾಡ್ತಿದ್ವಿ. ಆ ಭೂಮಿ ಪೂಜೆ ಮಾಡಿ ಕೊಯ್ಯಕ್ಕೆ ಶುರು ಮಾಡ್ಬಿಟ್ರೆ ಅದೊಂದು ದೊಡ್ಡ ಹಬ್ಬ ಅದು ಅಲ್ವಾ. ಅದಾದ್ಮೇಲೆ ಬಣವೆ ಹೊಡ್ತಿದ್ವಿ ಅಲ್ವಾ. ಏನಾಗ್ತಿದ್ ಬಣವೆ, ಅಣ್ಣ ಲಿಂಗದಲ್ಲಿ ಒಂದು 20 ಬಣವೆ ಹೊಟ್ಟಿದಾರೆ ನೋಡ್ಬೇಕಣ್ಣ ಅಂದ್ರೆ ಅದು ಶ್ರಮದ ಪ್ರತೀಕ, ಅಲ್ಲಿ ಶ್ರೀಮಂತಿಕೆಯ ಪ್ರತೀಕ, ಅಲ್ಲಿನ ಆರ್ಥಿಕತೆಯ ಪ್ರತೀಕ. ಬಣವೆ ನೋಡಿ ಆ ಊರು ದೊಡ್ಡಸ್ಗೆ ಹೇಳಿದ್ದೆ ಇದ್ರಲ್ವಾ. ಏನ್ ಅದ್ಭುತ ಅಲ್ವಾ. ಬಣವೆ
ಏಕ್ದಮ್ ಕೈ ಹಾಕ್ತಿದ್ವಾ? ಅಣ್ಣ ಸಂಕ್ರಾಂತಿ ತನಕ ಕೈ ಹಾಕ್ಬಾರ್ದು ಅಂತೇಳಿ ಸಂಕ್ರಾಂತಿ ದಿವಸ ಬಣವೆ ಪೂಜೆ ಅಂತೇಳಿ ಮಾಡ್ತಿದ್ವಿ ಅಲ್ವಾ ಬಂಧುಗಳೇ? ಮಾಡ್ತಿದ್ವಾ ಇಲ್ಲೋ? ಅದಾದ್ಮೇಲೆ ರೈತರ ತಪಸ್ಸಿ ಕ್ಷೇತ್ರ ಯಾವುದು ಕಣ ಅಂತೇಳಿ. ಕಣ ಮಾಡೋದೇ ಒಂದು ಸೊಬಗಲ್ವಾ? ಊರವರೆಲ್ಲ ಮುಯ್ಯಾಳ್ ಮಾಡ್ಕೊಂತಿದ್ದು, ಊರವರೆಲ್ಲ ಅಡ್ಡೆ ಹೊರ್ತಾ ಇದ್ದು. ಕಣ ಅಂದ್ರೆ ಅದೆರಡಕ್ಷರ ಶಬ್ದ ಅಲ್ಲ, ರೈತರ ತಪಸ್ಸಿನ ಕರ್ಮಭೂಮಿ ಅಂತೇಳಿ. ನಿಮಗೆ ಗೊತ್ತಿದೆ, ಕಣದೊಳಗಡೆ ಯಾರು ಕೂಡ ಚಪ್ಪಲಿ ಹಾಕೊಂಡು ಪ್ರವೇಶ ಮಾಡ್ತಿರ್ಲಿಲ್ಲ. ಚಪ್ಪಲಿ ಹೊರಗೆ ಬಿಟ್ಟು ಕಣದೊಳಗಡೆ ಪ್ರವೇಶ ಮಾಡ್ತಾ ಇದ್ವು. ರಾಗಿ ತುಳಿಸೋ ದಿವಸ ರೋಡ್ಗಳು ಪೂಜೆ ಮಾಡ್ತಾ ಇದ್ವಿ. ರಾಗಿ ರಾಶಿ ಮಾಡಿದ ತಕ್ಷಣ ಏಕ್ದಮ್ ಪಣಕ್ ತಂದರಲ್ಲ ನಾವು, ಏಕ್ದಮ್ ತೊಡಿಗೆ ತುಂಬಿದವ್ರಲ್ಲ ನಾವು. ಏನ್ ಮಾಡ್ತಿದ್ವು? ನಮ್ಮೂರ್ ಬಾಲ ಬರಿತರಿಗೆ, ನಮ್ಮೂರ್ ದಾಸಯ್ಯರಿಗೆ, ನಮ್ಮೂರ್ ಜಂಗಮ್ಮರಿಗೆ ಮರದಲ್ಲಿ ಆಯ ಕೊಟ್ಟು ಆಮೇಲೆ ಕಣಜ ತುಂಬಿಸ್ಕೊಂತಿತ್ತು. ಏನ್ ಅದ್ಭುತ ಅಲ್ವಾ? ಈಗ ಯೋಚನೆ ಮಾಡಿ ಬಂದ್ರೆ ಆ ಕಣ ಪ್ರಜ್ಞೆ ಅಂತಕ್ಕಂಥದ್ದು ನಮ್ಮಲ್ಲಿದ್ಯಾ? ಆ ದಾಸೋಹ ಪ್ರಜ್ಞೆ ಅಂತಕ್ಕಂಥದ್ದು ನಮ್ಮಲ್ಲಿದ್ಯಾ? ಆ ಕಣದೊಳಗಡೆ ಚಪ್ಪಲಿ ಬಿಟ್ಟು ಪ್ರವೇಶ ಮಾಡ್ತಿದ್ವಿ. ಈಗ ನೋಡಿ ನಮ್ಮೂರ್ ಟಾರ್ ರಸ್ತೆನೆ ಕಣ ಆಗ್ಬಿಟ್ಟಿದೆ. ಆ ಕಣದ ಮೇಲೆ ಹತ್ತಕ್ಕಂಥ ಟ್ರ್ಯಾಕ್ಟರ್ ಇದೆಯಲ್ಲ, ಯಾವ್ಯಾವ್ದ್ರ ಮೇಲೆ ಹತ್ತು ಬಂದಿರುತ್ತದು, ಏನೇನು ಹಚ್ಚಿಗೆ ಬಂದಿರುತ್ತೆ ಸುಮ್ಮನೆ ಗಮನಿಸಿ. ನಿಮಗೆ ಆ ಊಟ ಮಾಡ್ತಕ್ಕಂಥ ಪ್ರಸಾದಿ ಭಾವ ನಮ್ಮ ಒಳಗಡೆ ಬರಬೇಕು ಅಂದ್ರೆ ಫ್ಯಾಷನ್ ಈಗ ಹಂಗೆ ಮಾಡಬೇಕು. ಕಾಲ ಬದಲಾಗಿದೆ ನಿಜ, ಆದ್ರೆ ಪ್ರಜ್ಞೆ ಅರಿವಿರ್ಬೇಕಲ್ಲ ಅಂತೇಳಿ. ಎಸ್, ನಮ್ಮ ಅಜ್ಜ ಹಿಂಗ್ ಮಾಡ್ತಿದ್ದ, ನಮ್ಮ ಅಜ್ಜಿ ಹಿಂಗ್ ಮಾಡ್ತಿದ್ಲು, ಇಂಥ ಪರಂಪರೆ ಇತ್ತು ಅಂತಕ್ಕಂಥದ್ರ ಮೆದುಕಾಕ್ಲಿಕ್ಕೋಸ್ಕರ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತೇಳಿ. ಒಪ್ಕೋಬೇಕಲ್ವ ನಮಗೆ ಅಂತೇಳಿ? ಈ ಸತ್ಯದ ದರ್ಶನ ಆಗ್ಬೇಕಲ್ವಾ ಅಂತೇಳಿ. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲಿ ಓದ್ತೀರಾ ಇದನ್ನ? ಯಾವ ಪುಸ್ತಕದಲ್ಲಿ ತಿಳಿತೀರಾ? ಯಾವ ಸ್ಕೂಲಲ್ಲಿ ಪಾಠ ಮಾಡ್ತಾರೆ? ಯಾವ ಲೆಕ್ಚರ್ ಈ ಸತ್ಯ ಹೇಳ್ತಾರೆ? ಹಾಗಾಗಿ ಇವತ್ತು ಕುಮಾರರಂಗದಲ್ಲಿ ಆಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜವಾದ ಸ್ಕೂಲ್ ಅಂತೇಳಿ. ನಿಜವಾದ ಸ್ಕೂಲ್ ಇದು ಅಂತೇಳಿ ನಡೆದಾಡ್ತಕ್ಕಂಥ ಸ್ಕೂಲ್. 26ನೇ ತಾರೀಕು ಮಾನ್ಯ ಶಾಸಕರ ಮೇಲೆ ಪ್ರಾರಂಭ ಆಯ್ತು. ನಡ್ಕೊಂಡು ಇಲ್ಲಿ ಬಂದು ನಾಳೆ ನಮ್ಮನೇಲಿ ಕ್ಲೋಸ್ ಆಗುತ್ತೆ ಹೇಳಿದ್ರೆ ಇದಕ್ಕೆ ನಾನು ಮೂವಿಂಗ್ ಯೂನಿವರ್ಸಿಟಿ ಅಂತೀನಿ. ನಡೆದಾಡ್ತಕ್ಕಂಥ ಒಂದು ಜಂಗಮ ವಿಶ್ವವಿದ್ಯಾನಿಲಯ ಇದು ಅಂತೇಳಿ. ಪ್ರಾಯಶಃ ಇಂಥ ವಿಶ್ವವಿದ್ಯಾಲಯ ಕಲಿತಕ್ಕಂಥ ನಿಜವಾದ ಜ್ಞಾನ ಇದೆಯಲ್ಲ, ಅದೇ ನೆಲಮೂಲ ಜ್ಞಾನ ಅಂತೇಳಿ. ಇಂಥ ಜ್ಞಾನದ ಕಡೆ ನಮ್ಮ ಮಕ್ಕಳನ್ನ ತರಬೇಕು, ಆ ಮಕ್ಕಳನ್ನ ಪ್ರೇರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಕುಮಾರಣ್ಣ 28 ದಿನದ ನಮ್ಮ ಅಭಿಯಾನದಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಫಂಕ್ಷನ್ ಅಂದ್ರೆ, ಅತ್ಯಂತ ಯಶಸ್ವಿ ಸಮಾರಂಭ ಅಂದ್ರೆ ಕುಮಾರಣ್ಣನ ಮನೆಯಂಗಳದ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಇಲ್ಲಿವರೆಗೂ ಹೋದಂತ ಕಾರ್ಯಕ್ರಮದಲ್ಲಿ ಎಲ್ಲ 50 ವರ್ಷದ ಮೇಗಳರೇ ಇರೋರು ಅಂತೇಳಿ. ಎಲ್ಲ ನಾವು ಒಳ್ಳೆ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಕಾಡತ್ರ ಊರ್ದೂರ ಅಂತಿರಲ್ಲ ಕಣ. ನಾನೆಲ್ಲಾ ಸಮಾರಂಭದಲ್ಲೂ ಬಡ್ಕಂತಿದ್ದೆ. ದಮ್ಮಯ್ಯ ಅಂತೀನಿ, ಮಕ್ಳು ಕರ್ಕೊಂಬರ್ರಿ, ಮುಂದೆ ಬದುಕಬೇಕಾದಂತ ಪ್ರಜೆಗಳವು ಅವಾಗ ಸ್ವಲ್ಪ ಸತ್ವ ಬೀಳಲಿ ಅಂದ್ರೆ ನಮ್ಮ ತಾಯಂದ್ರಿಗೆ ಅದು ಇಲ್ವೇ ಇಲ್ಲ ಅಲ್ವಾ? ತಂದೆಗಳಿಗೆ ಇಲ್ಲಿ ಒಂದು ಘೋರವಾದ ಅನ್ಯಾಯ ಮಾಡ್ತಾ ಇದ್ದೀವ್ರಿ. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ, ನಾವೊಂದು ಓಡ್ಬೇಕು ಅಂತೇಳಿ, ಇಂಥ ಸತ್ಯ ಕಲಿಬೇಕಲ್ಲ. ನಾನು ಮನೆ ಹೇಳ್ತಿದ್ದೆ, ನಮ್ಮ ದೊಡ್ಡ ಭಾಷಣ ಮಾಡಿದಾಗ ಕರ್ಕೊಂಡೋದ್ರು ಅವ್ರು ನಮ್ಮ ಮನೆಗೆ ಬನ್ನಿ ಸರ್ ಊಟಕ್ಕೆ ಅಂತೇಳಿ. ಊಟಕ್ಕೆ ಹೋದ್ವಿ. ಅಲ್ಲಿ ಊಟಕ್ಕೆ ಹೋಗ್ಬೇಕಾದ್ರೆ ಸರ್ ಎಲ್ಲ ಬಂದಿದ್ದೀವಿ ನಮ್ಮ ಮನೆಗೆ. ನನ್ನ ಮಗ ಒಬ್ಬ ಬಂದಿರಲಿಲ್ಲ ಅಂದ್ರು. ನನಗೆ ಆಶ್ಚರ್ಯ, ಯಾಕೆ ಬಂದಿರಲಿಲ್ಲ ಸರ್ ಅಂದೆ. ಅವ್ನು ಬರೋದಿಲ್ಲ ಸರ್, ಅವ್ನು ಓದ್ಬೇಕಲ್ಲ ಸರ್, ಯಾವಾಗ ನೋಡಿ ಓದ್ತಾನೆ ಸರ್, ಅವನೊಂದು ಗುರಿ ಇಟ್ಕೊಂಡ್ಬಿಟ್ಟಿದೆ ಸರ್, ಒಂದು 98% ತೆಗಿಬೇಕು ಅಂತೇಳಿ ಸಖತ್ತಾಗಿ ಓದ್ತೇನೆ ಸರ್, ಎಲ್ಲಿಗೂ ಬರೋದಿಲ್ಲ ಸರ್, ಆಚೆಗೆ ಬರೋದಿಲ್ಲ ಅಂದ. ನಾನು ಅಂದ್ಕೊಂಡೆ ಇಲ್ಲ UPSC ಎಕ್ಸಾಮ್ ತಗೊಂಡಿರ್ಬೇಕು, ಇಲ್ಲ AS PhD ಮಾಡ್ತೀನಿ ಅಂತೇಳಿ. ಸರಿ ಬಿಡಿ ಸರ್, ಓದೋದಕ್ಕಿಂತ ಎಲ್ಲಿ ಬರೋಕ್ಕಾಗ ಓದ್ಲಿ ಬಿಡಿ ಸರ್ ಅಂತೇಳಿ. ಏನು ಓದ್ತೀರಿ ಸರ್ ಮಗ ಅಂದೆ. ಸರ್ ಈಗ 2nd ಸ್ಟ್ಯಾಂಡರ್ಡ್ 2ನೇ ಕ್ಲಾಸ್ ಸ್ಟಾರ್ಟ್ 3ನೇ ಕ್ಲಾಸ್ಗೆ ಹೋಯ್ತಾನೆ ಸರ್ ಅಂತ. ಏನು ವಿಚಿತ್ರ ಅಲ್ವಾ ನಿಮಗೆ? 3ನೇ ಕ್ಲಾಸ್ ಮಕ್ಕಳಿಗೆ ಟೆನ್ಷನ್ ಕೊಡ್ತಾ ಇದೀವಿ, ಸ್ಟ್ರೆಸ್ ಕೊಡ್ತಾ ಇದೀವಿ ಅಂದ್ರೆ ಇವ್ಯಾವೂ ಬೇಡ ಅಂತೀವಲ್ಲ. ಕನ್ನಡದಲ್ಲಿ ಒಂದು ಮಾತಿದೆ, ನಿಮಗೆ ಗೊತ್ತಾ? ನಿಮಗೆ ನಾವು ಮಕ್ಕಳಿಗೆ ಮಾರ್ಕ್ಸು ತೆಗಿಬೇಕು ಅಂತೀವಲ್ಲ, ತೆಗಿಲಿ, ತಪ್ಪೇನಿಲ್ಲ. 98 ತೆಗಿಲಿ, 99 ತೆಗಿಲಿ. ಅದ್ರ ಜೊತೆ ಇನ್ನೊಂದು ನೆನಪಿರ್ಬೇಕು ನಮಗೆ, ಯಾವ್ದು ಗೊತ್ತಾ? ಆ ಮಾರ್ಕ್ಸ್ ತೆಗಿಯೋದ್ರ ಜೊತೆಗೆ ಈ ಸಮಾಜದಿಂದ ಕೆಟ್ಟ ರಿಮಾರ್ಕ್ಸ್ ಬರಬಾರ್ದ ಮಕ್ಕಳ ಮೇಲೆ, ಹಂಗ್ ನೋಡ್ಕೊಳ್ಬೇಕಂತ ಜವಾಬ್ದಾರಿ ಹತ್ತವ್ರ ಮೇಲಿದೆ ಅಂತೇಳಿ. ಅವ್ರದ್ದು ಇಲ್ವಂತೆ ಅಂದ್ರು. ಇನ್ನೊಂದೆರಡು ಮನೆ ಕಳಿಸಿದ್ಲು. ಇಲ್ಲ ಕಣಮ್ಮ, ಮೂಟೆ ಸಂಧಿ ಇಟ್ಟಿದ್ರಂತೆ, ಅದು ಸಿಗ್ತಾ ಇಲ್ಲ ಒಂದು ಕಣಮ್ಮ ಅಂತೇಳಿ. ಒಂದು ಸುತ್ತಿಗೆ ಮಳೆ ಹೊಡೆಯಕ್ಕೆ ಊರ್ನೆಲ್ಲ ಸುತ್ತರಿಸ್ಬಿಟ್ಲು. ಆ ಮಗಿಗೂ ಸಿಟ್ಟು ಬಂತು. ಎಷ್ಟು ಸರಿ ಇಲ್ಲ ಕಣಮ್ಮ, ಯಾರು ತೋದು ಇಲ್ವಂತೆ ಅಂದ್ಲು. ಅವಾಗ ಏನಂದ್ಲು ಗೊತ್ತಾ ಅಜ್ಜಿ? ಮನೆಯೊಳಗ ನಮ್ಮ ಊರಾಗ ಒಂದು ಜಿಪ್ಪುಂಡ್ರ ಇದ್ದಾರೆ ಮನೆಯೊಳಗೆ ಕುಸ್ತಿಗೆ ಸಾವಿತ್ತು ಅಂತ ಕಾಣತ್ತೆ. ಇರ್ಲಿ ತಗ, ಇನ್ನೇ ಮಾಡೋಣ, ಆ ಮೂಟೆ ಸಂಧಿ ಇತ್ತಲ್ಲ ಅದನ್ನೇ ನಮ್ಮದೇ ತಂಬ ಇಲ್ಲಿ ಅಂತ ಅವ್ರದೇ ಇಟ್ಕೊಂಡು ಹೇಳೆ. ಇನ್ನು ಹೊಡ್ಕೊಂತ ಹೋಗ್ರು ಅವೇ ಸಾವಿತ್ತು, ಊರೆಲ್ಲ ಓಡಾಡಿಸಿ ಹೇಳೆ ಅಂತೇಳಿ. ಪ್ರಾಯಶಃ ಇಂಥ ವಿಚಿತ್ರವಾದಂಥ ಕಾಲಘಟ್ಟದಲ್ಲಿ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅಂದ್ರೆ ಇಂಥ ಸೌಹೃದಯ ಇರಬೇಕು ಅಂದ್ರೆ, ಯಾವ್ದು ಖರ್ಚು ಮಾಡಬೇಕು, ಯಾವ್ದು ಕೊಡಬೇಕು, ಯಾವ್ದ್ರಲ್ಲಿ ಆನಂದ ಸಿಗುತ್ತೆ ಅಂತಕ್ಕಂಥದ್ದು ಅರ್ಥ ಇಂಥ ಕಾರ್ಯಕ್ರಮ ಖಚಿತವಾಗಿ ಯಶಸ್ವಿ ಆಗ್ತವೆ. ರೈಟ್, ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಮಾತಾಡ್ದ ಕರೆಸಿದ್ರು ಭಾರಿ ಭಾಷಣ ಮಾತ್ರ ಅಂತೇಳಿ ಮಾತಾಡ್ದ, ಸಖತ್ತಾಗೆ ಮಾತಾಡ್ದ, ಸುಂಬಾವತ್ ಮಾತಾಡ್ದ. ಆಗ ಮುಗಿಸ್ತಾನೆ, ಈಗ ಮುಗಿಸ್ತಾನೆ ಅಂತ ಕಾಯ್ತಾ ಇದ್ರು. ಏನು ಮುಗ್ಸಂಗೆ ಕಾಣಲಿಲ್ಲ. ಅವ್ರು ಏನು ಮಾಡಿದ್ರು, ಡೆಫಿನೆಟ್ ಆಗಿ ಇವ್ರು ಮುಗ್ಸಂಗೆ ಕಾಣಲ್ಲ ಅಂತೇಳಿ ಒಂದು 4-5 ಸರಿ ಜೋರಿ ಚಪ್ಪಾಳೆ ಹೊಡೆದ್ರು. ಯಾಕೆ? ಮುಗಿಸ್ತಾನೆ ಅಂತೇಳಿ, ಚಪ್ಪಾಳೆ ಹೊಡೆದ್ರೆ ಮುಗಿಸ್ತಾನೆ ಅಂತೇಳಿ. ಇವನು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟ. ನಾನು ಸಖತ್ ಪಾಯಿಂಟ್ಸ್ ಹೇಳ್ದೇ ಇದ್ದೀನಿ, ಅದು ಖುಷಿಯಾಗಿ ಬಿಡಿಯರಿ ಅಂತೇಳಿ ಮತ್ತೆ ಮುಂದುವರಿಸಿದ್ದೆಯಾ. ಆಮೇಲೆ ನಿರೂಪಕರಿದ್ರಲ್ಲ, ಇವ್ರಿಗೆ ತಡೆಯೋಕ್ಕಾಗಲ್ಲ, ಒಂದು 2-3 ಸರಿ ಚೀಟಿ ಕಳಿಸಿದ್ರು. ಚೀಟಿನ ಒಂದೊಂದ್ಸರಿ ಹೆಂಗೆ ಕಳಿಸ್ತಾರೆ ಅಂದ್ರೆ, ನಾನು ಶೃಂಗೇರಿಗೆ ಹೋಯ್ತೆ ಮೊನ್ನೆ ಭಾಷಣ ಮಾಡಕ್ಕೆ ನಿಂತು ಒಂದು 10 ನಿಮಿಷ ಭಾಷಣ ಇಲ್ಲ ಅದು ಕಣ.
ಒಂದು ಚೀಟಿ ಕೊಟ್ಟೇ ಬಿಟ್ರು. ಹೆಂಗಿದೆ ಗೊತ್ತಾ ಚೀಟಿ? ಸರ್, ನಿಮ್ಮ ಸಮಯ ಇದೀಗ ಮುಗಿದಿದೆ. ನನಗೆ ಶಾಖ ಆಗ್ಬಿಡುತ್ತೆ. ನನ್ನ ಮಗನೇ, ನನ್ನ ಸಮಯ ಮುಗಿಸೋಕೆ ಇವು ಯಾರು ಅಂತೇಳಿ ನಾನು ಇನ್ನೊಂದೆರಡು ಸರಿ ಅಮೆರಿಕ ಹೋಗ್ಬೇಕು ಅಂತಿದ್ದೀನಿ. ಅವ್ನು ಮುಗಿಸಿಬಿಟ್ರಿ ಟೈಮಲ್ಲೇ. ಏನೇ ಮಾಡಲ್ಲ, ಅವ್ನು ತೆಗೆದಿಟ್ಟರು ಬಂದು ಭಾಷಣ ಮುಂದುವರಿಸ್ತಾನೆ ಇದ್ದೆ. ಏನು ಮಾಡ್ರು ನಿಲ್ಲಿಸ್ತಾನೆ ಇಲ್ವಲ್ಲ. ನಮ್ಮ ರೋಹನ್ ಅಂತ ನಿರೂಪಕರಿಗೆ ಸಿಟ್ಟು ಬಂತು. ಬಂದು ಪ್ಯಾಂಟು ಶರ್ಟು ಜಗ್ಸ್ ಎಳೆಯಾಕತ್ತಿದ್ರು. ಆಗ ನಿಲ್ಲಿಸ್ಲೇಬೇಕಲ್ಲ, ಪ್ಯಾಂಟು ಶರ್ಟ್ ಹೇಳಿದ್ರಲ್ಲ ನಿಲ್ಲಿಸ್ಬೇಕಲ್ಲ. ಇವು ಜಗಬಂಡ ಇವನು ತಿರುಗಿಸಿ ಹೇಳ್ದ, ಸರ್ ನೀವೇ ಬೇಕು ಅಂದ್ರು ಪ್ಯಾಂಟು ಶರ್ಟು ಬಿಚ್ಕೊಡ್ತೀನಿ ಹೊರತು ಭಾಷಣ ಮಾತ್ರ ನಿಲ್ಲಿಸಲ್ಲ ಅಂತ. ಅವ್ರು ತಲೆ ಕೆಟ್ಬಿಡ್ತು, ಇವನ್ ಯಾವನ್ ಕರೆಸಿದ್ರೆ ಬೈದ ಕರೆಸಿದ್ರು. ಕುಮಾರಣ್ಣ ಹಿಂಗೆ ಬೈದ ಕಾರ್ಯಕ್ರಮ ಮಾಡ್ತಾ ಇದ್ರು. ಜನಕ್ಕೂ ಸಿಟ್ಟು ಬಂದ್ಬಿಡ್ತು. ಈ ಸಣ್ಣ ಸಣ್ಣ ಕಲ್ಲು ಕುಮಾರಣ್ಣ ಅದಕ್ಕೆ ಹಿಡಿಸ್ತಂಗಿದೆ ಅಂತೇಳಿ ಈ ಸಣ್ಣ ಸಣ್ಣ ಕಲ್ಲು ಸಿಕ್ಕವು. ಈ ಕಲ್ಲ ಹೊಡೆದ್ರೆ ಗ್ಯಾರಂಟಿ ನಿಲ್ಲಿಸ್ತಾರೆ ಅಂತೇಳಿ ಈ ಸಣ್ಣ ಸಣ್ಣ ಕಲ್ಲು ಪಟ ಒಯ್ಯಕತ್ತಿದ್ರು ನಿಲ್ಲಿಸ್ತಾರೆ ಅಂತ. ಅವೇನಷ್ಟು ಪೆಟ್ಟಾಗ್ತಿರಲ್ಲ, ಬಿದ್ರು ಬೀಳ್ತವೆ ಅಂತೇಳಿ ಇವ್ನು ಭಾಷಣ ಮುಂದುವರ್ಸಿದ್ದು. ಇದು ಭಾರಿ ಸಿಟ್ಟು ಬಂದ್ಮೇಲೆ ಕಡೆಗೆ ಒಬ್ಬಂದು ಕೋವಿಡ್ ಬಂದಿದೆ ಹಿಂದ್ಗಡೆ. ಅದು ಯಾರ ಬಂದಿತ್ತು ಏನೋ ಗೊತ್ತಿಲ್ಲ ಸರಿಯಾಗಿ. ಕೋವಿಡ್ ತೋಡ್ಗೋಕೆ ಅಂತ ಬಂದಿದ್ದಲ್ಲ ಅವನಿಗೆ ಭಾರಿ ಸಿಟ್ಟು ಬಂದ್ಬಿಡ್ತಾ. ಅವನಿಗೆ ಯಾವ ಮಾರಿ 8:30 ಒಟ್ಟ ಸಾಯಂಗಾಯ್ತು, ನಮಗೆ ಒಂದು ಭಾಷಣ ನಿಲ್ಸಂಗಿಲ್ವಲ್ಲ ಅಂತೇಳಿ ಏನು ಭಾರಿ ಸಿಟ್ಟು ಬಂದ್ಬಿಡ್ತು. ಒಂದು ಕತೆ ಮಾಡಬೇಡ ಅಂದ್ರೆ ಏಕ್ದು ಬಂದವನಿಗೆ ಗನ್ ಹಿಡ್ಕೊಂಡಿದ್ದವನು. ಶೂಟ್ ಮಾಡ್ತಾನೆ ಅನ್ಬೇಕು, ಹೊಡಿತಾನೆ ಅನ್ಬೇಕು ಅಂತೇಳಿ. ಆಗ ಸ್ವಲ್ಪ ಬಾಯಿದ್ಲಪ್ಪ ತಮ್ಮ ಆಯ್ತು, ಇಷ್ಟೊಂದು ಭಾಷಣ ಮಾಡಬಾರ್ದಾಯ್ತು, ನಾನು ತಪ್ಪಾಯ್ತು ಮಾರೆ, ನಿಲ್ಲಿಸು ನಿನ್ ಗನ್ನ ಅಂತೇಳಿ. ಏನು ಟಿಕ್ಕರ್ ಹೊತ್ತಿ ಉಡಾಯಿಸ್ತಾನೆ ಅನ್ಬೇಕು. ಇಲ್ಲ ಬಾ, ನಾನು ಹೇಳಿದ್ವಲ್ಲ ಮಾರೆ, ಡೆಫಿನೆಟ್ ಭಾಷಣ ನಿಲ್ಲಿಸ್ತೀನಿ, ಇಳಿಸು ಮಾರೆ ನಿನ್ ಗನ್ನ ಅಂದೆ. ಏನನ್ಬೇಕು ಅವನು? ಪರವಾಗಿಲ್ಲ ಮಗನ, ಇದಿದ್ರೆ ಚೆನ್ನಾಗಿ ಭಾಷಣ ಮಾಡ್ತಾ ಇದೆಯಾ, ಮುಂದುವರ್ಸು ಭಾಷಣವ. ನಾನು ನಿನಗೆಲ್ಲ ಗನ್ ಹಿಡ್ಕೊಂಬಂದಿರೋದು, ನೀನು ಯಾರು ಕರ್ಕೊಂಬಂದು ನಿಲ್ಸಿದ್ರಲ್ಲ ಅವ್ರು ಹುಡುಕಾಡ್ತೀನಿ ನೀನು. ಯಾರು ಕರ್ಕೊಂಬಂದ್ರು ಗೊತ್ತು ನಿಮಗೆ? ನಾನು ಡೆಫಿನೆಟ್ ಆಗಿ ಹೇಳ್ತೀನಿ, ನಿಮ್ಗೆ ಏನಾರ ಸಿಟ್ಟು ಬಂದಿದ್ರೆ ಆ ಸಿಟ್ಟನ್ನೆಲ್ಲ ನಾಳೆ ಕುಮಾರಣ್ಣ ಮೇಲೆ ತೀರ್ಸ್ಕೊಂಡ್ರಿ. ಇಲ್ಲಪ್ಪ ಇದೊಂದು ಸಮಾಧಾನ ಆಯ್ತು, ಏನ್ ಭಾರಿ ಖುಷಿ ಆಯ್ತು, ಒಂದು ಒಳ್ಳೆ ವಾತಾವರಣದಲ್ಲಿ ಮಿಂದೆತ್ವಿ ಅಂದ್ರೆ ಆ ಕ್ರೆಡಿಟ್ ಇದೆಯಲ್ಲ ಅದು ನನ್ನ ಭಾಷಣಕ್ಕಲ್ಲ, ನಿಮ್ ದೊಡ್ಡ ಚಪ್ಪಾಳೆ ಆ ಕುಮಾರಣ್ಣಗೆ ಸಲ್ಲಬೇಕು, ಸ್ಪಾನ್ಸರ್ಗೆ ಸಲ್ಲಬೇಕು ಅಂತ ರಸಗಳಿಗೆ ನಾವು ಮುಂದೋಣ. ನಿಮ್ಮ ಹತ್ರ ಒಂದೇ ಒಂದು ವಿನಂತಿ ಏನಪ್ಪಾ ಅಂದ್ರೆ, ನಾನೇನೋ ಭಾರಿ ಕಲ್ತು ಬಿಡಿ ಭಾಷಣ ಮಾಡ್ತೀನಿ, ನಾನು ಮಾತಾಡ್ತೀನಿ, ನೀವು ಕೇಳಬೇಕು ಅಂತಲ್ಲ, ನೀವೊಂದೆರಡು ಮಾತಾಡಬೇಕು. ಈ ಕಡೆ ಹೆಣ್ಮಕ್ಳ ಸೈಡಿಂದ ನೀವೊಬ್ರು ಮಾತಾಡಿ, ಏನಾದ್ರು ಮಾತಾಡಿ. ಅಣ್ಣ ಈ ಕಾರ್ಯಕ್ರಮ ಹೆಂಗಿತ್ತು ಕಣ, ಇನ್ನೇನೋ ಆಯ್ತು, ಒಂದು 2 ನಿಮಿಷದಲ್ಲಿ ಮತ್ತೆ ದೊಡ್ಡ ಭಾಷಣ ಮಾಡಕ್ ಹೋಗ್ಬೇಡಿ ಇಲ್ಲದೆಲ್ಲ. ಈ ಕಡೆಯಿಂದಲೂ ಒಬ್ರು 1-2 ಅಭಿಪ್ರಾಯ ಹಂಚ್ಕೊಳ್ಳಿ. ಅಲ್ಲಿ ಅದಾದ ತಕ್ಷಣ ಈ ಸಮಾರಂಭ ಒಂದಾರ್ಪಣೆ ಮುಖ್ಯನ ಮುಗಿಯುತ್ತೆ. ಪುಷ್ಕಳವಾದ ಊಟ ಮಾಡ್ತಿರೋಣ ಅಂತ ಹೇಳ್ತಾ ನೀವು ಮಾತಾಡೋಕೆ ಸ್ವಲ್ಪ ಯೋಚನೆಗಳು ಬೇಕಲ್ಲ, ಏನೇನು ಕೇಳ್ಬೋದು, ಏನೇನು ಮಾತಾಡ್ಬೋದು ಅಂತೇಳಿ. ಅದಕ್ಕೆ ನಿಮ್ಮ ತಲೆ ಸ್ವಲ್ಪ ಓಡಿಸ್ತಾ ಇರಿ. ಅಲ್ಲಿವರೆಗೆ ಒಂದು ಅದ್ಭುತವಾದಂಥ 1-2 ಗೀತೆ ಆಡ್ತಾರೆ ನಮ್ಮ ಚಂದ, ನೀವು ಕೇಳೇಬೇಕು. ಪರವಾಗಿಲ್ಲ ರೀ, ಈ ಹೊಟ್ಟೆದಿದೆಯಲ್ಲ, ಯಾವುದು ಒಲೆ ಊಟ ಮಾಡಿಸಿರಲ್ಲ ಕುಮಾರಣ್ಣವರು, ಆ ಒಲೆ ಊಟ ನಿರಂತರವಾಗಿ ಸಿಗುತ್ತೆ. ಇವತ್ತಿಲ್ಲ ಅಂದ್ರೆ ನಾಳೆ ನಿಮ್ಮನೇಲಿ ಸಿಗುತ್ತೆ, ನಾಳೆ ಮಧ್ಯಾಹ್ನ ಸಿಗುತ್ತಲ್ವಾ. ಒಲೆ ಊಟದ ಬಗ್ಗೆ ಪರಿತಾಪ ಮಾಡಬೇಡಿ. ನಿಮ್ಗೆ ಏನಾದ್ರೂ ಕಾಳಜಿ ಇಂಟ್ರೆಸ್ಟ್ ಇದ್ರೆ ತಲೆ ಊಟದ ಬಗ್ಗೆ ಗಮನಿಸಿ ಅಂತೇಳಿ. ಈ ತಲೆ ಊಟ ಇದೆಯಲ್ಲ, ನೀವು ಬಯಸಿದಾಗೆಲ್ಲ ಸಿಗಲ್ಲ. ಒಲೆ ಊಟ ಯಾವಾಗ್ಲಾರು ಸಿಗುತ್ತೆ, ಆದ್ರೆ ಆ ತಲೆ ಊಟ ಇದೆಯಲ್ಲ ಅದು ಯಾವಾಗ ಸಿಗುತ್ತೋ ಆಗ ಮಾತ್ರ ನೀವು ಅದನ್ನ ಬಳಕೆ ಮಾಡ್ಕೊಳ್ಬೇಕು ಅಂತೇಳಿ. ನಿಮಗೆ ನಮಗೂ ಒಟ್ಟಿಸ್ತಿದೆ, ನಾವು ಊಟ ಮಾಡ್ಬೇಕು ಅನ್ಸುತ್ತೆ, ಆದ್ರೆ ನಾನ್ ಕೇಳ್ಬೇಕು ಅಂತ 30 ದಿವಸ ಹಾಡು ಕೇಳಿದ್ದೀನಿ, 100 ಪ್ರೋಗ್ರಾಮ್ ಕೊಡ್ಸೀನಿ ಅವ್ರಿಗೆ. ಅಷ್ಟಾದ್ರೂ ಕೂಡ ಅವ್ರು ಅವತ್ತೇನು ಹಾಡು ಹೇಳ್ತಿದ್ರು ಅಷ್ಟೇ ಖುಷಿ ಇವತ್ತು ಇಟ್ಕೊಂಡೀನಿ. ಈಗಲೂ ತಲೆ ದೂಗ್ತೀನಿ ಅವ್ರ ಹಾಡಿಗೆ ಅಂತೇಳಿ. ನೀವು ಒಬ್ಬರಿಗೂ ಕೇಳ್ತೀರಾ, ನಾಳೆ ಚಂದನ ಹಾಡು ಕೇಳ್ತೀರಾ ನೀವು. ಹಾಗೆ 2 ಹಾಡನ್ನು ಅದ್ಭುತವಾದ ಹಾಡು ನಿಮಗೋಸ್ಕರ ತಯಾರು ಮಾಡಿಸಿ ಆ ಹಾಡು ಹೇಳ್ತಾರಂತ ಹಾಡುಗಳನ್ನ ಅಷ್ಟರೊಳಗೆ ನಿಮ್ಮ ಪ್ರಶ್ನೆಗಳು ತಯಾರು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಷ್ಟು ಸುಂದರವಾದಂಥ ಅರ್ಥಪೂರ್ಣವಾದಂಥ ವಿಜೃಂಭಣೆಯ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಉದ್ಘಾಟನೆ ಮಾಡಿದಂತ ನಮ್ಮ ಇನ್ನೂ ಒಂದು ಕೋರಿಕೆ ಮಾತಾಡಿ ಭಾರಿ ಖುಷಿ ಆಯ್ತು ನಮಗೆ. ಏನಪ್ಪಾ ಅಂದ್ರೆ ಒಂದು ಶುಭ ನುಡಿ ಅಂತೀವಲ್ಲ, ಮುತ್ತಿನಂತ ಮಾತು ಅಂತೀವಲ್ಲ, ಅದೇ ನಮ್ಮ ಇದು ಆಡಿದ ಮಾತು ಅಂತೇಳಿ. ಎಲ್ಲಾ ಕೆರೆ ತುಂಬಿಟ್ಟಿದ್ದಾವೆ, ನಮ್ದು ಇಂಗಳ್ಳಿ ಕೆರೆ ಮತ್ತು ಬಿದಿರೆ ಕೆರೆ ತುಂಬಿಲ್ಲ ಅಂತೇಳಿ ಖಚಿತವಾಗಿ ಭರವಸೆ ಕೊಡ್ತೀನಿ. ಏನು ನಮ್ಮಷ್ಟು ಕಷ್ಟದ ಕಾಲ ಮಕ್ಕಳು ಮೊಮ್ಮಕ್ಕಳಿಗಂತೂ ಇರಲ್ಲ ಡೆಫಿನೆಟ್. ನಾವು ಈ ಬೇಸಿಗೆಯಲ್ಲಿ ನಮ್ಮ ಮೂಡ್ಲಳ್ಳೋ ರೀತಿ ಅಂತ ಕಂಡಿದ್ವ, ನಮಗೆ ನಮ್ಮ ಚಾನಲ್ ಇರೋ ರೀತಿ ಅಂತ ಕಂಡಿದ್ವ ನಮಗೆ. ಇನ್ನೇನು ಕೆಲವಾರು ಒಂದಿನ ವರ್ಷದಲ್ಲಿ ಜೂನ್ ತಿಂಗಳಲ್ಲಿ ನಮ್ಮ ರಣಘಟ್ಟ ಯೋಜನೆ ಇಂಪ್ಲಿಮೆಂಟ್ ಆಯ್ತು ಅಂದ್ರೆ ನಮ್ದು ಸಮೃದ್ಧಿಯ ನಾಡು ಅಂತೇಳಿ. ನಮ್ಮ ಅಪ್ಪರ್ ಭದ್ರಾದ ಇಂಪ್ಲಿಮೆಂಟ್ ಆಯ್ತು ಅಂದ್ರೆ ಡೆಫಿನೆಟ್ ಆಗಿ ನಮ್ಮ ಬಿದಿರೆ ಕೆರೆ ನಿಂದಳ್ಳಿ ಕೆರೆ ತುಂಬುತ್ತವೆ ಅಂತಕ್ಕಂಥ ಆಶಾವಾದವನ್ನ, ಅದಕ್ಕೆ ಬೇಕಾದಂತ ಎಲ್ಲ ಆಶೀರ್ವಾದ ಆ ಭಗವಂತ ಅನುಗ್ರಹಿಸಲಿ ಅಂತಕ್ಕಂಥ ಆಶಯ ಇದು ಮಾತುಗಳನ್ನ ಹೇಳಿ ಬನ್ನಿ. ನಿಮ್ಮ ಆಸೆ ಈಡೇರಲಿ, ನಿಮ್ಮ ಸಹಮತ ಜೊತೆ ನಮ್ದು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಇದೆ. ಆ ಭಗವಂತ ನೀನು ಯಾರನ್ನಾರು ಪರೀಕ್ಷೆ ಮಾಡು, ರೈತರು ಮಾತ್ರ ಜಾಸ್ತಿ ಪರೀಕ್ಷೆ ಮಾಡಬೇಡ. ನಿಮ್ಮ ಹತ್ರ ಇಷ್ಟೇ ಬೇಡದ್ ನಾವು ಏನ್ ಬೇಡ್ತೀವಿ ಗೊತ್ತಾ? ಕಾಲಕ್ಕೆ ತಕ್ಕ ಮಳೆ ಕೊಡು, ಮಳೆಗೆ ತಕ್ಕ ಬೆಳೆ ಕೊಡು, ಬೆಳೆಗೆ ತಕ್ಕ ಬೆಲೆ ಕೊಡು. ಡೆಫಿನೆಟ್ ಸದಾ ನಿನಗೆ ಋಣಿಯಾಗಿರ್ತೇವೆ ಅಂತಕ್ಕಂಥ ವಿನಂತಿಯನ್ನ ಭಗವಂತನಲ್ಲಿ ಮಾಡ್ತಾ ಈಗ ಧ್ವನಿವರ್ಧಕವನ್ನ ನಮ್ಮ ರೋಹನ್ಗೆ ಈಗ ಹಸ್ತಾಂತರ ಮಾಡ್ತಾ ಇದ್ದೇನೆ. ಸ್ಟಾರ್ಟ್.
ಜೋರಾದ ಚಪ್ಪಲಿ. ಇದೇ ಒಂದು ಉತ್ಸಾಹ ಇಟ್ಕೊಂಡು ನಮ್ಮಂತ ಯುವಕರಿಗೆ ಎಷ್ಟೋ ಪ್ರೇರಣಾತ್ಮಕವಾದ ವಿಚಾರಗಳನ್ನ ದಿನದಿನನೂ ಕೊಡ್ತಾ ವಿಭಿನ್ನವಾಗಿ ಇವತ್ತು ನಾವು 27ನೇ ದಿನ ಅಂದ್ರೆ ಆಯೋಜಕರ ಮನೆಯಲ್ಲಿ ಇವತ್ತು ನಾವು ಒಂದು ಕೊನೆಗೆ ಬಂದಿದ್ದೇವೆ. ನಾಳೆ ಸಮಾರೋಪ ಸಮಾರಂಭ ಇರುತ್ತೆ. ಒಂದು ಜೋರಾದ ಚಪ್ಪಾಳೆ ನಮ್ಮ ಚಟ್ಟಳ್ಳಿ ಮಹೇಶ್ ಅಣ್ಣನವರಿಗೆ. ಪೌರಾಣಿಕ ವಿಚಾರದಿಂದ ಎತ್ತಿ ಐತಿಹಾಸಿಕ ವಿಚಾರಗಳಿಂದ ಎತ್ತಿ ಶೈಕ್ಷಣಿಕ, ರೈತಾಪಿ, ಆರ್ಥಿಕ, ತಂತ್ರಜ್ಞಾನ ಎಲ್ಲದರ ವಿಚಾರ ಬಗ್ಗೆ ಇವತ್ತು ತಮ್ಮ 27 ದಿನಗಳ ಕಾಲ ಈ ಅಭಿಯಾನದ ಒಂದು ಸಾರಾಂಶವನ್ನ, ಜೊತೆಗೆ ಇವತ್ತಿನ ವಿಷಯವಾದ ಭಗೀರಥ ಪ್ರಯತ್ನದ ಬಗ್ಗೆ ಇಷ್ಟೊಂದು ವಿನೂತನವಾಗಿ ಮತ್ತು ಇಷ್ಟೊಂದು ಆಳವಾಗಿ ಒಂದು ವಿಸ್ತಾರದ ವಿಚಾರವನ್ನ ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ವೈಯಕ್ತಿಕವಾಗಿ ಎರಡು ವಿಷಯ ಹೇಳ್ಬೇಕು. ಇಲ್ಲಿ ಇಬ್ರು ಹಿರಿ ಜೀವಗಳು ತುಂಬಾ ಆನಂದವಾಗಿ ಅವ್ರ ಮಾತನ್ನು ಕೇಳ್ತಾ ಇದ್ರು. ಒಂದು ವೇದಿಕೆ ಮೇಲಿರುವ ನಮ್ಮ ಶಿವಜ್ಜಿ ಅವರು, ಇನ್ನೊಬ್ರು ಯಾರು ಅಂತ ಯಾರಿಗಾರು ಒಂದು ಇದೆಯಾ? ಇನ್ನೊಬ್ರು ನಮ್ಮ ಚಟ್ನಳ್ಳಿ ಮಹೇಶ್ ಅಣ್ಣನವರ ತಾಯಿಯವರಾದ ಅಮ್ಮನವರು ಅಲ್ಲಿ ಕೂತಿದ್ದಾರೆ. ಅವರು ಅಷ್ಟೇ ತಮ್ಮ ಮಗನ ಮಾತನ್ನ ಅಷ್ಟು ಆಲಿಸ್ತಾ ಇದ್ರು. ಈಗಿನೂ ಕೇಳ್ತಾ ಇದ್ದೀನಿ. ಹಾಗೆ ಅವರಿಬ್ರು ಹಿರಿ ಜೀವಕ್ಕೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋಣ. ಈಗ ಈ ಮಾತಿನ ಜೊತೆಗೆ ಒಂದು ಹಾಡಿನ ಹೂರಣವನ್ನ ಮಾಡ್ತಾ ಅದಾದ್ಮೇಲೆ ನಿಮ್ಮ ಸಂವಾದಕ್ಕೆ ನಮ್ಮ ಮೈಕ್ ಅಲ್ಲಿಗೆ ಬರುತ್ತೆ. ಯಾರ್ಯಾರು ತಮ್ಮ ಅಭಿಪ್ರಾಯಗಳನ್ನ ಸಲಹೆಗಳನ್ನ, ಸಂವಾದ ಪ್ರಶ್ನೆ ಇದ್ರೆ ಅದನ್ನ ಹಾಕ್ಬೋದು. ಬಹಳ ಕಲ್ಪನೆಗಳು ಇಟ್ಕೊಂಡಿದ್ದಾರೆ. ಇದ್ರ ಮಧ್ಯೆ ನಾವು ಮತ್ತೆ ಅವ್ರನ್ನ ಕೃಷಿಗೆ ತರಬೇಕು, ನಾವು ಇಲ್ಲೇ ತೃಪ್ತಿ ಪಡ್ಬೇಕು ಅಂತಕ್ಕಂಥ ಸಂದೇಶವನ್ನು ನೀವು ಕೊಡ್ತಾ ಇದ್ದೀರಾ. ಇದ್ರ ಜನ ಯಾವ ರೀತಿ ಇದನ್ನ ನಾವು ಆಯ್ಕೆ ಮಾಡ್ಕೋಬೇಕು, ಇದು ನಾವು ಯಾವ ರೀತಿ ಜನಗಳನ್ನ, ನಮ್ಮ ಮಕ್ಕಳನ್ನ ನಾವು ನಿಲ್ಲಿಸ್ಬೇಕು ಅಂತ ಒಂದು ಉದಾಹರಣೆ. ನಾವು ಕೃಷಿ ಸಾಲ ಮಾಡಿರ್ತೀವಿ, ಬಹಳ ದಿವಸ ಮಾಡ್ಕೊಂಡ್ಬಿಡ್ತೀವಿ. ನನ್ಗೊಂದು ಜೀವನ ನನಗೆ ಬೇಜಾರಾಗು ಬೇಸತ್ಬಿಟ್ಟಿರ್ತೀವಿ ನಾವು. ನಮಗೆ ಜೀವನ ಯಾರಿಗೆ ಬೇಕಪ್ಪ? ನಾವು ಈ ಭಾಷಣ ಕೇಳಿದಾಗೆಲ್ಲ ಖುಷಿಯಿಂದ ಅನ್ಸಿರ್ಬೋದು, ಅದು ಬದುಕಿದೆಯಲ್ಲ ಅದನ್ನ ಕಟ್ಕೊಳ್ಳೋದು ಕಷ್ಟ ಆಗ್ತೈತಪ್ಪ. ಅದಕ್ಕೆ ನಾವೇನಾರ ಮಾಡಿ ನನ್ನ ಮಗನ ಓದಿಸ್ಬೇಕು, ಅವ್ನು ಇನ್ನೆಲ್ಲ ಹೊರಗಡೆ ನಿಲ್ಲಿಸ್ಬೇಕು. ಅವ್ರು ನೋಡಿ ಹೊರಗಡೆ ನೋಡಿದಂತ ಸಮಾಜ ದೃಷ್ಟಿ ಅವ್ನು ಚೆನ್ನಾಗಿದ್ದಾನೆ ಅಂದ್ರೆ ಆ ಖುಷಿನೇ ನಾನು ಪಡ್ಬೇಕು ಅಂತಕ್ಕಂಥ ಸ್ವಾಭಾವಿಕವಾದ ಮನುಷ್ಯಕ್ಕೆ ಬಂದ್ಬಿಟ್ಟಿದ್ದೀಗ. ಹಾಗಾಗಿ ನಾವು ಒಂದು ಕೃಷಿ ಬದುಕಲೇಬೇಕು, ಅದೊಂದು ಅನಿವಾರ್ಯ. ಯಾವಾಗ ಅಂತ ಹೇಳಿದ್ರೆ ಎಲ್ಲೂ ಸದ್ದ ಇಲ್ಲಿ ಸಲ್ಲೇಬೇಕಾಗತ್ತೆ. ಅವ್ನು ಎಲ್ಲೂ ಏನೋ ಮಾಡಕ್ ಹೋದ್ರೆ ನಾವು ಬದುಕಬೇಕು ಅಂತ ಕೃಷಿನ ಅನಿವಾರ್ಯ ಅಳವಡಿಸ್ಕೊಳ್ತೀವಿ. ಆದ್ರೆ ಅವ್ನು ಬದುಕಿಗೆ ಎಲ್ಲವ್ರ ಕಡೆಗೆ ಇರ್ತಕ್ಕಂಥ ಕಷ್ಟನ ಮತ್ತೆ ಮೇಲೆ ತಳ್ಬೇಕು ಅಂದ್ರೆ ಆತ್ಮಸ್ಥೈರ್ಯ ಅವನಿಗೆ ನೀವೆಲ್ಲ ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ಅದನ್ನ ಅವನ್ನ ಈಗಿನ ಪೀಳಿಗೆ ಹೆಂಗ್ ರೂಪಿಸ್ಕೊಂತಾರೆ ಅಂತಕ್ಕಂಥ ನಿಮ್ಮನ್ನು ಕೇಳ್ತೀನಿ. ಎಸ್, ಇದೆ ಅದ್ಭುತವಾದಂತಹ ಪ್ರಶ್ನೆ ಹೇಳೋ ಮುಖೇನ ಲೋಕಣ್ಣ ಈ ಸಮಾರಂಭದ ಅರ್ಥವಂತಿಕೆ ಇಚ್ಛೆ ಅವ್ರು ಹೇಳೋದೇನಪ್ಪ ಅಂದ್ರೆ ನಿಜ. ಮಕ್ಕಳು ಫಾರಿನ್ಗೆ ಹೋಗ್ಬೇಕು, ಓದಬೇಕು, ದುಡಿಬೇಕು, ದುಡ್ಡು ಮಾಡಬೇಕು, ಎಲ್ಲದೂ ಸರಿ. ಅದ್ರ ಜೊತೆಗೆ ಒಂದು ಬೇಸಿಕ್ ಸೆನ್ಸ್ ಇದೆ, ನಾವು ನಮ್ಮವರು ಅಂತೇಳಿ. ಅದ್ರ ಬಗ್ಗೆ ಕೂಡ ಅರಿವಿರ್ಬೇಕು ಅನ್ಲಿಕ್ಕೆ ನಾನೇನು ಜಾಸ್ತಿ ಭಾಷಣ ಮಾಡಲ್ಲ. ಲೋಕಣ್ಣ ಒಂದೇ ಒಂದು ಸಾಲಲ್ಲಿ ಅಮೆರಿಕಾದಲ್ಲಿ ಇರ್ತಕ್ಕಂಥ ಒಂದು ತಾಯಿ, ನಾನು 2008ರಲ್ಲಿ ಅಮೆರಿಕಕ್ಕೆ ಹೋದಾಗ ಆ ತಾಯಿ ಬದುಕಿತ್ತನು. ಜಡ್ಜ್ ಇದ್ದಾರೆ ಎಸ್ ಮಣಿಮಠ ಅಂತೇಳಿ ಹೈಕೋರ್ಟ್ ಅಲ್ಲಿ ಅವರು ತೀರೋದ್ರು. ಅವ್ರ ಅಕ್ಕ ವಿಮಲಾ ಚನ್ನಬಸಪ್ಪ ಅಂತೇಳಿ 2010ರಲ್ಲಿ ತೀರೋದ್ರು ಜಗಣ ಅವರು. ನಾನು ಅವಾಗ ಹೋದಾಗ ಒಂದು ಕವನ ಬರೆದಿತ್ತು. ಆ ಕವನ ಹೇಳ್ತೀನಿ, ಗಮನಿಸ್ಬಿಡಿ. ನಿಮಗೆ ಯಾವ್ದು ಎಲ್ಲೆಲ್ಲಿ ಸತ್ಯ ಕೊಡುತ್ತೆ. ಡೆಫಿನೆಟ್ ಓದಬೇಕಾಯ್ತು, ಅಂಕ ತೆಗಿಬೇಕಾಯ್ತು, ಹೊರದೇಶಕ್ಕೆ ಹೋಗ್ಬೇಕು, ಎಲ್ಲ ಸರಿ. ಆದ್ರೆ ಆತ್ಯಂತಿಕ ಸುಖ ಯಾವ್ದು ಕೊಡುತ್ತೆ ಅನ್ನೋದನ್ನ 40 ವರ್ಷ ಅಮೆರಿಕಾದಲ್ಲಿದ್ದು ಅಲ್ಲೊಂದು 50 ಕೋಟಿ ರೂಪಾಯಿ ಮನೆ ಕಟ್ಕೊಂಡು ಮಕ್ಕಳು ಮೊಮ್ಮಕ್ಕಳೆಲ್ಲ ಅಲ್ಲೇ ಇರ್ತಕ್ಕಂಥ ಆ ತಾಯಿ 4 ಸಾಲದ ಒಂದು ಕವನ ಬರೆದಿದೆ. ಹೇಳ ಅದು ಲೋಕಣ್ಣವ್ರ ಪ್ರಶ್ನೆಗೆ ಉತ್ತರ ಅಂತೇಳಿ. ಭಾರತ ಬಿಟ್ಟು ಬೆಂಗಳೂರು ಬಿಟ್ಟು ಬಂದದ್ದಾಯ್ತು ಇಲ್ಲಿ ಅಮೆರಿಕದಲ್ಲಿದೆ ಅಜ್ಜಿ. ಭಾರತ ಬಿಟ್ಟು ಬೆಂಗಳೂರು ಬಿಟ್ಟು ಬಂದದ್ದಾಯ್ತು ಇಲ್ಲಿ. ದೊಡ್ಡ ದೇಶದಾಗೆ ದುಡ್ಡು ನೆಚ್ಕೊಂಡು ಮನ್ಸೋಗೈತೆ ಅಲ್ಲಿ. ದೊಡ್ಡ ದೇಶ ದುಡ್ಡೇನ ಇದೆ, ಮನ್ಸಲ್ಲಿದೆ. ಲೋಕಣ್ಣನ ಮನಲ್ಲೇ ಇದೆ, ನಮ್ಮ ಊರಲ್ಲೇ ಇದೆ, ನಮ್ಮ ಕೇರಿಲೇ ಇದೆ, ನಮ್ಮ ನೆಲದಲ್ಲೇ ಇದೆ. ಅದು ನೆಲದ ಮಹಿಮೆ ಅಂತೇಳಿ. ಭಾರತ ಬಿಟ್ಟು ಬೆಂಗಳೂರು ಬಿಟ್ಟು ಬಂದದ್ದಾಯ್ತು ಇಲ್ಲಿ. ದೊಡ್ಡ ದೇಶದಾಗೆ ದುಡ್ಡು ನೆಚ್ಕೊಂಡು ಮನ್ಸೋಗೈತೆ ಅಲ್ಲಿ. ದುಡ್ಡಿಲ್ಲ ಅಂತ ಕೆಲ್ಸ ಇಲ್ಲ ಅಂತ ಏನೋ ಬಂದ್ವಿ ಇಲ್ಲಿ. ದುಡ್ಡು ಕೆಲಸ ಎರಡೂ ಇದ್ರು ನಮ್ಮೋರಿಲ್ಲ ಇಲ್ಲಿ. ಏನ್ ತಾಯಿ ನೋವಲ್ವಾ? ಅಲ್ಲಿದ್ದವ್ರಿಗೆ ಇಲ್ಲಿಕ್ ಬರ್ಬೇಕು ಅಂತ ಏನೋ ಬಾರಿ ಹುಚ್ಚು. ಇಲ್ಲಿದ್ರು ಅಲ್ಲಿದ್ ನೆನ್ಸೋ ಏನಿನ್ ನೆನಗೆ ಪೆಚ್ಚು. ಐಸ್ ಕ್ರೀಮ್ ಕೇಕು, ಚಾಕ್ಲೇಟ್ ಬೇಕು ಮೈಸೂರು ಮಕ್ಕಳಿಗೆ ಅಲ್ಲಿ. ಇಡ್ಲಿ ಬೋಂಡ ಸಾಂಬಾರ್ ನೆನ್ಸ್ಕೊಂಡು ಬಾಯಲ್ಲಿ ನೀರು ಇಲ್ಲಿ. ಮೈಸೂರು ಮಲ್ಲಿಗೆ ರೇಷ್ಮೆ ಸೀರೆ ಉಡೋದು ನನಗಿದು ಕನಸು. ಮೈಸೂರಿನಲ್ಲೇ ಇರೋ ಹುಡುಗಿ ಪ್ಯಾಂಟು ಸ್ಕರ್ಟಿಂಗ್ ತಿರ್ಸು. ಹುಟ್ಟಿದ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು ನಮಗೊತ್ತಾಟ ಇಲ್ಲಿ. ಹುಟ್ಟೋಕ್ ಮುಂಚೆ ಕಾನ್ವೆಂಟ್ಗೆ ಹಾಕಿ ಇಂಗ್ಲಿಷ್ ಕಲಿಸೋದು ಅಲ್ಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನನ್ನ ಉಸಿರು. ಬರೆಯೋಕಾಸೆ ಓದೋಕಾಸೆ ಕನ್ನಡವೇ ನನ್ನ ತವರು ಅಂತೇಳಿ. ಇದು 4 ಸಾಲಲ್ಲಿದೆ. ಲೋಕಣ್ಣ ಹೇಳಿದಂಗೆ ಬದುಕಿನ ಅನಿವಾರ್ಯತೆ ಅದು ಬೇಕು ಅನ್ನೋದಾದ್ರೂ ಕೂಡ ಇವತ್ತು
ಅನೇಕ ಜನ ಎಷ್ಟು ಮಟ್ಟಿಗೆ ಒದ್ದಾಡ್ತಾ ಇದ್ದಾರೆ ಅಂದ್ರೆ ಹಳ್ಳಿನೂ ವೃದ್ಧಾಶ್ರಮ ಆಗಿದ್ದಾವೆ ಲೋಕಣ. ಕೇಳೋರು ಒಂದು ನೀರು ಕೊಡೋದಕ್ಕಿಲ್ಲ, ಒಂದು ಊಟ ಕೊಡೋದಕ್ಕಿಲ್ಲ. ಎಲ್ಲಾ ಮಕ್ಕಳು ಹೊರದೇಶದಲ್ಲಿ ನೆಲೆಸಿದ್ದಾರೆ. ನೈಜವಾಗಿ ನನ್ನ ಅನುಭವಕ್ಕೂ ಬಂದಿರೋದ್ರಿಂದ ಒಂದು ಖಚಿತವಾಗಿ ಹೇಳಬಲ್ಲೆ, ಹೊರದೇಶ ಅಂತಕ್ಕಂಥದ್ದು ಪ್ರವಾಸಕ್ಕಷ್ಟೇ ಯೋಗ್ಯ, ಆದ್ರೆ ನಿವಾಸಕ್ಕೆ ನಮ್ಮನೆಲ್ಲ ನಮ್ಮೂರು ನಮ್ಮೂರೇ ಚಂದ ಅಂತಕ್ಕಂಥದ್ದನ್ನ ಲೋಕಣ. ಯಾರಾದ್ರೂ ಅಕ್ಕಂದ್ರಲ್ಲಿ ಮಾತಾಡ್ಬೇಕು ಅಂತ ಮನ. ಇದೊಂದು ಸಾಕ್ಷ್ಯ ಚಿತ್ರ, ಅಂದ್ರೆ ಒಂದು ಚಿತ್ರವಾಗಿ ನಮ್ಮ ಚಾನೆಲ್ ಅಲ್ಲೂ ಇರುತ್ತೆ. ಇದೊಂದು ನೆನಪಿರುತ್ತೆ, ಎಷ್ಟೇ ವರ್ಷ ಆಗ್ಲಿ ನಿಮ್ ಮಕ್ಳು ಮೊಮ್ಮಕ್ಳು ಎಲ್ಲ ಬಂದಾಗ. ಹಾಗಾಗಿ ಒಂದೆರಡು ಮಾತಾಡ್ಬೇಕು, ಏನು ತುಂಬಾ ಮಾತಾಡೋದಿಲ್ಲ. ಈ ದಿನ ಕಾರ್ಯಕ್ರಮ ಇಷ್ಟು ಚೆನ್ನಾಗಾಗುತ್ತೆ ಅಂತ ಖಂಡಿತ ನಾವು ಭಾವಿಸಿರ್ಲಿಲ್ಲ. ನಾವು ತುಮಕೂರಿಂದ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದಿದ್ದೇವೆ. ನಾವು ಸಿಟಿಲಿ ಬೆಳೆದಿದ್ರು ಕೂಡ ಈ ತರ ಕಾರ್ಯಕ್ರಮ ಖಂಡಿತ ನಮ್ಮ ಮನ್ಸಾರೆ ನಮ್ಮ ಶ್ರೀಮತಿಗೆ ಹೇಳಿದೆ, ನಮ್ಮ ಮಹೇಶ್ ಅಣ್ಣವ್ರನ್ನ ತುಮಕೂರನ್ನ ಕರೆಸ್ಲೇಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಖಂಡಿತ ನಾನು ಅದನ್ನ ಸಂಕಲ್ಪ ಮಾಡಿದ್ದೀನಿ. ನಾವು ವಾಸ ಮಾಡ್ತಿರೋಂಥ ಜಾಗ ಬಂದು ಅಭಯಾಂಜನೇಯ ಸ್ವಾಮಿ ಇದೆ, ಅಲ್ಲಿ ಕೂಡ ಖಂಡಿತ ಬರಬೇಕು ಅಂತ ಈ ಮೂಲಕ ಕೋರ್ತೇನೆ. ಕಾರ್ಯಕ್ರಮ ಯಶಸ್ವಿಯಾಗಿ ಬಂದಿದೆ. ಎಲ್ಲರಿಗೂ ಧನ್ಯವಾದಗಳು. iSiri Today, Voice of Democracy.